Good morning, sir. Sir. Okay, so last class na ನಿಮಗೆ ಏನು ಕೊಟ್ಟಿದ್ನಿ ಮ್ಯಾಕ್ಸ್ ಮತ್ತು ಮಿನ್ ಫೈಂಡ್ ಔಟ್ ಮಾಡಕ್ಕೆ. ಸೊ ಸಮ್ಮದು ಎಲ್ಲರೂ ಇದ್ರೊಳಗೆ ಮಾಡಿದ್ರಿ, ಟೋಟಲ್ ಮಾಡೋದು ಇದ್ರೊಳಗೆ ಮಾಡಕ್ಕಾಯ್ತು ನಿಮಗೆ. ಸ್ಕ್ರಾಚ್ನಾಗ ಎಷ್ಟು ಮಂದಿ ಮಾಡಿದ್ರಿ? ಸ್ಕ್ರಾಚ್ನಾಗ ಟೋಟಲ್ ಮಾಡೋದು ಹೋಗಿತ್ರಿ? ಯಾರಿಗಾದ್ರು ಪ್ರಾಬ್ಲಮ್ ಆಗತ್ತೈತಿ ಸ್ಕ್ರಾಚ್ ಇಂದ? ಸ್ಕ್ರಾಚ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಲ್ಲ? Yes, sir. Yes, sir. ಮತ್ತೆ ಯಾಕೆ 13-14 ಮಂದಿ ಇಷ್ಟು ಮಂದಿ ಯಾಕೆ ಐತಿ? ಏನ್ ಪ್ರಾಬ್ಲಮ್ ಆಯ್ತು ಉಳ್ಕೋದವ್ರಿಗೆ? ಈಗ ನೀವು ಹೇಳಿಲ್ಲ ಅಂದ್ರೆ ನೋಡ್ರಿ, ಒಂದು ಗೋಲ್ಡನ್ ಅಪರ್ಚುನಿಟಿ ಮಿಸ್ ಮಾಡ್ಕೊಳಕ್ತೀರಿ. ಇನ್ನೇನು ಭಾಳ ಕ್ಲಾಸ್ ತಗೊಳ್ದಿಲ್ಲ ನಾನು ಪ್ರೋಗ್ರಾಮಿಂಗಿಗೆ. ಇವತ್ತು ದೊಡ್ಡ ಲಾಂಗ್ ಕ್ಲಾಸ್ ತಗೊಳ್ತೀನಿ ಇವತ್ತಿನ ದಿವಸ. ಭಾಳ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತು, ಬಹಳಷ್ಟು ಮಾಡೋಣ ಅಂತ ಇವತ್ತು. ಆಮೇಲೆ ಬಹುಶಃ ಮುಂದಿನ ವಾರ ಒಂದೆರಡು ಕ್ಲಾಸ್ ತಗೋತೀನಿ, ಮುಗೀತು ಅಷ್ಟೇ. ಆದರೆ ನಾನೊಂದು ಫೌಂಡೇಶನ್ ಹಾಕಿರ್ತೀನಿ. ಈಗ ನೀವು ಮುಂದೆ ಯಾವಾಗ ಪ್ರೋಗ್ರಾಮಿಂಗ್ ನೀವು ವಾಪಸ್ ಬರ್ತೀರಿ ಇಂಜಿನಿಯರಿಂಗಿಗೆ, ಅವಾಗ ನಿಮ್ಗೆ ಭಾಳ ಸ್ಟ್ರಾಂಗ್ ಬೇಸ್ ಕುಂತಿರ್ತೈತೆ ಅದು. ಈಗ ನಿಮ್ಗೆ ಫೋಕಸ್ ಮಾಡ್ಬೇಕು ನೀವೆಲ್ಲರೂ 10th ಬಗ್ಗೆ ಮತ್ತು PUC ಫಸ್ಟ್ ಇಯರ್ ಬಗ್ಗೆ. ಸೊ ಅದಕ್ಕಾಗಿ ಪ್ರೋಗ್ರಾಮಿಂಗ್ ನಾವೇನು ಭಾಳ ಮುಂದೆ ಹೋಗೋದು ಬೇಡ. ಈಗ ನಿಮಗೆ ಫೋಕಸ್ ಇರಬೇಕು 10th ಮತ್ತು 11th ಮೇಲೆ. ಇಲ್ಲಿ ವಾಪಸ್ ಬರಕ್ಕೆ ಬರಂಗಿಲ್ಲ. ಇದು ನಿಮ್ಗೆ ಫುಲ್ ಲೈಫ್ ಲಾಂಗ್ ಇಟ್ಕೋಬಹುದು ನೀವು ಪ್ರೋಗ್ರಾಮಿಂಗ್. ಸೊ ಅದಕ್ಕೆ ನಾನು ಬರೀ ಬೇಸ್ ಹಾಕಿ ಒಂದು ಕೊಡಬೇಕು ಅಂತ. ಎಸ್ಪೆಷಲಿ ಯಾರು PUC ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರಿ ಅವ್ರಿಗೆ ಒಂದೊಂದ್ಸಲ ಏನಾಗ್ಬಿಡ್ತೈತೆ, ಅಲ್ಲಿ ರಾಂಗ್ ಬೇಸ್ ಕುಂತ್ಬಿಟ್ರೆ ಆಮೇಲೆ ಮುಂದೆ ಪ್ರಾಬ್ಲಮ್ ಆಗ್ತೈತಿ. ಪ್ರೋಗ್ರಾಮಿಂಗ್ ಒಳಗೆ ಇಂಟ್ರೆಸ್ಟೇ ಹೊರಟು ಹೋಗ್ಬಿಡ್ತೈತಿ. ಅದಾಗೋಕ್ಕಿಂತ ಮುಂಚೆ ಸ್ವಲ್ಪ ಕರೆಕ್ಟಾಗಿ ಸ್ವಲ್ಪ ಪ್ರೋಗ್ರಾಮಿಂಗ್ ಕೆಲವೊಂದು ಫಂಡಮೆಂಟಲ್ಸ್ ಹಾಕಬೇಕು ಅಂತ ನಾ ಮಾಡಿದ್ನಿ. ಸೊ ಈ ಗೋಲ್ಡನ್ ಅಪರ್ಚುನಿಟಿ ಐತಿ. ಯಾರು ನೀವು ಕೇಳಾಕತ್ತಿಲ್ಲ, ಪ್ರಾಬ್ಲಮ್ ಆಗತ್ತೈತಿ ನಿಮ್ಗೆ, ಸ್ಕ್ರಾಚ್ ನಮ್ಗೆ ಇನ್ಸ್ಟಾಲ್ ಆಗಿಲ್ರಿ ಅಥವಾ ಏನು ಅಲ್ಲಿ ನಮ್ಗೆ ಗೊತ್ತಾಗೋಲ್ರಿ ಸ್ಕ್ರಾಚ್ ಒಳಗೆ ಏನು ಮಾಡೋದು ಅಂತ ಈಗ ಕೇಳಬೇಕು. ಇನ್ನೊಮ್ಮೆ ನಾನು ತೋರಿಸ್ತೀನಿ. ಅವಾಗ ನಾನು ಏನು ಮಾಡ್ತೀನಿ, ಆಟೋಮ್ಯಾಟಿಕಲಿ ಕ್ಲಾಸದ ಲೆವೆಲ್ ಸ್ವಲ್ಪ ಇಳಿಸ್ತೇನೆ, ಸಿಂಪಲ್ ಪ್ರಾಬ್ಲಮ್ ಅಂತ ತಗೋತೀನಿ. ಬಟ್ ನೀವು ಹೇಳ್ಬೇಕು ಅದನ್ನು. ಹೇಳಿಲ್ಲ ಅಂದ್ರೆ ಯಾರು ಹೇಳಕತ್ತಾರಲ್ಲ ಅವ್ರ ಪ್ರಕಾರ ಹೋಗ್ತೇನೆ. ಎಷ್ಟೋ ಮಂದಿ ಪ್ರೋಗ್ರಾಮ್ ಕಳ್ಸಾಕತ್ತಾರೆ, ಅವ್ರ ಪ್ರಕಾರ ಹೋಗ್ತೀನಿ. ಯಾರಿಗಾದ್ರೂ ಪ್ರಾಬ್ಲಮ್ ಐತಿ? ಸರ್ ಸ್ಕ್ರಾಚ್ ನಾಗ ಏನು ಗೊತ್ತಾಗೋದ್ರಿ? ಸರಿ, ಸ್ಕ್ರಾಚ್ ನಾಗ ಏನಂತ ತಿಳಿಸ್ರಿ. ಓಕೆ, ಮನೋಜ್ ಏನ್ ಕೇಳಕತ್ತಿದ್ದಿ? ಸರ್ ಸ್ಕ್ರಾಚ್ ಡೌನ್ ಆಗಿಲ್ರಿ ಸರ್, ಮತ್ತ ಸ್ಕ್ರಾಚ್ ನಾಗ ಏನು ಎಕ್ಸ್ಪ್ಲೋರ್ ಮಾಡಕ್ ಬರವಲ್ದ್ರಿ ಸರ್. ಡೌನ್ಲೋಡ್ ನೀನು ಎಲ್ಲಿ ಆಪ್ ಸ್ಟೋರ್ ಇನ್ಸ್ಟಾಲ್ ಮಾಡತ್ತೀನಿ, ಎಲ್ಲಿ ಇನ್ಸ್ಟಾಲ್ ಮಾಡಕತ್ತಿ ಅದನ್ನ? ಪ್ಲೇ ಸ್ಟೋರ್ ನಿಂದ್ರ ರೀ. ಅದು ಪ್ಲೇ ಸ್ಟೋರ್ ಇನ್ಸ್ಟಾಲ್ ಮಾಡತ್ತಿ, ಮತ್ತೆ ಏನಾಗೋತು? ಮೆಸೇಜ್ ಆಸ್ಕಿನ್ ಮೆಸೇಜ್ ಅವ್ರು ಇದನ್ ಕೊಟ್ಟಾರಿ ಸರ್, ಅಪ್ರೂವ್ ಕೊಟ್ಟಾರಿ, ಅಂದ್ರೆ ಆಗಲ್ರಿ ಸರ್ ಡೌನ್ಲೋಡ್. ಉಳ್ದವ್ರಿಗೆ ಆಗೈತಿ, ಕೆಲವೊಬ್ಬರಿಗೆ. ಇನ್ನೊಮ್ಮೆ ಟ್ರೈ ಮಾಡು, ಮತ್ತೆ ಏನ್ ಮಾಡ್ತೀನಿ ನೋಡೋದನ್ನ ಹೆಂಗ್ ಮಾಡಿ ಅದನ್ನ. ಈಗಾಗಲೇ ಇನ್ಸ್ಟಾಲ್ಡ್ ಆಪ್ ಒಳಗೆ ಹೋಗಿ ನೋಡು, ಅನ್ಇನ್ಸ್ಟಾಲ್ ಮಾಡಿ ನೋಡು, ಏನಾದ್ರು ಅರ್ಧ ಇನ್ಸ್ಟಾಲೇಷನ್ ಆಗಿತ್ತು ಏನಾಗಿತ್ತು ನೋಡು. ಯಾರಿಗೆ ಟ್ಯಾಬ್ ಒಳಗ ಈಗಾಗಲೇ ಈಗ ಉಳಿದವ್ರಿಗೆ 22 ಮಂದಿ ಕೈ ಐತಿಲ್ಲ, ನಿಮ್ಗೆಲ್ಲರಿಗೂ ಇನ್ಸ್ಟಾಲೇಷನ್ ಆಗೈತಿ. ಹರ್ಷಿತಾ, ನಿಂಗೆ ಇನ್ಸ್ಟಾಲೇಷನ್ ಆಗೈತಿ ಸ್ಕ್ರಾಚ್ ಇದು? ಎಸ್ ಸರ್. ಓಕೆ ಓಕೆ. ಸೊ ಸ್ಕ್ರಾಚ್ ಒಳಗೆ ಇವತ್ತಿನ ದಿವಸ ಮಾಡೋಣ ಅಂತ. ಆ ಮಿನ್ ಮ್ಯಾಕ್ಸ್ ಆಮೇಲೆ ನೋಡೋಣ ಅಂತ. ಬೇಕಾದ್ರೆ ನಿಮ್ಗೆ ಸ್ಕ್ರಾಚ್ ನ ಹೆಂಗ್ ಯೂಸ್ ಮಾಡೋದು ಎಲ್ಲರಿಗೂ ಇವತ್ತಿನ ದಿವಸ ಇನ್ನೊಂದು ಸ್ವಲ್ಪ ನಾನು ಹೇಳ್ಕೊಡ್ತೀನಿ ಇವತ್ತು. ಆಮೇಲೆ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಆಮೇಲೆ ನೋಡೋಣ. ಓಕೆ, ಇಲ್ಲಿ ಸ್ಕ್ರಾಚ್ ಇದು ನಿಮ್ಗೆ ಯಾವ್ದು ಇನ್ಸ್ಟಾಲ್ ಆಗಿದ್ದು ಗೊತ್ತಿಲ್ಲ. 2 ಇನ್ಸ್ಟಾಲ್ ಆಗಿರ್ಬೋದು. ನನ್ನ ಕಡೆ ಇಲ್ಲಿ ಇದ್ದು 3 ಐತಿ. ಯಾವುದು ನಡೀತೈತಿ? ಸ್ಕ್ರಾಚ್ 3 ಐತೋ 2 ಐತೋ ನಿಮ್ ಕಡೆಗೆ ಹರ್ಷಿತಾ? ಸರಿ, ನಮ್ದು ಆರೆಂಜ್ ಕಲರ್ ಐತ್ರಿ. ಹಿಂಗೈತ್ರಿ ಸರ್ ನಮ್ದು. ಓಕೆ. ಸ್ಕ್ರಾಚ್ ಒಳಗ ಇಲ್ಲಿ ಒಟ್ಟು ನಿಮಗ ಮುಖ್ಯ 3. ಸರಿ, ವಾಯ್ಸ್ ಬ್ರೇಕ್ ಆಗ್ತೈತ್ರಿ. Voice break ಆಗ್ತಿದೆ ಸರ್. ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್ ಬ್ರೇಕ್ ಆಗತೈತಿ ಇವರ ವಾಯ್ಸ್. ವೇಟ್ ಒಂದು ನಿಮಿಷ. ಇನ್ನು CPU ಭಾಳ ಜೋರಾಗೈತಿ. ಒಂದು ನಿಮಿಷ ಬರ್ತೈತಿ ವಾಪಸ್. ಈಗೂ ಬ್ರೇಕ್ ಆಗತೈತಿ? ನೋ
ಸರ್ No, sir. ಓಕೆ, ಅದು ಒಮ್ಮೆ ನಮ್ಗೆ ನಂದು Sir. ಕಂಪ್ಯೂಟರ್ ಒಮ್ಮೆ ನಮ್ಗೆ ಒಂದು ನಿಮಿಷ. ಹಾ ಕೇಳಿ, ಏನು ಕೇಳಾರು? ಸರ್ ಈ ಸ್ಕ್ರಾಚ್ ಒಳಗ ಇಫ್ ಹೆಂಗ ಮಾಡೋದ್ರಿ? ಓಕೆ, If command ಹೆಂಗ? ಸ್ಲೋಲಿ ಹೋಗಿ ಎಲ್ಲ ಸ್ಕ್ರಾಚ್ ಫಸ್ಟ್ ಇಂದ ಕೇಳೋಣಾಗ್ತಾರಲ್ಲ, ಆಯ್ತು ತೋರಿಸ್ತೀನಿ. ಓಕೆ, ಸೊ ಸ್ಕ್ರಾಚ್ ಎಲ್ಲರೂ ಫಸ್ಟ್ ಬೇಸಿಕ್ ನಿಂದ ಕೇಳ್ಕೊಳ್ಳಿ. ಸ್ಕ್ರಾಚ್ ಒಳಗೆ ಪ್ರೋಗ್ರಾಮ್ ಬರೀಬೇಕಾದ್ರೆ ಇಲ್ಲಿ ನಿಮಗೆ 3 ಸೆಕ್ಷನ್ಗಳು ಕಾಣ್ತಾವೆ. ಒಂದು ಈ ಎಡಭಾಗದೊಳಗೆ ಏನ್ ಕಾಣುತ್ತೆ ನಿಮ್ಗೆ ಕಮಾಂಡ್ಗಳು. ಸೊ ಇಲ್ಲಿ ಇವನ್ನ ತಂದು ಇಲ್ಲಿ ಏನ್ ಮಾಡ್ಕೋಬಹುದು, ನಡಕಿರ್ತಲ್ಲ ಇಲ್ಲಿ ಪ್ರೋಗ್ರಾಮ್ ಎಲ್ಲಿ ಬರೆಯಾಕ್ತಾರೆ ನೀವು, ನಡಕಿದ್ ಬಿಳಿದು ಕೊಟ್ಟಿದಾರಲ್ಲ ಕ್ಯಾನ್ ಬಿಳಿದು, ಇಲ್ಲಿ ಪ್ರೋಗ್ರಾಮ್ ಅನ್ನ ಬರೀತಾರೆ. ಪ್ರೋಗ್ರಾಮ್ ಅನ್ನ ರನ್ ಮಾಡಿದಾಗ ಔಟ್ಪುಟ್ ಎಲ್ಲಿ ಕಾಣಿಸ್ತೈತಿ, ಇಲ್ಲಿ ಬೆಕ್ ಐತಲ್ಲ ಅಲ್ಲಿ ಕಾಣಿಸ್ತೈತಿ. ಬೆಕ್ ಐತಲ್ಲ, ಈ ಬೆಕ್ಕು ನೀವ್ ಏನ್ ಮಾಡ್ತಿರಲ್ಲ ಅದನ್ನ ಮಾಡ್ತೀವಿ. ಬೆಕ್ ಈ ಮಾನಿಟರ್ ಹೇಳ್ತೈತಲ್ಲ ಹಂಗೆ ಹೆಲೋ ಅಂದ್ರೆ ಇದು ಬೆಕ್ ಹೇಳ್ತೈತಿ. ಈ ಬೆಕ್ಕಿನ ಚಿತ್ರ ನೀವು ಚೇಂಜ್ ಮಾಡ್ಬೋದು, ಬೆಕ್ಕಿನ ಬಿಟ್ಟು ನೀವು ಬೇರೆ ಏನಾದ್ರು ಚಿತ್ರ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದು ಯಾಕೆ ಬೆಕ್ಕಿನ ಯಾಕೆ ಕೊಟ್ಟಿದ್ದಾರೆ ಇವರು ಚಿತ್ರ? ಬೆಕ್ಕುಗಳೇನು ಎಲ್ಲ ಕಡೆ ಪ್ರೋಗ್ರಾಮ್ನಾಗ ಇರುದಿಲ್ಲ. ನೀವು ಬ್ಯಾಂಕಿಂದ ಅಪ್ಲಿಕೇಶನ್ ಏನ್ ಬೆಕ್ ಇರ್ತೈತಿ? ಇಲ್ಲ. ನೀವು ಟಿಕೆಟ್ ಬುಕಿಂಗ್ ಮಾಡ್ಬೇಕಾದ್ರೆ ಬೆಕ್ ಇರ್ತೈತಿ? ಇಲ್ಲ. ಸರಿ, ಅದನ್ನ ಹೆಂಗ್ ಚೇಂಜ್ ಮಾಡೋದ್ರಿ? ಒಂದ್ ನಿಮಿಷ, ಈಗ ಸದ್ಯ ನಾನು ಬರೀ ಒಂದೊಂದಾಗಿ ಹೋಗೋಣ. ಹಾ, ಇದ್ರೆ ಎಲ್ಲ ಏನಾಗ್ಬಿಡ್ತೈತಿ, ಡೆವಲಪ್ ಆಗಿಬಿಡ್ತೈತಿ, ನಿಮ್ಗೆ ತಿಳಿಯೋದಿಲ್ಲ ಏನು. ಸ್ವಲ್ಪ ಅದಕ್ಕಾಗಿ ಏನ್ ಮಾಡ್ರಿ, ಕ್ವಶನ್ಸ್ ಅನ್ನು ಸ್ವಲ್ಪ ನಿಮ್ ಮೈಂಡ್ನಾಗಿಂದ ತೆಗೆದೀಗ ಈಗ ಸ್ವಲ್ಪ ಏನ್ ಮಾಡ್ರಿ, ಏನ್ ನಡೆದೈತೆ ಅಂತ ಕೇಳ್ರಿ, ಆಮೇಲೆ ಚೇಂಜ್ ಮಾಡಕ್ ಬರ್ತೈತಲ್ಲ ಅಫ್ಕೋರ್ಸ್ ಟೆಲ್ ದಟ್ ಥಿಂಗ್ ಲೇಟರ್. ಸೊ ಈಗ ಸದ್ಯ ಅದ್ ಬಿಟ್ಬಿಟ್ಟು ಚೇಂಜ್ ಗೊತ್ತಿರ್ಬೇಕು ನಿಮ್ಗೆ ಏನೇನ್ ಮಾಡಕ್ ಬರ್ತೈತೆ ಅಂತ. ಇದನ್ನ ಡಿಸಪಿಯರ್ ಮಾಡ್ಬೋದು ನಾವು. ಈ ಬೆಕ್ಕನ್ ಬೇಕಾದ್ರೆ ನಾವು ಡಿಸಪಿಯರ್ ಮಾಡಿಸ್ಬೋದು, ಬೇರೆನೇ ಇದನ್ನ ಚೇಂಜ್ ಮಾಡಿಸ್ಬೋದು, ಬೇರೆನೇ ಇದನ್ನ ಚೆಂಡ್ ಮಾಡಿಬಿಡ್ಬೋದು, ಇದನ್ನ ಏನೋ ಮಾಡ್ಬೋದು ಇದನ್ನ. ಸೊ ದಿಸ್ ಬೆಕ್ ಈಗ ಸೇ ಅಂತಂದ್ರೆ ಇದು ಬೆಕ್ ಇದ್ದು ಇದೇ ಹೆಲೋ ಹೇಳ್ತೈತಿ. ಹೆಲೋ ಅಂತ ಸೇ ಬೆಕ್ಕ ಹೆಲೋ ಅಂತ ಹೇಳ್ತೈತಿ. ಆ ತರ ಇವರು ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ ಸಣ್ಣ ಹುಡುಗರಿಗೆ ತಿಳಿಲಿ ಅಂತ. ಹೌದಿಲ್ಲ, ಈ ಪ್ರೋಗ್ರಾಮ್ ಆಗೋದು ಏನ್ ಬೇಕಿರೋದಿಲ್ಲ. ಸೊ ಇದರಲ್ಲಿ ಸಣ್ಣ ಹುಡುಗರಿಗೆ ತಿಳಿಲಿ ಅಂತ ಆ ತರ ಮಾಡಿದ್ದಾರೆ, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಕಲಿಯಕ್ಕೆ ಈಸಿ ಆಗಲಿ ಅಂತ. ಸೊ ಇಲ್ಲಿ ಔಟ್ಪುಟ್ ಬರ್ತೈತಿ ನಿಮ್ಗೆ ಎಲ್ಲಿ ಈ ಭಾಗಕ್ಕೆ, ಪ್ರೋಗ್ರಾಮ್ ಭಾಗಕ್ಕೆ. ಕಮಾಂಡ್ಗಳೆಲ್ಲದಾವು ಲೆಫ್ಟ್ ಭಾಗಕ್ಕೆ. ಈ ಕಮಾಂಡ್ಗಳು ಬಹಳ ಯೂಸ್ ಆಗ್ತೈತೆ ಅಂತ ಈ ಕಮಾಂಡ್ಗಳು ಏನ್ ಮಾಡಿದಾರು, ಬೇರೆ ಬೇರೆ ತೆರನಾದ ಕಮಾಂಡ್ಗಳಾಗಿ ಗ್ರೂಪ್ ಮಾಡಿದ್ದಾರೆ. ಎಡಕ್ಕಂತ ಕಲರ್ಗಳು ಲುಕ್ಸ್ ಕಮಾಂಡ್ ನೋಡಿ, ಅದೇ ಇದೇ ಪೇಜ್ನಾಗ ಬಂತದ್ದು, ಕೆಳಗೆ ಬಂತಷ್ಟೇ. ಇಲ್ಲೆಲ್ಲ ಟೋಟಲ್ ಕಮಾಂಡ್ಗಳು ಇದ್ವಲ್ಲ ಅಲ್ಲೇ ಬಂತ ಅದು ಸಹಿತ. ಆದ್ರೆ ಏನ್ ಬಂತು, ಸ್ವಲ್ಪ ಆ ಸೆಕ್ಷನ್ ಹೋಯ್ತು. ಒಂದೇದು ಯಾವುದು, ಮೋಷನ್ ರಿಲೇಟೆಡ್, ಅಂದ್ರೆ ಇದನ್ನ ಮೂವ್ ಮಾಡಿಸೋ ಸಲುವಾಗಿ ಕಮಾಂಡ್ಗಳು. ನೆಕ್ಸ್ಟ್ ಅದ್ರ ಬೆಕ್ಕಿನ ಅಥವಾ ಅದ್ರ ಕಾಸ್ಟ್ಯೂಮ್, ಅಂದ್ರೆ ಕಾಸ್ಟ್ಯೂಮ್ ಅಂದ್ರೆ ಏನು, ಬಟ್ಟೆ, ಅದರ ಒಂದು ಅರಿವಿ ಚೇಂಜ್ ಮಾಡಕ, ಅಥವಾ ಏನೇನೋ ಇಲ್ಲಿ ಸ್ವಿಚ್ ಬ್ಯಾಕ್ ಡ್ರಾಪ್ ಚೇಂಜ್ ಮಾಡಕ, ಅಂದ್ರೆ ಇಲ್ಲಿ ಅಪಿಯರೆನ್ಸ್ ಯಾವ ತರ ಕಾಣ್ಬೇಕು ಆ ಸಲುವಾಗಿ. ಆಮೇಲೆ ಸೌಂಡ್ಸ್ ಮ್ಯಾವ್ ಗಿವ್ ಅನ್ಸ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಈ ಕಮಾಂಡ್ ಅನ್ನು ತೆಗೆದ ಪ್ಲೇ ಸೌಂಡ್ ಇಂತ ಏನ್ ಮಾಡ್ಬೋದು, ಇಲ್ಲಿ ಮ್ಯಾವ್ ಅನ್ಸ್ಬೋದು. ಈ ತರ ತಗೊಂಬನ್ನಿ ಅಂತಂದ್ರೆ ಇಲ್ಲಿ ನೆನ್ಸ್ಬೋದು, ಮ್ಯಾವ್ ಅನ್ಸ್ಬೋದು. ಕೇಳಿಸ್ತು ಮ್ಯಾವ? Yes, sir. Yes, sir. Yes, sir. Yes, sir. ಇದ್ಯಾಕೆ ಮೇವ್ ಅನ್ಸ್ಬೇಕ್ರಿ? ಅಂದ್ರೆ ನೀವು ಪ್ರೋಗ್ರಾಮ್ಗಳು ನೋಡಿರ್ತೀರ, ಮೇವ್ ಅನ್ನೋ ಪ್ರೋಗ್ರಾಮ್ಗಳು ಬಹಳ ಕಡಿಮೆ. ಸೊ ಇದ್ಯಾಕೆ ಹಿಂಗ್ ಮಾಡಿದ್ರು, ಏನಿಲ್ಲ ನಾವ್ ಇದ್ರ ಬದಲಿ ಬೇರೆ ಸೌಂಡ್ ಅನ್ನು ಇಲ್ಲಿ ಮಾಡಿಸ್ಬೋದು ಅಂತ ಬೇಕಾದ್ರೆ. ನಾವು ಫಾರ್ ಎಕ್ಸಾಂಪಲ್ ರೆಕಾರ್ಡೆಡ್ ಇನ್ ಮಾಡಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನು ರೆಕಾರ್ಡ್ ಮಾಡ್ತೀನಿ, ಹಲೋ ಹಲೋ ಈಗ ರೆಕಾರ್ಡ್ ಮಾಡಿದ್ದೀನಿ ನಾನು, ಹೌದಲ್ಲ? ಸೊ ಇದನ್ನ ಸೇವ್ ಮಾಡ್ತೀನಿ, ಇದನ್ನ ಸೇವ್ ಮಾಡ್ತೀನಿ. ಇದನ್ನ ಸೇವ್ ಆದ್ಮೇಲೆ ಇಲ್ಲ ರೆಕಾರ್ಡಿಂಗ್ ಒನ್ ಸೇವ್ ಆಯ್ತು. ಇನ್ನು ವಾಪಸ್ ಕೋಡ್ಗೆ ಹೋಗ್ತೀನಿ. ಇಲ್ಲಿ ಮೇವ್ ಜೊತೆಗೆ ಏನ್ ಬಂತೀಗ, ರೆಕಾರ್ಡಿಂಗ್ 1 ಬಂತೀಗ. ಇದನ್ನ ಸೇವ್ ಮಾಡ್ತೀನಿ, ಇದನ್ನ ಪ್ಲೇ ಮಾಡ್ತೇನೆ ನೋಡ್ರಿ. ಹಲೋ 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 ಅಂತ. ಸೊ ಈ ತರ ಐ ಕ್ಯಾನ್ ಮೇಕ್ ಎನಿ ಸೌಂಡ್. ಇದನ್ನ ಸೌಂಡ್ ಅನ್ನ ನಾನು ಏನ್ ಮಾಡ್ಬೋದು, ರೆಕಾರ್ಡಿಂಗ್ ಮಾಡಿ ಇಲ್ಲಿ ಪ್ಲೇ ಮಾಡ್ಬೋದು. ಅದ್ರ ಸಲುವಾಗಿದೆ. ಸೊ ಡೋಂಟ್ ಥಿಂಕ್ ದಟ್ ಇದನ್ನ ಮೇವ್ ಯಾಕ್ರಿ, ಇದು ಬೆಕ್ಕನ್ನ ಯಾಕೆ. ಇಡೀ ಪ್ರೋಗ್ರಾಮಿಂಗ್ ಏನಪ್ಪಾ, ಜಗತ್ತೆಲ್ಲ ಬೆಕ್ಕಿನ ಸುತ್ತಲೇ ಇರುದಿಲ್ಲ. ಎಲ್ಲಾ ಪ್ರೋಗ್ರಾಮ್ಗಳದಾಗೂ ಬೆಕ್ಕಿರಂಗಿಲ್ಲ, ಹೇಳಿದ್ನಲ್ಲ, ಬೇರೆ ಇರ್ತೈತಿ. ಆದ್ರೆ ಇದು ಜಸ್ಟ್ ಹುಡುಗರಿಗೆ ತಿಳಿಯಾಕಂತ ಹೇಳಿ, ಹುಡುಗರಿಗೆ ತಿಳಿಸಲಾಗ ಏನ್ ಮಾಡಿದ್ರು, ಹಂಗ ನಾನು ಬೆಕ್ಕನ್ನು ಮೂವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಬೆಕ್ಕನ್ ಬೇಕಾದ್ರೆ ಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಬೆಕ್ಕನ್ ಏನ್ ಮಾಡ್ಬೋದು, ಇಲ್ಲಿ ನೋಡ್ರಿ ಮೂವ್ ಕಮಾಂಡ್ ತಗೊಂಡ್ಬರ್ತೀನಿ. ಅಲ್ಲಿ ಏನ್ ಮಾಡ್ತೀನಿ, ಎಷ್ಟು ಸ್ಟೆಪ್, ಒಂದು 200 ಸ್ಟೆಪ್ಸ್ ಮೂವ್ ಮಾಡ್ಬೇಕು. ಅದ್ರ ಬುಕ್ ನೋಡ್ರಿ ಬೆಕ್ಕಲ್ಲಿ ಹೋಗ್ತೈತೆ ನೋಡ್ರಿ. ನಾ ರನ್ ಮಾಡ್ತೇನೆ ಇದನ್ನಷ್ಟ ಈ ಒಂದೇ ಕಮಾಂಡ್ ರನ್ ನೋಡ್ರಿ. ಏನಕ್ಕೆ ನೋಡ್ರಿ, 2 ಸಲ ಮೂವ್ ಮಾಡಿದ್ವಿ, 2 ಸಲ ಆ ಕಡೆ ಹೋಯ್ತು, ಗೊತ್ತಾಯ್ತು? ಓಕೆ, ಸೊ ಆಮೇಲೆ ಏನ್ ಮಾಡ್ತೇನೆ, ಗೋ ಟು ಯಾವ ಪೊಸಿಷನ್ಗೆ ಹೋಗ್ಬೋದು, ಗೋ ಟು ಎಕ್ಸ್ ವೈ. ನಿಮ್ಗೆಲ್ಲರಿಗೂ ಎಕ್ಸ್ ಗೊತ್ತೈತಲ್ಲ, ಇದು ಏನ್ ತಗೋಬಹುದು, ಒಂದು ಇದೇನ್ ತಗೋಬಹುದು, ಗ್ರಾಫ್ ಹಾಳಿ ಅಂತ ತಗೋಬಹುದು. Graph. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಏನ್ ಮಾಡ್ತೀನಿ, ಇದನ್ನ ಎಲ್ಲಿ ಹೋಗ್ತೀನಿ, 50-50 ಹೋಗ್ತೀನಿ. ಎಲ್ಲಿ ಹೋಗ್ತೈತೆ ನೋಡಿ,
50 ಮತ್ತು 50ಗೆ ಹೋಗ್ತೇನೆ ನೋಡ್ತೀನಿ. ನನಗನ್ಸೋ ಮಟ್ಟಿಗೆ ಇದು ಇಲ್ಲಿ ಎಲ್ಲೋ ಬರ್ಬೋದು, ಮ್ಯಾಲಿನ ಸೈಡ್ ಬರ್ತೈತಿ ಮೋಸ್ಟ್ಲಿ, ಮ್ಯಾಲಿನ ಸೈಡ್ ಆಗ್ತದೆ 50-50. ಸೊ 0-0 ಇಸ್ ದ ಸೆಂಟರ್. ಈಗ ನಾವು 0-0 ಹೋಗ್ತೇನೆ, ಎಲ್ಲೈತೆ ನೋಡಿ ಗೊತ್ತಾಗ್ತದೆ ನನಗೆ. 0-0 ಒರಿಜಿನ್ ಎಲ್ಲೈತಿ, ಒರಿಜಿನ್ ಅಂತ ಹೇಳಿದ್ವಿ ನಾವು. 0-0 ಏನಂತೀವಿ, ಒರಿಜಿನ್ ಅಂತ ಇಲ್ಲ. ಇದು ಸೆಂಟರ್ನಾಗ ಐತಿ. ಸೊ ಈಗ ನಾ ಏನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ x -200, ಆಮೇಲೆ y +100. ಎಲ್ಲಿ ಹೋಗ್ತೈತೆ ಅವಾಗ ಅದು? ಈ ಕಡೆ ಹಿಂದೆ ಬರ್ತೈತಿ, ಆಮೇಲೆ ಇಲ್ಲಿ ಮ್ಯಾಲೆ ಇಲ್ಲೆಲ್ಲೋ ಬರ್ತೈತಿ. ಅಲ್ಲಿ ಬರ್ತದೆ ನೋಡಿ, ಈ ಕಡೆ ಬರ್ತದೆ. ಸೊ ಯು ನೋ ದಿಸ್. ಸೊ ಇವೆಲ್ಲ ಇದರಿಂದ ಏನ್ ಮಾಡ್ಬೋದು, ಮೋಷನ್ ಮಾಡ್ಬೋದು. ಸೊ ನಾನು ಏನ್ ಮಾಡ್ಬೋದು, ಚೇಂಜ್ ಮಾಡಿ ನಾ ಇಲ್ಲೊಂದು ಬಾಲ್ ಮಾಡಿಬಿಟ್ನೆ ಅಂದ್ರೆ ಚಿತ್ರ ಅಷ್ಟೇ. ಚಿತ್ರ ಏನ್ ಚೇಂಜ್ ಮಾಡೋದು ದೊಡ್ಡ ಮಾತಿಲ್ಲ. ಇಲ್ಲೇ ಹೋಗಿ ಕಾಸ್ಟ್ಯೂಮ್ಸ್ ಒಳಗೆ ಹೋಗಿ ಚೇಂಜ್ ಮಾಡ್ಬಿಡ್ಬೋದು. ಕಾಸ್ಟ್ಯೂಮ್ ಇದ್ರ ರೂಪನ ಚೇಂಜ್ ಮಾಡ್ಬಿಡ್ಬೋದು. ಸ್ಪ್ರೈಟ್ ಬೇರೆ ಚಿತ್ರ ತಗೋಬಹುದು ನನಗೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇದ್ರೊಳಗೆ ಹೋಗಿ ಬೇಕಂತಂದ್ರೆ ನಾನು ಇಲ್ಲಿ ಏನ್ ಮಾಡ್ಬೋದು, ಕಾಸ್ಟ್ಯೂಮ್ಸ್ ಒಳಗೆ ಹೋಗಿ ಇಲ್ಲಿ ನೋಡಿ ಚಿತ್ರ ಇಲ್ಲಿ ಬೇಕೈತಿಲ್ಲ, ಈ ಬೇಕಿನ ನಾನು ಬೇಕಾದ್ರೆ ಕಾಸ್ಟ್ಯೂಮ್ ಅನ್ನ ಒಂದು ಮಾಡ್ಕೋಬಹುದು. ಕಾಸ್ಟ್ಯೂಮ್ 2 ಐತಿ ನೋಡಿ. ಹಂಗ ನಾನು ಇನ್ನೊಂದು ಕಾಸ್ಟ್ಯೂಮ್ ಮಾಡ್ತೀನಿ, ಇನ್ನೊಂದು ಕಾಸ್ಟ್ಯೂಮ್ಗೆ ಏನ್ ಮಾಡ್ತೀನಿ, ಬೇಕಾದ್ರೆ ನಾನು ಫೋಟೋನು ಹಾಕಿ ಇಲ್ಲಿ ಏನ್ ಮಾಡ್ತೀನಿ ನಾನು, ಇದು ಬೇರೆನ ಹಾಕ್ಬೋದು. ನಾನು ಇದೇನೋ ಒಂದು ನಾನು ಫೋಟೋ ಹಾಕ್ಬೋದು. ಸೊ ಇಲ್ಲಿ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಇರ್ತವೆ. ಅಥವಾ ಇಲ್ಲಿ ತೆಗಿಬಹುದು ಬಿಡ್, ನಾನು ತೆಗಿಬಹುದು. ಬಟ್ ತೆಗಿಯೋದಲ್ದೆ ಕನ್ವರ್ಟ್ ಟು ರೈಟ್ ಸೈಡ್ ಒಳಗೆ ಐತಿ, ರೈಟ್ ಸೈಡ್ ಫೋಟೋ ಇದೆ. ಫೋಟೋ ಐತಿ, ಆ ಸ್ಪ್ರೈಟ್ ಒನ್ ಸರ್ ಈ ಕಡೆ ಮೂಲಿ ಒಳಗೆ ಈ ಕಡೆ ಸ್ಪ್ರೈಟ್ 1 ಸ್ಪ್ರೈಟ್ 2 ಐತಿ. ಅದರ ಇದ್ರ ಕೆಳಗೈತಿ. ಇಲ್ರಿ ಸರ್, ರೈಟ್ ಸೈಡ್ ಅದು ಕಾಲಮ್ ಟಾಪ್ ನಲ್ಲಿ ಐತಿ. ಇಲ್ಲಿ ಸ್ಪ್ರೈಟ್ 1 ಹೆಸರು ಐತಿ. ಆಮೇಲೆ ಇಲ್ಲಿ ಬ್ಯಾಕ್ ಸರ್ ಅದನ್ನ ಚೇಂಜ್ ಮಾಡಬಹುದು ಅನ್ಸುತ್ತೆ. ಸ್ಪ್ರೈಟ್ 2 ಅದು ಹೆಸರು, ಅದು ಹೆಸರು ಅಷ್ಟೇ. ಸರ್ ನಾವು ಡೈರೆಕ್ಟ್ ಪೇಜ್ ಯೂಸ್ ಮಾಡಬಹುದು. ಅಪ್ಲೋಡ್ ಐತಿ ಸರ್. ಸರ್ ಅಲ್ಲಿ ಅಪ್ಲೋಡ್ ದಾಗ ನಿಮ್ ಫೋಟೋ ಹಾಕ್ಬೋದು ಸರ್. ಅಲ್ಲಿ ಹಾಕ್ಬೋದು. ನನ್ಗೆ ಚೂಸ್ ಇಲ್ಲಿ ರೆಡಿಮೇಡ್ ಕೆಲವೊಂದು ಯಾವ್ದು ನೋಡೋದೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಸ್ಕೆಟ್ಬಾಲ್ ಸೊ ಬಾಸ್ಕೆಟ್ಬಾಲ್ ಬಂತು, ಹೌದಲ್ಲ? ಸೊ ಇದನ್ನ ಈ ಬಾಸ್ಕೆಟ್ಬಾಲ್ ಬಂತು, ಇದನ್ನ ತೆಗೆದು ಈ ಸ್ಪ್ರೈಟ್ ಅನ್ನು ತೆಗೆದ್ಬಿಡೋಣ. ಸೊ ಇದನ್ನ ತೆಗೆಯೋಣ. ಈಗ ಬಾಸ್ಕೆಟ್ಬಾಲ್ ಒಂದೇ ಸ್ಪ್ರೈಟ್ ಬಂತು, ಹೌದಲ್ಲ? ಸೊ ಈ ಬಾಸ್ಕೆಟ್ಬಾಲ್ ಕೋಡ್ ಒಳಗೆ ಏನ್ ಮಾಡ್ತೇನೆ ನಾನು, ಈ ಬಾಸ್ಕೆಟ್ಬಾಲ್ ಅನ್ನ ಮೊದಲು ಏನ್ ಮಾಡ್ತೀನಿ, ಬಾಲ್ ಮೇಲೆ ಹೋಯ್ತೇನೆ ನಾನು ಮೊದಲು. ಫಾರ್ ಎಕ್ಸಾಂಪಲ್ ಗೋ ಟು -100, ಆಮೇಲೆ y0 ಎಷ್ಟು ಮಾಡಿದ್ರೆ ಇಲ್ಲಿ ಬರ್ತೈತದು, ಇಲ್ಲಿ ಬಂತದಲ್ಲ -200 ನೆಕ್ಸ್ಟ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಬೋದು ಈಗ, ಮೂವ್ 200 ಮಾಡ್ಬೋದು, ಹೌದಲ್ಲ? ಸೊ ಇದನ್ನೆರಡನ್ನು ಕೂಡಿ ನಾನು ರನ್ ಮಾಡಿದ್ರೆ ಏನಾಗ್ತೈತಿ, ಪ್ರತಿ ಸಲ -200 0 ಹೋಗ್ತೈತಿ. ಅಲ್ಲಿಂದ 200 ಸ್ಟೆಪ್ ಮುಂದೆ ಹೋಗ್ತೈತಿ. ಸೊ ನೋಡಿ ಮೂವ್ ಆದ್ರೆ ನೋಡಿ ಹಿಂಗ್ ಹೋಗಿ ಎಷ್ಟು, ಇದನ್ನ 2 ಸಲ ರನ್ ಮಾಡ್ರೆ 2 ಸಲ, 3 ಸಲ ನೋಡಿ 3 ಸಲ ಹಿಂಗೆ ಹಾಕೊಂತ ಹೋಗ್ತೈತಿ. ಒಂದ್ ಇಷ್ಟು, ಇನ್ನೊಂದ್ ಸಲ ರನ್ ಮಾಡ್ರೆ ಇಷ್ಟು. ಓಕೆ, ಸೊ ಈ ತರ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನ ಲೂಪ್ ಒಳಗೆ ಹಾಕ್ಬೋದು. ಇವೆಲ್ಲ ಕಮಾಂಡ್ಸ್ ಇವು. ಓಕೆ, ಸೊ ಇವೆಲ್ಲ ಇವ್ರು ಮೋಷನ್ ರಿಲೇಟೆಡ್ ಕಮಾಂಡ್ಸ್, ಲುಕ್ಸ್ ಇವೆಂಟ್ ರಿಲೇಟೆಡ್ ಕಮಾಂಡ್. ಇವೆಂಟ್ ಅಂದ್ರೆ ನೋಡಿ ನಾ ಹೇಳಿದ ಒಂದು ಇವೆಂಟ್ ನಿಮ್ಗೆ ತೋರಿಸಿದ್ವಿ, ಗ್ರೀನ್ ಫ್ಲಾಗ್ ಕ್ಲಿಕ್ ಆದಾಗ ಶುರು ಮಾಡು ಅಂತ. ಓಕೆ, ಆಮೇಲೆ ಕೆಲವೊಂದು ಬೇರೆ ಬೇರೆ ತರದ ಇವೆಂಟ್ಗಳು ಅದಾವು. ಇದ್ರ ಮೇಲೆ ಆಮೇಲೆ ಮಾಡೋಣ. ಇವೆಂಟ್ ಅಂದ್ರೆ ಏನೋ ಒಂದು ಘಟನೆ ಆದಾಗ ಮಾಡುವಂತದ್ದು ಕೆಲಸ. ಈಗ ಫಾರ್ ಎಕ್ಸಾಂಪಲ್ ಇದ್ರ ನಾನು ಒಂದೇ ಸ್ಪ್ರೈಟ್ ಇರ್ಬೇಕಂತಿಲ್ಲ. ನನ್ನ ಪ್ರೋಗ್ರಾಮ್ ಅಲ್ಲಿ ಅನೇಕ ಸ್ಪ್ರೈಟ್ಗಳನ್ನು ತಗೊಳ್ಬಹುದು ನಾನು. ಅನೇಕ ಸ್ಪ್ರೈಟ್ಗಳನ್ನು ತಗೊಂಡು ಅವು ಇದು ಈ ಸ್ಪ್ರೈಟ್ಗೆ ಇಷ್ಟು ಹತ್ರ ಬಂದಾಗ ಇದನ್ನ ಮಾಡು ಇಂಥವೇನೇನೋ ನಾವು ಘಟನೆಗಳನ್ನ, ನಾವು ಕೆಲವೊಂದು ಘಟನೆಗಳು ಇರ್ತಾವ, ಅದು ಆಟೋಮೆಟಿಕಲಿ ಈ ಫಾರ್ಮ್ ಇಂದ ಚಾಲೂ ಆಗ್ತದೆ ಕೋಡ್ ಅದು ರನ್ ಆಗುತ್ತೆ. ಅಂತದ ಘಟನೆಗಳು ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಬಟ್ ಈಗ ಇಂಪಾರ್ಟೆಂಟ್ ಕಂಟ್ರೋಲ್ಸ್ ಇವು ಬಹಳ ಇಂಪಾರ್ಟೆಂಟ್ ಇದೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ. ಇಲ್ಲ ನೋಡಿ, ಇಫ್ ಎಲ್ಸ್ ಹೆಂಗೈತೆ ನೋಡಿ. ಇದು ಬರೀ ಇಫ್, ನಾ ಎಲ್ಸ್ ಇಲ್ದೆ ಇಫ್ ಅಂತ ಹೇಳತ್ತಿದ್ನಲ್ಲ, ಇದು ಬರೀ ಇಫ್, ಕರೆಕ್ಟ್. ಆಮೇಲೆ ಇದೇನು ಲೂಪ್, ಇದು ನಮ್ದು ವೈಲ್ ಬದಿಯಲ್ಲಿ ರಿಪೀಟ್ ಅಂತಿಲ್ಲ. ವೈಲ್ ಲೂಪ್ ಏನ್ ಮಾಡ್ತೈತಿ, ಇದು ಸತ್ಯ ಇರುವವರೆಗೆ ಇದನ್ನ ರಿಪೀಟ್ ಮಾಡು. ಸತ್ಯ ಇರುವವರೆಗೆ ವೈಲ್ ಇಟ್ ಈಸ್ ಟ್ರೂ. ಇಂಗ್ಲಿಷ್ ಒಳಗೆ ನಾವು ವೈಲ್ ಅಂದ್ರೆ ಏನು, ಇದು ಸತ್ಯ, ಈ ಕಂಡೀಷನ್ ಸತ್ಯ ಇರುವವರೆಗೆ ಇದನ್ನ ಮಾಡ್ತಾ ಇರು. ರಿಪೀಟ್ ಅಂಟಿಲ್ ಅಂದ್ರೆ ಏನು,
ಇದು ಸತ್ಯ ಆಗುವವರೆಗೆ ಇದನ್ನ ರಿಪೀಟ್ ಮಾಡು. ಇದು ಸತ್ಯ, ಈ ಕಂಡೀಷನ್ ಏನೈತಲ್ಲ ಇದು ಸತ್ಯ ಆಗುವವರೆಗೆ. ಇವೆರಡು ವ್ಯತ್ಯಾಸ ನೋಡ್ರಿ, ಕನ್ನಡ ಸರಿಯಾಗಿ ತಿಳ್ಕೊಳ್ರಿ. ಈ ವೈಲ್ ಲೂಪ್ ಏನ್ ಹೇಳ್ತೈತಿ, ಇದು ಕಂಡೀಷನ್ ಸತ್ಯ ಇರುವವರೆಗೆ. ವೈಲ್ ದಿಸ್ ಕಂಡೀಷನ್ ಇಸ್ ಟ್ರೂ, ವೈಲ್ ದಿಸ್ ಕಂಡೀಷನ್ ಇಸ್ ಟ್ರೂ, ಕೀಪ್ ಆನ್ ರಿಪೀಟಿಂಗ್ ದ ಸ್ಟೇಟ್ಮೆಂಟ್ಸ್ ಇನ್ಸೈಡ್, ಕೀಪ್ ಆನ್ ರಿಪೀಟಿಂಗ್ ದ ಕಮಾಂಡ್ಸ್ ಇನ್ಸೈಡ್ ದಿಸ್. ವೈಲ್ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂದ್ರೆ ಈ ಸ್ಟೇಟ್ಮೆಂಟ್ ಸತ್ಯ ಇರುವವರೆಗೆ ಈ ಒಳಗಿನ ಕಮಾಂಡ್ಗಳನ್ನ ರಿಪೀಟ್ ಮಾಡ್ತಾ ಇದ್ರು. ರಿಪೀಟ್ ಅಂಟಿಲ್, ಅಂಟಿಲ್ ಮೀನ್ಸ್ ಇದು ಸತ್ಯ ಆಗುವವರೆಗೆ. ಅಂದ್ರೆ ಏನು, ಸುಳ್ಳಿದ್ದಾಗ ರಿಪೀಟ್ ಮಾಡು, ಒಳಗೋಗು. ಸತ್ಯ ಆತಂದ್ರ ಹೊರಗೆ ಬಾ. ಇದು ಸತ್ಯ ಆಗುವವರೆಗೆ ನೀನು ರಿಪೀಟ್ ಮಾಡ್ತಾ ಇರೋದನ್ನ. ಗೊತ್ತಾಯ್ತು ನಾ ಹೇಳಕ್ತಿದ್ದು? ಸಿಮ್ಯಾಂಟಿಕ್ಸ್ ಇದ್ರದ್ದು ಮೀನಿಂಗ್ ಸಿಮ್ಯಾಂಟಿಕ್ಸ್ ಅಂತ ಕರಿತೀವಿ ನಾವು. ಇದ್ರ ಸಿಮ್ಯಾಂಟಿಕ್ಸ್ ಬಹಳ ಕ್ಲಿಯರ್ ಇರ್ಬೇಕು ನಿಮ್ಗೆ. ಸಿಮ್ಯಾಂಟಿಕ್ಸ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಪ್ರೋಗ್ರಾಮ್ ಬರೆಯಕ್ ಬರುದಿಲ್ಲ. ಸಿಂಟ್ಯಾಕ್ಸ್ ಕಿಂತ ಸಿಮ್ಯಾಂಟಿಕ್ಸ್ ಬಹಳ ಇಂಪಾರ್ಟೆಂಟ್. ಸಿಂಟ್ಯಾಕ್ಸ್ ಏನಂದ್ರೆ ರೂಪ ಅದ್ರದ್ದು. ಇಲ್ಲಿ ವೈಲ್ ಅಂತ ಇರ್ಬೋದು, ಇನ್ನೊಂದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೂ ವೈಲ್ ಅಂತ ಇರ್ಬೋದು, ಇನ್ನೊಂದ್ರೊಳಗೆ ರಿಪೀಟ್ ಅಂತ ಇರ್ಬೋದು. ಅದು ಸಿಂಟ್ಯಾಕ್ಸ್. ಅದು ಅಂದ್ರೆ ಏನು, ಯಾವ ಶಬ್ದಗಳನ್ನ ನೀವು ಆ ಕಮಾಂಡಿಗೆ ಬಳಸಿರ್ತೀರಲ್ಲ ಅದು ಸಿಂಟ್ಯಾಕ್ಸ್. ಅದು ಚೇಂಜ್ ಆಗ್ತಾ ಹೋಗ್ತೈತೆ. ಪೈಥಾನಿಗೆ ಬೇರೆ, ಸಿಗೆ ಬೇರೆ, C++ಗೆ ಬೇರೆ, ಜಾವಾಗ್ ಬೇರೆ, ಸ್ಕೇಲಾಗ್ ಬೇರೆ, ಹ್ಯಾಸ್ಕಲ್ಗೆ ಬೇರೆ, ಲಿಸ್ಪ್ಗೆ ಬೇರೆ, ಪ್ರೊಲಾಗ್ಗೆ ಬೇರೆ, ಹೀಗೆ ಅದೆಲ್ಲ ಬೇರೆ ಬೇರೆ C# ಬೇರೆ ಚೇಂಜ್ ಆಗ್ತಾ ಹೋಗ್ತೈತೆ. ಯಾವುದು ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದ್ರೆ ಏನು, ಆ ಕಮಾಂಡ್ಗಳಿಗೆ ಬಳಸಲಾದಂತಹ ಹೆಸರುಗಳು. ಸ್ವಲ್ಪ ಅದ್ರಗಿಂತ ಬೇರೆನೂ ಇರ್ತದೆ ಸ್ವಲ್ಪ, ಆದ್ರೆ ಅದು ಮುಖ್ಯವಾಗಿ ಸಿಂಟ್ಯಾಕ್ಸ್. ಅದು ಇಂಪಾರ್ಟೆಂಟ್ ಅಲ್ಲ. ಸಿಮ್ಯಾಂಟಿಕ್ಸ್ ಇಂಪಾರ್ಟೆಂಟ್. ಸಿಮ್ಯಾಂಟಿಕ್ಸ್ ಅಂದ್ರೆ ಈ ಕಮಾಂಡಿನ ಒಂದು ಮೀನಿಂಗ್ ಏನ್ ಮಾಡ್ತೈತಿ ಈ ಕಮಾಂಡ್ ಅನ್ನು ಕೊಟ್ಟಾಗ ಕಂಪ್ಯೂಟರ್. ರಿಪೀಟ್ ಅಂಟಿಲ್ ಗೊತ್ತಾಯ್ತು ನಿಮ್ಗೆ ಹೆಂಗೈತೆ ಅಂತ ಕೆಲಸ ಮಾಡ್ತೈತಿ, ಹೆಂಗ್ ಕೆಲಸ ಮಾಡ್ತೈತಿ ಗೊತ್ತಾಯ್ತು. ರಿಪೀಟ್ ಅಂಟಿಲ್ಲ ಒಂದು ಕಂಡೀಷನ್ ತಗೋತೈತಿ, ಆ ಕಂಡೀಷನ್ ಸುಳ್ಳಿದ್ದಾಗ ಒಳಗಡೆ ಹೋಗ್ತೈತಿ, ಒಳಗಡೆದೆಲ್ಲ ಸ್ಟೇಟ್ಮೆಂಟ್ಗಳನ್ನ ರನ್ ಮಾಡ್ತೈತಿ. ಮತ್ತೆ ಬಂದ ಕಂಡೀಷನ್ ಚೆಕ್ ಮಾಡ್ತೈತಿ, ಮತ್ತೆ ಸುಳ್ಳಿತ್ತಂದ್ರೆ ಮತ್ತೆ ಒಳಗಡೆ ಹೋಗ್ತೈತಿ, ಮತ್ತೆಲ್ಲ ಹಂಗ ರಿಪೀಟ್ ಮಾಡ್ಕೊಂತಿರ್ತೈತಿ. ಸತ್ಯ ಆತ್ಪ ಅಂದ್ರ ಹೊರಗೆ ಬರ್ತೈತಿ. ಗೊತ್ತಾಯ್ತು? ಆಮೇಲೆ ಹಾ ತೋರ್ಸೋಣ. ಓಕೆ, ಸೊ ಈಗ ನಾನು ರಿಪೀಟ್ ಅಂಟಿಲ್, ಫಾರ್ ಎಕ್ಸಾಂಪಲ್ ನಾನು ಇದನ್ನ ಇನ್ನೊಂದು ಕೆಲವು ಕ್ವಶನ್ ಕೇಳಿದ್ರಿ. ರಿಪೀಟ್ ಇದ್ರೊಳಗೆ ನಾನು ಏನ್ ಮಾಡ್ಬೋದು, ಇಫ್ ಹಾಕ್ಬೋದು ಇಲ್ಲೋ? ಡೆಫಿನೆಟ್ಲಿ ಹಾಕ್ಬೋದು, ಯಾರು ಬ್ಯಾನ್ ಮಾಡೋದಿಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಏನ್ ಹೇಳ್ಬೋದು, ನಾನು ಒಂದು ವೇರಿಯೇಬಲ್ ತಗೊಳ್ಬೋದು. ಇಲ್ಲಿ ತಗೋತೀನಿ, ಇನ್ನು ಐ ಅಂತ ಒಂದು ವೇರಿಯೇಬಲ್ ತಗೋತೀನಿ. ಓಕೆ, ಸೊ ಇನ್ನೆಲ್ಲ ತೆಗೆದ್ಬಿಡ್ತೇನೆ ಈಗ, ಇವ್ಯಾವ ಬೇಡ, ಇನ್ನೆಲ್ಲ ಎಡಕ್ಕೆ ಹೋಗ್ಬಿಟ್ರೆ ಹೋಯ್ತು. ನಾನೇನ್ ಮಾಡ್ತೇನೆ ಈಗ ನೋಡ್ರಿ, ನಮ್ದು ಸ್ಟೋರ್ ಮಾಡಿತ್ಲ ಅದು ಸೆಟ್ ಕಮಾಂಡ್. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಕೇಳಾಕತ್ತಿದ್ದಿಲ್ಲ, ಲಕ್ಷ್ಮಿ ಯಾರ್ ನೇಮ್ ಕೇಳಾಕತ್ತಿದ್ವಿ ನೋಡಿ. ಈಗ ಇದನ್ನ ನಾನು 10 ಮಾಡ್ತೇನೆ. ಇದನ್ನ ಮಾಡಿ ನಾನೇನ್ ಮಾಡ್ತೀನಿ, ಇಲ್ಲಿ i = 10. ಇಲ್ಲಿ ರಿಪೀಟ್ ಒಳಗೆ ನಾನೇನ್ ಮಾಡ್ತೀನಿ, ಏನು i ಆಗುವವರೆಗೆ, i = 0 ಆಗುವವರೆಗೆ ನನ್ಗೇನೋ ರಿಪೀಟ್ ಮಾಡಬೇಕು. ಇದೇ ಐನ ಎಲ್ಲಿ ತಕೊಂಡು ಹಾಕೋತೀನಿ, ಬೇಕಾದ್ರೆ ಇಲ್ಲಿ ಹಾಕೋಬಹುದು. ಯಾಕೆ ಬರುವತ್ತಿದ್ದು, ಈಗಿನ ಬರ್ತೈತೆ ಆಯ, ಬಟ್ ಓಕೆ ಬ್ಯಾಡ್. ವೇರಿಯೇಬಲ್ಸ್ ಎಲ್ಲ ಒಂದು ನಿಮಿಷ, ಮೌಸ್ನಿಂದ ಚಲೋ ಆಗ್ತೈತಿ ಇದು. ನಾನು ಸ್ವಲ್ಪ ಪ್ಯಾಡ್ ಹಚ್ಚಿದ್ನಿ, ಇಲ್ಲೇ ಮೌಸ್ ತಗೋತೀನಿ. ಒಂದು ನಿಮಿಷ. ನೀವು ಸಹಿತ ಏನ್ ಮಾಡ್ಬೋದು, ಮೌಸ್ ತಗೋಬಹುದು. ಕೆಲವೊಬ್ರು ಪ್ಯಾಡ್ ನಿಂದ ನಿಮ್ದ ಒಂದು ಮೌಸ್ ಏನ್ ಬಾಳ ಕಾಸ್ಟ್ಲಿ ಬೀಳುದಿಲ್ಲ. ಒಂದು ಮೌಸ್ ತಗೊಂಡ್ಬಿಡ್ರಿ, ಯಾರಿಗೆ ಮಾಡೋದೇ ಮೌಸ್ ಈಸಿ ಆಗ್ತದೆ. ಓಕೆ, ಸೊ ಅಂಟಿಲ್ i = 0 ಆಗುವವರೆಗೆ ರಿಪೀಟ್ ಮಾಡು. ಏನ್ ಮಾಡು, i = ಸಾರಿ ಇದಲ್ಲ, ಏನ್ ಮಾಡು, ಈಗ ನಾನೇನ್ ಮಾಡ್ತೀನಿ, ಒಂದು ಇಫ್ ಒಳಗೆ ಹಾಕ್ತೀನಿ. ಏನಂತ, ಒಂದು ಆಪರೇಟರ್ ಐತೆ, ಮಾಡ್ ಅಂತ ಕರಿತೀವಿ ನಾವು ಇದನ್ನ. ಕೆಲವೊಬ್ಬರಿಗೆ ಮಾಡ್ಯುಲಸ್ ಆಪರೇಟರ್. ಮಾಡ್ ಅಂತಂದ್ರೆ ಭಾಗಾಕಾರ ಮಾಡಿದಾಗ ಉಳಿಯುವಂತಹ ಶೇಷ, ಅದಕ್ಕೈತೆ ನೋಡೋಣ. ಇಲ್ಲಿ ಮಾಡ್ ಐತೆ ನೋಡ್ರಿ, ಮಾಡ್ ಐತೆ. ಏನ್ ಬರ್ತೈತಲ್ಲ ಅದನ್ನ ಇಲ್ಲಿ i mod 2 ಮಾಡ್ತೀನಿ. i mod 2 if i mod 2 = 0,
ನಾನೇನ್ ಮಾಡ ಮುಗ್ಸು ಏನ್ ಮಾಡತೈತಿ ಇದು? ಯಾರು ಹೇಳ್ತೀರಿ? ಏನ್ ಮಾಡತೈತಿ? ದೊಡ್ಡ ಸಂಖ್ಯೆ ಮತ್ತು ಸಮ ಸಂಖ್ಯೆ ಅನ್ಕೊಂಡ್ ಹಿಡ ಹಣ್ಣು ಹಿಡಾಕತ್ತಿಲ್ಲ. ಪ್ರಿಂಟ್ ಸರ್. ಎಲ್ಲ ಹಂಗ ಪ್ರಿಂಟ್ ಮಾಡತೈತಿ. ಹಂಗ ಹೇಳ್ಬಾರ್ದು. ಏನ್ ಮಾಡತೈತಿ ಪೂರ್ತಿಯಾಗಿ ಹೇಳ್ಬೇಕು. ಪ್ರಿಂಟ್ ಮಾಡತೈತಿ ಅಂದ್ರೆ ಎಲ್ಲಿ ಮಟ್ಟ ಪ್ರಿಂಟ್ ಮಾಡ್ತೈತಿ? 5 ಸೆಕೆಂಡ್ ವರೆಗೆ ಪ್ರಿಂಟ್ ಮಾಡ್ತೀವಿ. ಹಂಗಲ್ಲ, ಪ್ರೋಗ್ರಾಮ್ ಅಲ್ಲಿ ಪೂರಾ ನೋಡ್ರಿ. ಏನೋ ಒಂದ್ ಕಮಾಂಡ್ ನೋಡ್ಬೇಡ್ರಿ. ಕಮಾಂಡ್ ಏನ್ ಮಾಡಕ್ ಇಡೀ ಪ್ರೋಗ್ರಾಮ್ ಒಂದು ವಾಕ್ಯದ ಕರೆಕ್ಟ್ ಆಗಿ ಹೇಳ್ಬೇಕು. ಅದಕ್ಕಿಂತ ಹೆಚ್ಚು ಅಲ್ಲ ಸರ್. ಒಂದ್ ಬೆಸ ಸಂಖ್ಯೆನ ಸರಿ ಸಂಖ್ಯೆನ ಇಲ್ಲ ಸರಿಯಾಗಿ ಹೇಳಕ್ ಬರೋತ್ ನಿಮ್ಗೆ. ನಾ ಒಂದು ನಿಮ್ಗೆ ಯಾರು ಹೇಳಿದ್ದು ಭಾಗಾಕಾರ ಮಾಡ್ತಕ್ಕಂತ? ಸರ್ ನಾವ್ ಕೊಟ್ಟಿದ್ ಸಂಖ್ಯೆನ್ರಿ ಭಾಗಾಕಾರ ಮಾಡ್ರಿ. ಶೇಷ 0 ಉಳಿತಂದ್ರಲ್ಲಿ ಸರಿಯಾಗಿ ಓದ್ರಿ ಪ್ರೋಗ್ರಾಮ್. ಸರಿಯಾಗಿ ಓದ್ಕೊಂಡು 5 ನಿಮಿಷ ಟೈಮ್, 2 ನಿಮಿಷ ಯಾರೋ ಹಂಗ ಉತ್ತರ ಕೊಡ್ಬೇಡ್ರಿ. ನಿಮ್ಗೆಲ್ಲ ತಪ್ಪ ಉತ್ತರ ಕೊಡಾಕತ್ತೀರಿ. 2 ನಿಮಿಷ ಪ್ರೋಗ್ರಾಮ್ ನೋಡ್ರಿ. ಏನ್ ಮಾಡೋದಕ್ಕೆ ಹೇಳಿ. ಮೊದಲು 2 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಪ್ರೋಗ್ರಾಮ್ ಪ್ರೋಗ್ರಾಮ್ ಅಂದ್ರೆ ಅದು ಪಟ ಉತ್ತರ ಕೊಡುವಂತದ್ದು ವಿಷಯ ಅಲ್ಲ. ಅದು ತಾಳ್ಮೆಯಿಂದ ಪ್ರೋಗ್ರಾಮ್ ಅನ್ನು ಓದ್ರಿ. ಇಡೀ ಪ್ರೋಗ್ರಾಮ್ ಏನ್ ಮಾಡತೈತಿ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ಬೆಸ ಪ್ರಿಂಟ್ ಮಾಡತೈತ್ರಿ, ಭಾಗಾಕಾರ ಮಾಡತೈತ್ರಿ, ಮಾಡ್ ನೋಡತೈತ್ರಿ, ಸೆಷನ್ ನೋಡತೈತ್ರಿ, ಹಂಗಲ್ಲ ಹೇಳುದು. ಏನ್ ಮಾಡತೈತಿ ಪ್ರೋಗ್ರಾಮ್ ಒಟ್ಟಾಗಿ ಏನ್ ಕೆಲಸ ಮಾಡತೈತಿ? ನೋ ಸರ್, ಅದು ಮಾಡ್ ಅಂದ್ರೆ ಸ್ಟೋರ್ ಅಂತ. ಮಾಡ್ ಏನ್ ಮಾಡ್ತೈತಿ ಅಂದ್ರೆ, ಮಾಡ್ ಕೇಳಿದ್ರಿ, ಮಾಡ್ ಏನ್ ಮಾಡ್ತೈತಿ ಅಂದ್ರೆ ಶೇಷವನ್ನ ತೆಗಿತೈತಿ. ಈಗ ನಿಮಗೆ 10 mod 2 ಅಂದ್ರೆ 0 ಕೊಡ್ತೈತಿ. 9 mod 2 ಅಂದ್ರೆ 1 ಕೊಡ್ತೈತಿ. ಗೊತ್ತಾಯ್ತು? ಹಂಗ 12 mod 3 ಅಂದ್ರೆ 0, 13 mod 3 ಅಂದ್ರೆ 1, 14 mod 3 ಅಂದ್ರೆ 2. ಶೇಷದ ಒಂದು ಆಪರೇಟರ್ ಅದು. ಭಾಗಾಕಾರ ಮಾಡಿ ಉಳಿದಂತ ಶೇಷ ಮಾಡಿಕೊಡು. ಇಲ್ಲಿ ಇನ್ನೂ ಒಂದು ಮಾಡೋದು ನಾನು ಇನ್ನೂ ಬಿಟ್ಟಿದ್ದೀನಿ, ಅದನ್ನ ಆಮೇಲೆ ಹೇಳ್ತೀನಿ. ಯಾರಿಗೆ ಗೊತ್ತಾಯ್ತು ಕೈ ಎಷ್ಟೇ ಐತೆ ನಾನು ಹೇಳ್ತೀನಿ. ವರ್ಷ ಹೇಳು, ಏನ್ ಮಾಡಕ್ಕೆ ಪ್ರೋಗ್ರಾಮ್? ಸರ್ ನಾವಲ್ಲಿ ಸ್ಟಾರ್ಟಿಂಗ್ ಅಂದ್ರ ನಂಬರ್ ಕೊಡ್ಬೇಕು ಅಂತ ಸೇವ್ ಮಾಡೇವ್ರಿ. ಅಂದ್ರ ಐ ಬಾಕ್ಸ್ ಒಳಗ ನಾವ್ ಕೊಟ್ಟಿದ್ ನಂಬರ್ ಸ್ಟೋರ್ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲ ವರ್ಷ ಇಲ್ಲಿ ಏನು ಕೊಡಾಕತ್ತಿಲ್ಲ. ನಂಬರ್ ಎಲ್ಲೂ ರೀಡ್ ಐತೇನಿ, ಇಲ್ಲ ರಾಸ್ಕ್ ಐತಿಲ್ಲ, ಇಲ್ಲ 10 ಮಟ್ಟ ಇರೋ ನಂಬರ್ಸ್ ರೀಡ್ ಮಾಡ್ಕೋತಾ ಇರ್ಬೇಕಂತ ಐತಿ. ಏನ್ ಮಾಡ್ತಿದ್ವಿ 10ರವರೆಗೆ?
10ರವರೆಗೆ ನಂಬರ್ ಕೊಡ್ತಾ ಇರ್ಬೇಕು. ಆಮೇಲೆ 10 ಆಯ್ತಂದ್ರ ಸ್ಟಾಪ್ ಆಗ್ಬೇಕಂದ್ರ 10 ಇರೋ ಅಂದ್ರ 1 to 10 ಒಳಗ ನಂಬರ್ ಕಂಟಿನ್ಯೂ ಕೊಡ್ಕೊಂತ ಇರ್ಬೇಕು. 10 ಆದ ಕೂಡಲೇ ಸ್ಟಾಪ್ ಆಗ್ಬೇಕು. ಎಲ್ಲೂ ಆಸ್ತಿಲ್ಲ ನಮ್ ಕಡೆಯಿಂದ ನಮ್ ಕಡೆಯಿಂದ ಏನು ಕೇಳಾಕತೆ ಇಲ್ಲ. ಅದು ಏನೋ ಸರಿ ವಾಟ್ ಇಲ್ಲ ಸರ್ ಕೇಳ್ದೆ ಏನೋ ಒಂದ್ ಮಾಡೋ ಕೆಲಸ ಏನ್ ಮಾಡ್ತತಿ. 10ರಿಂದ 0ವರೆಗೆ ಎಲ್ಲಾ ಸಂಖ್ಯೆಗಳನ್ನು ಪ್ರಿಂಟ್ ಮಾಡಿ ಅವುಗಳು ಮಾಡೋದು ಅಂದ್ರೆ 10 ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗತೈತಿ. 6 is easy. ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗತ್ತೆ. Wait. ಸರ್ ಅದ 10 ದಿಂದ ಸ್ಟಾರ್ಟ್ ಮಾಡಿ ಅಂದ್ರ 10, 9, 8, 7 ಹಿಂಗ್ ನಂಬರ್ಸ್ ತಗೊಂತ ಹೋಗ್ತೈತ್ರಿ. ಯಾವಾಗ 0 ಆಕೇತ್ಲಾ ಅವಾಗ ಸ್ಟಾಪ್ ಆಕೇತ್ರಿ. ಆಮೇಲೆ ಅದ ನಂಬರ್ಸ್ ತಗೊಂಡ್ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೈತಿ ಅಂದ್ರ ಮೋಡ್ ಅಂದ್ರೆ ಡಿವೈಡ್ ಮಾಡ್ತೈತ್ರಿ 2 ಅವಾಗ ಶೇಷ ಯಾವಾಗ 0 ಇರ್ತೈತ್ಲಾ ಅವಾಗ ದಿಸ್ ಇಸ್ ಈವನ್ ನಂಬರ್ ಅಂತ ಪ್ರಿಂಟ್ ಆಕೇತ್ರಿ. ಏನ್ರಿ ಅದ್ ಇರಾಕಿಲ್ಲ ಅಂದ್ರ ಎಲ್ಸ್ ನಮ್ ಕಮಾಂಡ್ ಇರ್ತೈತಲ್ರಿ. ಅಂದ್ರ ಅದ್ ನಮ್ 0 ಬರ್ಲಿಲ್ಲ ಶೇಷ 1 ಬಂತಂದ್ರ ಅವಾಗ ಇಟ್ಸ್ ಆಡ್ ನಂಬರ್ ಅಂತ ಪ್ರಿಂಟ್ ಆಕೇತ್ರಿ. ಇನ್ ಶಾರ್ಟ್ ಹೇಳ್ಬೇಕಂದ್ರ 10ರಿಂದ 1ರವರೆಗೆ ಎಲ್ಲ ಸಂಖ್ಯೆಗಳಿಗೂ ಸರಿನೋ ಅಥವಾ ಬೆಸನೋ ಅನ್ನೋದನ್ನ ಪ್ರಿಂಟ್ ಮಾಡ್ತೇವೆ ಅಷ್ಟೇ. ಓಕೆ, ಸೊ ಇನ್ ಶಾರ್ಟ್ ಅಲ್ಲಿ ಇಟ್ ವಿಲ್ ಟೆಲ್ ವೆದರ್ ಅ ನಂಬರ್ ಇಸ್ ಈವನ್ ಆರ್ ಆಡ್ ಸ್ಟಾರ್ಟಿಂಗ್ ಫ್ರಮ್ 10 ಗೋಯಿಂಗ್ ಅಪ್ ಟು 1 ಇನ್ ದ ರಿವರ್ಸ್ ಡೈರೆಕ್ಷನ್. ಅರ್ಥ ಆಯ್ತು? ಸೊ ನೋಡೋಣ ಈಗ ಅದಂಗ್ ಮಾಡ್ತೈತೋ ಇಲ್ಲೋ ಅಂತ. ಇದನ್ನ ಏನ್ ಮಾಡ್ತೀನಿ, ಇದೇ ಸ್ಪ್ರೈಟ್ ನಂದು ಇದನ್ನ ರನ್ ಮಾಡ್ತೀನಿ. 10 is even. ನೆಕ್ಸ್ಟ್ ಅಂತಾನೆ 5 ಸೆಕೆಂಡ್ ವೇಟ್. ಎಲ್ಲೈತದು? 5 ಸೆಕೆಂಡ್ ವೇಟ್ ಆದ್ಮೇಲೆ ಏನಾಯ್ತು? ಏನು ಬರ್ಲೇ ಇಲ್ಲ. ಯಾಕ? ಏನಾಯ್ತು? ಏನ್ ಪ್ರಾಬ್ಲಮ್ ಆಯ್ತು? ನಾವು ಬರೀ ಕಮಾಂಡ್ ದತ್ತ ಮಾಡಕತ್ತೀವಿ. ಏನಾಯ್ತಿಲ್ಲ ಮತ್ತೆ? ಇಲ್ಲ, ಪೂರ್ತಿ ಪ್ರೋಗ್ರಾಮ್ ರನ್ ಆಯ್ತಿದೆ. 10 is even. ಸರಿ ಆಗಲ್ಲ ಬರಾಕತ್ತೈತಿ ಅದು. ಒಂದ್ ನಿಮಿಷ ನೋಡು, ಬರ್ಲೇ ಇಲ್ಲ. ಏನಾಯ್ತು? ಯಾರಿದ್ರು ಏನಾದ್ರು ಕಂಪ್ಯೂಟರ್ ಯಾವತ್ತೂ ತಪ್ಪು ಮಾಡೋದಿಲ್ಲ. ಕಂಪ್ಯೂಟರ್ ಎಂದೂ ತಪ್ಪು ಮಾಡೋದಿಲ್ಲ. ನಮ್ದು ಪ್ರೋಗ್ರಾಮ್ ಎಲ್ಲರ ತಪ್ಪಾಗಿರ್ತೈತಿ. ಏನ್ ತಪ್ಪಾಯ್ತು? ಸರ್ ವೆನ್ ಅನ್ನು ಅದು ಗ್ರೀನ್ ಫ್ಲಾಗ್ ಹಾಕಬೇಕು. ಅದೇನ್ ಬೇಕಾಗಿಲ್ಲ. ಅದು ಗ್ರೀನ್ ಫ್ಲಾಗ್ ಅದಕ್ಕೇನ್ ಬೇಕಾಗಿಲ್ಲ. ಓಕೆ, ಹಾಕ್ ನೋಡೋಣ ಅಂತ. ಅದೇನ್ ಬೇಕಾಗಿಲ್ಲ ಆಕ್ಚುಲಿ. ಇವೆಂಟ್ಸ್ ಒಳಗಿರ್ತೈತಿ ಇದು. ಹಂಗೆ ಮಾಡಿದ್ರು ಬರ್ತದೆ. ಆಮೇಲೆ ಬೇಕಾದ್ರೆ ನೀವು ಸ್ಟಾಪು ಹಾಕೊಂಡಿಲ್ಲ. ಸ್ಟಾಪ್ ಎಲ್ಲೈತಿ ಇಲ್ಲಿ? ಕಂಟ್ರೋಲ್ ಐತಿ. ಸ್ಟಾಪ್ ಆಯ್ತು. ಈಗ ನಾನು ಗ್ರೀನ್ ಫ್ಲಾಗ್ ಇದನ್ನ ರನ್ ಸ್ಟಾಪ್ ಮಾಡ್ತೀನಿ. ಇದು ಮಾಡಿ 10 is even. 9 is odd. ಬಂತಲ್ಲ ಇದು. ಒಂದೇ ಸಲ ರನ್ ಮಾಡಿದ್ದಾರೆ. 8 is even number. 7 is odd number. 6 is even number. ಎಲ್ಲಿ ಮಟ್ಟ ಹೋಗ್ತೈತೆ ಅದು? 0 ಮಟ್ಟ ಹೋಗ್ತೈತೆ, 1 ಮಟ್ಟ ಹೋಗ್ತೈತೆ? 1 ಮಟ್ಟ. 1ರವರೆಗೆ ಸರ್. 0 ಇದ್ರ ಹೋಗೋದಿಲ್ಲ. 1 ಲಕ್ಷ್ಮಿ ಕೇಳಿದ್ದಲ್ಲ, ಒಂದು ತೋರಿಸ್ರಿ ರಿಪೀಟ್ ಅಂಟಿಲ್ ಅಂತ. ತೋರಿಸಿತ್ ನೋಡಿ. ಈಗ ರಿಪೀಟ್ ಅಂಟಿಲ್ ಇದು ಯೂಸ್ ಆಗಬೇಕು. ಓಕೆ, ಫೈನ್, ಮುಗಿತು ಕೆಲಸ. ಇದು ಅರ್ಥ ಆಯ್ತಲ್ಲ ಈಗ? ನಾ ಇದನ್ನೇನ್ ಮಾಡ್ಬೋದು? ಇದ್ರ ಬದ್ಲಿ ನಾನೇನ್ ಮಾಡ್ಬೋದು? ಇದನ್ನೆಲ್ಲ ತೆಗೆದೋಗ್ಬಿಟ್ಟು ಇಲ್ಲಿ ಬೇರೆ ನಾನು ಚೆಂಡು ಮ್ಯಾಲ ಕೆಳಗೆ ಹೋಗೋಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಬೋದು? ಇದನ್ನ ತೆಗಿತೀನಿ, ಇಲ್ಲೇ ಇಟ್ಕೋತೀನಿ. ಆಮೇಲೆ ಏನ್ ಮಾಡ್ತೀನಿ? ಇದನ್ನೆಲ್ಲ ತೆಗೆದ್ಬಿಡ್ತೀನಿ.
ತೆಗಿತೀನಿ. ಈಗ ನಾ ಏನ್ ಮಾಡ್ತೀನಿ, ಚೆಂಡು ಬೇಕಾದ್ರೆ ಮೇಲೆ ಕೆಳಗೆ ಹೋಗೋಂಗ ಏನ್ ಮಾಡ್ತೀನಿ ನಾನು, ಮೂವ್ ಅಥವಾ ಮುಂದೆ ಹಿಂದೆ ಓಕೆ, ಮೂವ್ 100 ಸ್ಟೆಪ್ಸ್. ಆಮೇಲೆ ಏನ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ಅಥವಾ ಇದನ್ನ ಗ್ಲೈಡ್ ಮಾಡ್ತೀನಿ. ಬೇಕಾದ್ರೆ ಮೂವ್ ಬದಲಿ ಏನ್ ಮಾಡ್ತೀನಿ ನಾನು, ಗ್ಲೈಡ್ ಅಂತ ಮಾಡ್ತೀನಿ. ಸರಿ ಗ್ಲೈಡ್ ಹಾಕಿದ್ರ ಅದ ಏನಾಕತ್ತಿ? ನೋಡೋಣ ಏನಾಗ್ತದೆ, ನನಗೂ ಗೊತ್ತಿಲ್ಲ. ಹಿಂಗಾಗ್ತದೆ ನೋಡಿ, ಇವತ್ತು ಹಂಗಾಗ್ತದೆ. ಓಕೆ, ಸೊ ಇನ್ನೇನು ಮಾಡ್ಬೋದು ನಾನು, ಫಾರ್ ಎಕ್ಸಾಂಪಲ್ ಗ್ಲೈಡ್ 1 ಸೆಕೆಂಡ್ಸ್, ಆಮೇಲೆ ಇಷ್ಟ ಇಟ್ಕೊಂಡ್ಬಿಡ್ಬೋದು, ಹೌದಿಲ್ಲ? ಸೊ ರ್ಯಾಂಡಮ್ ಪೊಸಿಷನ್ ಗ್ಲೈಡ್ ಆಗ್ತದೆ. ಸೊ ಈಗ ಏನು ಮಾಡ್ತೈತಿ, ಒಟ್ಟಾಗಿ ಈಗ ನೋಡಿ ಅದನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ತೀವಿ. ಈಗ ಇದನ್ನ ರನ್ ಮಾಡ್ರಿ, ಏನಾಗ್ತೈತಿ, ರ್ಯಾಂಡಮ್ ಪೊಸಿಷನ್ ಈ ತರ ಹೋಗ್ತಾ ಇರ್ತದೆ. ರ್ಯಾಂಡಮ್ ಅಂದ್ರೇನು, ಯಾದೃಚ್ಛಿಕವಾಗಿ ಯಾವ್ದಾರ ಒಂದು ಪೊಸಿಷನ್ ತಗೋ ಅಲ್ಲಿ ರ್ಯಾಂಡಮ್ ಅಲ್ಲಿ ಗ್ಲೈಡ್ ಮಾಡ್ತಾರೆ, ರೈಟ್? ಎಷ್ಟು ಸಲ ಆಗೋದಿದು? 20 ಸಲ. 20. Each one, so 20 seconds ಆದ್ಮೇಲೆ ಅದು ಸ್ಟಾಪ್ ಆಗ್ಬೇಕು. ಆಕ್ಚುಲಿ ಯಾಕಾಗಿಲ್ಲ ಇನ್ನು? ಐಸ್ 20 ಐಸ್ ಈಕ್ವಲ್ ಟು 20 ಏನಾಗಿಲ್ಲ ಇಲ್ಲಿ, ಏನಾಯ್ತು? ಯಾಕೆ ಅದು ಸ್ಟಾಪ್ ಆಗೋದು ನೋಡ್ರಿ, ಯಾಕೆ ಸ್ಟಾಪ್ ಆಗೋದು? ಪ್ರೋಗ್ರಾಮ್ ಸ್ಟಾಪ್ ಆಗೋತಿದೆ, ಯಾಕೆ ಏನಾಗೈತೆ ಹೇಳ್ರಿ? ನೋಡೋಣ, ಒಂದು ಮಿಸ್ಟೇಕ್ ಆಗಿತ್ತು. ರಿಪೀಟ್ ಅಂತ ಅದ್ರ ಒಳಗೆ ಹಾಕ್ಬೇಕ್ರಿ ಅಂಟಿಲ್ ಇದನ್ನ ಒಳಗ್ ಹಾಕೋದ್ ಬಿಟ್ಟು ಹೊರಗೆ ಹಾಕಿಬಿಟ್ರೆ ಏನಾಗೋದು? ಗದ್ದಲ ಆಗೋದನ್ನೇ ಇಲ್ಲ. ಈಗ ಸ್ಟಾಪ್ ಆಗ್ತೈತಿ 20 ಸೆಕೆಂಡ್. ಈಗ ಇದನ್ನೆಲ್ಲರೂ ಸೆಂಟರ್ಗೆ ಹೋಗ್ಯೋನು, ಇನ್ನೆಲ್ಲರೂ ಒಂದ್ ಕಡೆ ಹೋಗ್ಯೋನು, ಇಲ್ಲಿಂದ ಚಾಲೂ ಮಾಡ್ತೀವಿ. ಓಕೆ, 1 2 ಸಲ ಆಯ್ತು. ಅಲ್ಲಿ ನೋಡ್ರಿ ಐ ಇಳಿಯಾಕ್ತೈತಿ ನೋಡ್ರಿ, ಐ 20ರಿಂದ ಇಳಿಯಾಕತೈತಿ ನೋಡ್ರಿ. ಯಾವಾಗ ಅದು 1 ಬರ್ತೈತಿ, 1 ಆದ್ಮೇಲೆ ಸ್ಟಾಪ್ ಆಗ್ತೈತಿ. 0 ಬಂದ್ಕೂ ಸ್ಟಾಪ್ ಆಗಿಬಿಡ್ತೈತಿ. 0 ಬಂದ್ಕೂ ಸ್ಟಾಪ್ ಆಗ್ತೈತಿ. ರಿಪೀಟ್ ಅಂಟಿಲ್ 0. ಎಸ್, ಸ್ಟಾಪ್ ಆಯ್ತು. ಓಕೆ, ಸೊ ಇಂಥವು ಕೆಲವೊಂದು ಕಮಾಂಡ್ಗಳು ಇವು. ಈ ಕಮಾಂಡ್ಗಳು ಕಂಪ್ಯೂಟರ್ಗೆ ಬೇಸಿಕ್ ಕಮಾಂಡ್ಸ್ ಅಲ್ಲ ಇವು. ನಿಮ್ಗೇನ್ ಕಮಾಂಡ್ ಕಾಣಕತ್ತಲ್ಲ, ಗ್ಲೈಡ್ ಆಗ್ಲಿ ಅಥವಾ ಮೂವ್ ಆಗ್ಲಿ, ಇವೆಲ್ಲ ಕಂಪ್ಯೂಟರ್ಗೆ ಇರುವಂತಹ ಬೇಸಿಕ್ ಕಮಾಂಡ್ಸ್ ಅಲ್ಲ ಇವು. ಇವನ್ನೆಲ್ಲ ಹೆಂಗ್ ಮಾಡಿದಾರೆ ಹೇಳ್ರಿ ನೋಡೋಣ. ಇವನ್ನ ಯಾಕೆ ಕಮಾಂಡ್ ಕೊಡ್ತಾರೆ? ಇವು ಆಕ್ಚುಲಿ ಕಂಪ್ಯೂಟರ್ಗೆ ಇರೋ ಬೇಸಿಕ್ ಕಮಾಂಡ್ ಅಲ್ಲ. ಅಂದ್ರೆ ಏನು, ಇಂಟೆಲ್ i7 i5 ಪ್ರೊಸೆಸರ್ ತಗೊಂಡ್ರೆ ಅದ್ರೊಳಗೆ ಇವೆಲ್ಲ ಇರುವುದಿಲ್ಲ ಡೈರೆಕ್ಟ್ ಆಗಿ. ಅದ್ರೊಳಗೆ ಆದ್ರೆ ನಿಮ್ಗೆ ಇಫ್ ದಂತದ ಕಮಾಂಡ್ ಇರ್ತೈತಿ, ಮಷಿನ್ ಲ್ಯಾಂಗ್ವೇಜ್ ಒಳಗೆ, ಮಷಿನ್ ಕೋಡ್ನಾಗ ಇರ್ತೈತೆ ಅದು ಇಫ್ ದಂತದ್ದು. ಅದು ರಿಪೀಟ್ ದಂತದ್ ಇರ್ತೈತಿ. ಅಂದ್ರೆ ರಿಪೀಟ್ ಗೊತ್ತೆ, ಜಂಪ್ ಮಾಡಿ ವಾಪಸ್ ಮತ್ತೆ ರಿಪೀಟ್ ಮಾಡುವಂತದ್ದು ಇರ್ತೈತಿ, ಕೆಲಸ ಇರ್ತದೆ. ಸ್ವಲ್ಪ ರಿಪೀಟ್ ಡೈರೆಕ್ಟ್ ಆಗಿ ಹಿಂಗೆ ಇರುದಿಲ್ಲ, ವಾಪಸ್ ನಾವು ಪುನಃ ಅದೇ ಅಡ್ರೆಸ್ಗೆ ಜಂಪ್ ಮಾಡಿ ರಿಪೀಟ್ ಮಾಡಿಸ್ಬೋದು. ಅಂತಾವ್ ಅಷ್ಟೇ ಇರ್ತಾವ, ಒಂದು ಭಾಳ ಇರುದಿಲ್ಲ, ಅದ್ರಾಗ ಸ್ವಲ್ಪ ಇರ್ತಾವ ಕಮಾಂಡ್. ಮತ್ತೆ ಇವೆಲ್ಲ ಎಲ್ಲಿಂದ ಬಂದು ಹಂಗಾರೆ ಕಮಾಂಡ್ಗಳು? ಕಂಪ್ಯೂಟರ್ಗೆ ಇವು ಗೊತ್ತಿರುದಿಲ್ಲ, ಮತ್ತೆ ಇವ್ ಹೆಂಗ್ ಮಾಡಿದಾರೆ ಹಂಗಾರೆ? ಅದ್ರ ಮೇಲೆ ಮತ್ತೆ ಪ್ರೋಗ್ರಾಮ್ಗಳನ್ನ ಬರೆದ ಈ ತರದ ಕಮಾಂಡ್ಗಳನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಹಂಗೆ ನಿಮ್ಮವನ್ನ ಕಮಾಂಡ್ಗಳನ್ನ ರೆಡಿ ಮಾಡಿ ನಾಳೆ ನಿಮ್ಮದೇ ಒಂದು ಲ್ಯಾಂಗ್ವೇಜ್ ಮಾಡ್ಬೋದು. ಅರ್ಥ ಆಗತ್ತೆ ಹೇಳ್ತಿದ್ದು? ಸೊ ಫಾರ್ ಎಕ್ಸಾಂಪಲ್, ಈಗ ನೀವು 3 ಸಂಖ್ಯೆ ಕೊಟ್ಟರೆ ಅದ್ರೊಳಗೆ ದೊಡ್ಡ ತೆಗಿಯಾಕೊಂದು ಪ್ರೋಗ್ರಾಮ್ ಬರೆದ್ರೆ ಅದನ್ನೇ ಒಂದು ಕಮಾಂಡ್ ಗತೆ ಮಾಡಿ ನಾನು ಇಲ್ಲಿ ಹಾಕ್ಬೋದು. ಆ ಕಮಾಂಡ್ ಹೆಂಗಿರ್ತೈತೆ ಅಲ್ಲಿ, ಅದೇನ್ ಮಾಡ್ತೈತಿ, 3 ಸಂಖ್ಯೆಗಳನ್ನ ತಗೋತೈತಿ. ಮ್ಯಾಕ್ಸ್ ಅಂತ ಒಂದು ಕಮಾಂಡ್ ಮಾಡಿಬೋದು ನಾನು. ಮ್ಯಾಕ್ಸ್ ಇಲ್ಲಿ 2 ಸಂಖ್ಯೆ ತಗೊಂಡಿತ್ತಿಲ್ಲ, ಇದು 2 ಸಂಖ್ಯೆ ತಗೊಳ್ದೈತಿಲ್ಲ, ಇಂಥದ್ದು 3 ಸಂಖ್ಯೆಗಳನ್ನ ತಗೊಳ್ಳೋದೊಂದು ಕಮಾಂಡ್ ಅದು. ಇಲ್ಲೊಂದು ಸಂಖ್ಯೆ, ಇಲ್ಲೊಂದು ಸಂಖ್ಯೆ, ಇಲ್ಲೊಂದು ಸಂಖ್ಯೆ, ಅಂದ್ರೆ ಇಲ್ಲೊಂದು ವೇರಿಯಬಲ್, ಇಲ್ಲೊಂದು XYZ ಹಾಕ್ಬೋದು. ಇದ್ರ ವ್ಯಾಲ್ಯೂ ಏನ್ ಬರ್ತೈತಿ ಫೈನಲಿ, ಇದು ಎಂತದ್ದು ಬರ್ತೈತಿ, ಇದು ಇಂಥದ್ದು ಕಮಾಂಡ್ ಆಗಿರುದಿಲ್ಲ, ಅದು ಹೆಂಗಾಗಿರ್ತೈತಿ, ಅದ್ರ ವ್ಯಾಲ್ಯೂ ಆಗಿರ್ತೈತಿ, ಎಕ್ಸ್ಪ್ರೆಷನ್ ಆಗಿರ್ತೈತಿ. ಅದು ಹೆಂಗಾಗಿರ್ತೈತಿ, ಓಕೆ, ಅದು ಹಿಂಗಿರ್ತೈತಿ ನೋಡೋದು, ಹಿಂಗಿರ್ತೈತಿ. ಗೊತ್ತಾಗ್ತಾನೆ ಹೇಳಾಗ್ತಿದ್ದು, ನಿಮ್ದು ಇಂಥದ್ದು ಇರ್ತೈತಿ. ಇಲ್ಲೊಂದು ಮೂರು ಬರ್ತಾವು. ಮ್ಯಾಕ್ಸ್ ಅಂತ ಅದ್ರ ಹೆಸರು, ಮ್ಯಾಕ್ಸ್ ಅಂತ. ಅದೇನ್ ಮಾಡ್ತೈತಿ ನೋಡ್ರಿ, ಆ 3 ಮ್ಯಾಕ್ಸ್ ಬೆಲೆಯನ್ನು ಕೊಡ್ತೈತಿ. ಅದನ್ನ ತಗೊಂಡ್ ಇಲ್ಲಿ ಹಾಕ್ಬೋದು. ಸೆಟ್ i2 ಇಲ್ಲಿ ಹಾಕೋಬಹುದು ನಾನು. ಸೆಟ್ i2 ಮ್ಯಾಕ್ಸ್ ಆಫ್ ABC ಅಂದ್ರೆ ಏನಂಗಾತು, ಸೆಟ್ i2 ಮ್ಯಾಕ್ಸ್ ಆಫ್ ABC ಅಂದ್ರೆ ABC ಗಳಲ್ಲಿಯ ಗರಿಷ್ಠ ಸಂಖ್ಯೆಯನ್ನ ಐಗೆ ಒಳಗ ಸ್ಟೋರ್ ಮಾಡುವಂತ ಮಾಡ್ಕೋಬಹುದು. ಇಂಥದ್ದು ನೀವು ಒಂದು ಕಮಾಂಡ್ ಅನ್ನು ಸಹಿತ ಬೇಕಾದ್ರೆ ರೆಡಿ ಮಾಡ್ಕೋಬಹುದು. ಇಲ್ಲೆಲ್ಲ ಇದು ಸಹಿತ ಮಾಡ್ಬೋದು ಸ್ಕ್ರಾಚ್ ಒಳಗು, ಬಟ್ ನೀವು ಸಿ ಒಳಗದು ಬಹಳ ಈಸಿಯಾಗಿ ಮಾಡ್ಕೋಬಹುದು. ಅಂತದೊಂದು ಫಂಕ್ಷನ್ ಅಂತ ಕರಿತೀವಿ. ಒಂದು ಫಂಕ್ಷನ್ ಮಾಡ್ಕೊಂಡ್ ಬಿಟ್ರಿ ಅಂತಂದ್ರೆ ನಿಮ್ಗ
ಅದನ್ನ ಮತ್ತೆ ಇನ್ನೊಬ್ರು ಯಾರು ಯೂಸ್ ಮಾಡ್ಬೋದು, ಮತ್ತೊಬ್ರು ಯಾರು ಯೂಸ್ ಮಾಡ್ಬೋದು. ಆ ತರ ನಿಮ್ಗೆ ಈ ಕಮಾಂಡ್ಗಳನ್ನು ಮಾಡಿದ್ದಾರೆ. ಇವೆಲ್ಲ ಬೇಸಿಕ್ ಕಮಾಂಡ್ಗಳು ಅಂತ ತಿಳ್ಕೊಬೇಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮಷೀನಿನ ಬೇಸಿಕ್ ಕಮಾಂಡ್ಗಳಲ್ಲ, ಈ ಲ್ಯಾಂಗ್ವೇಜ್ ಒಳಗೆ ಇವನ್ನೆಲ್ಲ ಮಾಡಿಟ್ಟಿದ್ದಾರೆ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಈಗ ಒಂದ್ ಕೆಲಸ ಮಾಡೋಣ. ಈಗ ಇದೆಲ್ಲ ತೆಗಿಯೋಣ, ಈಗ ಇದು ಬೇಡ ಇದು. ಆಮೇಲೆ ನಮ್ದು ಒರಿಜಿನಲ್ ಮೌಸ್ ಚಲೋ ಇತ್ತು, ಇರ್ಲಿ ಇದೇ ಇರ್ಲಿ. ಇದನ್ನ ಏನ್ ಮಾಡೋಣ ಈಗ ಏನ್ ಮಾಡೋಣ, ಇದನ್ನ ಇಲ್ಲಿಂದು ಇನ್ನೊಂದು ಬರ್ತೈತಿ ಇಲ್ಲಿ, ಏನಂತ ಎಲ್ಲೋ ಒಂದ್ ಕಡೆಗೆ ಪೆನ್ ಒಂದು ಬರ್ತೈತಿ ಇಲ್ಲಿ. ಪೆನ್ ಎಲ್ಲಿ ಬರ್ತೈತಿ, ಸ್ವಲ್ಪ ಗದ್ದಲ ಮಾಡಿರ ಸಾಲ್ವ್ ಮಾಡಿ. ಸರ್ ಅಲ್ಲಿ ಸರ್ ಇದು ಆ್ಯಪ್ ಕ್ರೋಮ್ ನಲ್ಲಿ ರನ್ ಆಗತ್ರಿ? ಕ್ರೋಮ್ನಾಗ ಓಪನ್ ಆಗತ್ರಿ ಆ್ಯಪ್? ಆ್ಯಪ್ ಇದು ಕ್ರೋಮ್ನಾಗಲ್ಲ, ಕ್ರೋಮ್ನಾಗನು ಐತಿ ಅವ್ರದ್ದು, ಆನ್ಲೈನ್ ಐತಿ ವರ್ಷನ್. ಇದಿರೋದು ನಂದು ಆ್ಯಪ್ ಬಟ್ ನಿಮ್ಗೆ ಕ್ರೋಮ್ನಾಗ ಅಂದ್ರೆ ನೀವು ಇದಕ್ಕೆ ಹೋಗ್ಬೇಕು, ಅದರ ವೆಬ್ಸೈಟ್ ಇತ್ತು ಅವ್ರದ್ದು, ಅಲ್ಲಿಂದ ನೀವು ಮಾಡ್ಬೋದು. ಓಕೆ ಸರ್. ಪೆನ್ ಐತಲ್ಲ ಇಲ್ಲಿ, ಪೆನ್ ಐತಿ, ಪೆನ್ ಬಂತು. ಓಕೆ, ಸೊ ನಾನೇನ್ ಮಾಡ್ಬೋದು ಇಲ್ಲ, ಪೆನ್ ಡೌನ್ ಅಂತ ಮಾಡ್ಬೋದು. ಈಗ ಪೆನ್ ಡೌನ್ ಅಂತ, ಪೆನ್ ಡೌನ್ ಅಂದ್ರೆ ಏನಾಕೈತಿ, ಆಮೇಲೆ ಪೆನ್ನಿಂದ ಕಲರ್ನು ಸೆಟ್ ಮಾಡ್ಬೋದು. ನಾನಿಲ್ಲ ಪೆನ್ನಿನ ಕಲರ್ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪೆನ್ನಿನ ಕಲರ್ ಏನ್ ಸೆಟ್ ಮಾಡ್ತೀನಿ ನಾನು, ಸಪೋಸ್ ಈ ತರ ಈ ಕಲರ್ ಸೆಟ್ ಮಾಡ್ತೀನಿ, ಅದೊಂದು ಕಲರ್ ಐತಿ. ಓಕೆ, ಸೊ ಈ ಕಲರ್ ಸೆಟ್ ಮಾಡ್ತೀನಿ. ಆಮೇಲೆ ಪೆನ್ ಡೌನ್ ಮಾಡ್ತೀನಿ. ಪೆನ್ ಡೌನ್, ಪೆನ್ ಅಂದ್ರೆ ಇದ್ರ ಜೊತೆ ಒಂದು ಪೆನ್ ಅಟ್ಯಾಚ್ ಐತೆ ಅಂತ ತಿಳ್ಕೊಡಿ. ಈ ಸ್ಪ್ರೈಟ್ ಐತಲ್ಲ, ನಮ್ದೇನ್ ಸ್ಪ್ರೈಟ್ ಐತಲ್ಲ, ಆ ಸ್ಪ್ರೈಟ್ ಜೊತೆ ಒಂದು ಪೆನ್ ಅಟ್ಯಾಚ್ ಐತಿ. ಪೆನ್ ಡೌನ್ ಅಂದ್ರ ಬೋರ್ಡಿಗೆ ಹತ್ತತಿ, ಆಮೇಲೆ ಅದು ಎಲ್ಲೆಲ್ಲಿ ಮೂವ್ ಆಕೈತಿ ಅವಾಗ ಅದು ತಕ್ಕೊಂತ ಹೋಗ್ತೈತಿ. ಪೆನ್ ಅಪ್ ಅಂದ್ರೆ ತೆಗೆಯೋದನ್ನ ನಿಲ್ಲಿಸ್ತೈತಿ. ಓಕೆ, ಸೊ ಪೆನ್ ಡೌನ್ ಮಾಡಿದ್ದೀನಿ. ನನಗೆ ಮೊದಲೆಲ್ಲ ಇರೇಸ್ ಆಲ್ ಮಾಡ್ತೀನಿ, ಎಲ್ಲವನ್ನೂ ಕ್ಯಾನ್ವಸ್ ಎಲ್ಲ ಇರೇಸ್ ಆಗೋಂಗ. ಈಗ ನಾನು ಏನ್ ಮಾಡ್ತೀನಿ, ಮೂವ್ ಮಾಡ್ತೀನಿ. ಈಗ ನಾನು ಏನ್ ಮಾಡ್ತೀನಿ, ಮೂವ್ ಮಾಡ್ತೀನಿ ನೋಡಿ. ಮೂವ್ ಎಷ್ಟು, ಮೂವ್ ಸಮೂಹ 300 ಮಾಡ್ತೀನಿ ನಾನು. ಓಕೆ, ಸೊ ಈಗ ಏನಾಕೈತಿ ನೋಡ್ರಿ, ಅಂದ್ರೆ ಇಷ್ಟು ನಾ ರನ್ ಮಾಡಿದ್ರೆ ಏನಾಕೈತಿ ಗೊತ್ತೈತಿ. ಈಗ ಇರೇಸ್ ಆಲ್ ಮಾಡಿದ್ನಿ ಅಂದ್ರೆ ಎಲ್ಲ ಕ್ಲೀನ್ ಮಾಡಿದ್ನಿ, ಪೆನ್ ಕಲರ್ ಸೆಟ್ ಮಾಡಿದ್ನಿ, ಪೆನ್ ಡೌನ್ ಮಾಡಿದ್ನಿ, ಮೂವ್ 300 ಸ್ಟೆಪ್ಸ್ ಮಾಡಿದ್ನಿ. ಏನಾಗ್ಬೇಕು ಅವಾಗ, ಏನಾಗ್ಬೇಕು? ಇರೇಸ್ ಆಲ್ ಏನ್ ಮಾಡ್ತೈತಿ ಕಮಾಂಡ, ಇಡೀ ಕ್ಯಾನ್ವಾಸ್ ನ ಬೋರ್ಡ್ ಅನ್ನ ಕ್ಲೀನ್ ಮಾಡ್ತೈತಿ, ಡಸ್ಟ್ ಅಲ್ಲಿ ಕ್ಲೀನ್ ಮಾಡಿದಂಗ. ಸೆಟ್ ಪೆನ್ ಕಲರ್ ಅಂದ್ಕೊಂಡು ನಾನು ಚಾಕ್ ಪೆನ್ ಇದೆ, ಚಾಕದ ಕಲರ್, ಪೆನ್ದ ಕಲರ್ ಏನಾಯ್ತು, ಇದು ಯಾವ್ದು ಗುಲಾಬಿ ಕಲರ್ ಬಂತು. ಆಮೇಲೆ ಯಾಕೋ ಅಷ್ಟು ಕಲರ್ ಚಲೋ ಇಲ್ಲ, ಬೇರೆ ಯಾವ್ದು ಕಲರ್ ಚಲೋ ತಗೊಂಡು, ಯಾವ್ದು ತಗೊಂಡು, ರೆಡ್ ತಗೊಂಡು, ಯಾವ್ದು ತಗೊಂಡು. ಓಕೆ ಓಕೆ, ಇದು ತಗೊಂಡು, ಇಂಡಿಗೋ ಕಲರ್. ಓಕೆ, ಇದು ತಗೊಂಡು. ಓಕೆ, ಸೊ ಈ ಕಲರ್ ತಗೊಂಡು. ಆಮೇಲೆ ಪೆನ್ ಡೌನ್ ಮಾಡಿದ್ನಿ. ಪೆನ್ ಡೌನ್ ಅನ್ಕೊಂಡು ಏನ್ ಮಾಡ್ತದು, ಪೆನ್ ನ ಬೋರ್ಡಿಗೆ ಹಚ್ತೀಗ. ಓಕೆ, ಈಗ ಎಲ್ಲೆಲ್ಲಿ ಹೋಗೋದೈತಿಲ್ಲ ಅದು ಅಲ್ಲೆಲ್ಲ ಏನಾಕೈತಿ, ಒಂದು ಗೆರೆ ಮುಡ್ಕೊಂತ ಹೋಗ್ತೈತಿ. 300 ಸ್ಟೆಪ್ಸ್ ಅಂದ್ರೆ ಏನಾಗ್ಬೇಕು, ಈಗ ಇಲ್ಲಿಂದ ಒಂದು ಗೆರೆ ಬರ್ಬೇಕು, ಹೌದಲ್ಲ? ಇಲ್ಲಿಂದ ಇದು ಈ ಚೆಂಡ ಏನಾಕೈತಿ, ಈಗ ಚೆಂಡ ಇದ್ದು ರೈಟ್ ಸೈಡ್ ಸರಿತೈತಿ. ಈಗ ಆ ರೈಟ್ ಸೈಡ್ ಸರಿಬೇಕಾದ್ರೆ ಏನಾಕೈತಿ, ಒಂದು ಗೆರೆ ಬರ್ಬೇಕು, ಹೌದಲ್ಲ? ಬಂತು? Yes, sir. ಓಕೆ ಓಕೆ ಓಕೆ. ಸರಿ, ಮತ್ತೆ ಎರೇಸ್ ಆಲ್ ಅಂತ ಹಾಕಿರಿ, ಅದ ಮಾರ್ಕ್ ಅಳ್ಕೆ ಇಲ್ಲಲ್ರಿ? ಆಯ್ತು ನೋಡಿ. ಈಗ ಮೊದಲೇನು ಮಾರ್ಕ್ ಇದ್ದಿದ್ದಲ್ಲ, ಫಸ್ಟಿಗೆಲ್ಲ ಕ್ಲೀನ್ ಮಾಡ್ತಿದ್ದೆ, ಆಮೇಲೆ ಇದನ್ನ ತೆಗಿತು. ಓಕೆ, ಸೊ 1ನೇ ಕಮಾಂಡ್, 2ನೇ ಕಮಾಂಡ್, 3ನೇ ಕಮಾಂಡ್, 4ನೇ ಕಮಾಂಡ್, ಹಿಂಗ. ಓಕೆ, 4ನೇ ಕಮಾಂಡ್ ಆದ್ಮೇಲೆ 1ನೇ ಕಮಾಂಡ್ ಮಾಡೋದಿಲ್ಲ, 1 2 3 4 ಆ ಸೀಕ್ವೆನ್ಸ್. ಈಗ ಮೊದಲಿನ ಸ್ಪ್ರೈಟ್ ಎಲ್ಲಿ ಹೋಯ್ತು ನೋಡಿ, ನನಗೆ ಮೊದಲಿನ ಸ್ಪ್ರೈಟ್ ಬೇಕೀಗ ಸ್ವಲ್ಪ. Sir, below corner, sir. Sir, besides. ಎಲ್ಲೈತಿ ಸ್ಪ್ರೈಟ್, ಡಿಫಾಲ್ಟ್ ಸ್ಪ್ರೈಟ್. ಡಿಫಾಲ್ಟ್ ಸ್ಪ್ರೈಟ್ ಎಲ್ಲೈತಿ? Animals ಹೋಗ್ತಾರೆ. Animals. Right, not sir, cat. ಅನಿಮಲ್ಸ್, ಕ್ಯಾಟ್, ಮಲ್, ಇಲ್ಲ ಇದು ಕ್ಯಾಟ್. ಓಕೆ, ಇದು ಬರಲಿ, ಇದು ಬೇಡ ನನಗೆ, ಇದು ಡಿಲೀಟ್ ಮಾಡ್ತೀನಿ. ಓಕೆ, ವಾಪಸ್ ಇದು ತಗೊಂಡ್ಬರೋಣ. ಸರಿ, ಒಮ್ಗಿಲೆ 2 ಸ್ಪ್ರೈಟ್ ಇಡಕ್ ಬರಂಗಿಲ್ರಿ? ಬರ್ತೈತಿ. 2 ಸ್ಪ್ರೈಟಿಗೆ ಬೇರೆ ಬೇರೆ ಕೋಡ್ ಬರೆಯಕ್ ಬರ್ತೈತಿ. ಈ ಸ್ಪ್ರೈಟಿಗೆ ಒಂದು ಬೇರೆ ಕೋಡ್, ಆ ಸ್ಪ್ರೈಟಿಗೆ ಒಂದು ಬೇರೆ ಕೋಡ್ ಬರೀಬೇಕಾಗ್ತೈತೆ ಅವಾಗ. ಓಕೆ, ಸೊ ಈಗ ನಾ ಏನ್ ಮಾಡ್ತೇನೆ ನೋಡ್ರಿ. ಈಗ ನಾ ಏನ್ ಮಾಡ್ತೀನಿ, ಗೋ ಟು -200, ಆಮೇಲೆ -100. ಮತ್ತೆ ಯಾವ್ದಿದು? ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ.
ದೊಡ್ಡದು ಮಾಡ್ಬೋದಾ ಅಥವಾ ಮೈನಸ್ ಬೇಡ -180. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ನನಗ ಚೌಕನ ತೆಗಿಬೇಕು, ನಾನು ಒಂದು ಸ್ಕ್ವೇರ್ ಅನ್ನು ತೆಗಿಬೇಕು. ಹೆಂಗ್ ಮಾಡ್ಲಿ? ಏನ್ ಮಾಡ್ಲಿ? ಸ್ಕ್ವೇರ್ ಅನ್ನು ತೆಗಿಬೇಕು ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸ್ಕ್ವೇರ್ ತೆಗಿಬೇಕು ನಾನು. ಹೆಂಗ್ ತೆಗಿ ಸ್ಕ್ವೇರ್? ಮೂವ್, ಆಮೇಲೆ ಪೆನ್ ಎಲ್ಲ ಮಾಡ್ಬೇಕು ನಾನು. ಮೊದಲೇನು ಮಾಡ್ಕೋಬೇಕು? ಪೆನ್ನ ಡೌನ್ ಮಾಡ್ಕೋತೀನಿ. ಪೆನ್ ಡೌನ್, ಸೆಟ್ ಪೆನ್ ಕಲರ್. ಯಾವ್ದು ಪೆನ್ ಯಾವ ಕಲರ್ ತಗೊಂಡು ಈ ಸಲ ಯಾವ್ದಾರು ಬೇರೆ ತಗೊಂಡು ಕಲರ್, ಓಕೆ ಕಲರ್ ತಗೊಂಡು ಪೆನ್ ಡೌನ್. ಓಕೆ, ಆಮೇಲೆ ಗೋ ಟು ದಿಸ್ ಎರೇಸ್ ಆಲ್ ಎಲ್ಲ ಮಾಡೋಣ. ಮೊದಲು ತೆಗೆದೆಲ್ಲ ಹೋಗ್ಲಿ ಅಂತ ಬೋರ್ಡ್ ಕ್ಲೀನ್ ಮಾಡೋಣ. ಇಲ್ಲಿ ಹೋಗೋಣ, ಸೆಟ್ ಪೆನ್ ಕಲರ್ ದಿಸ್, ಪೆನ್ ಡೌನ್, ಮೂವ್ 300 ಸ್ಟೆಪ್ಸ್. ಆಮೇಲೆ ಏನ್ ಮಾಡ್ಲಿ? ಸ್ಕ್ವೇರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾನು? ಹಿಂಗ್ ಮೂವ್ ಹೊತ್ತು 300 ಸ್ಟೆಪ್ಸ್. ಆಮೇಲೆ ಏನ್ ಮಾಡ್ಬೇಕು? ಅದು ಟರ್ನ್ ಆಗ್ಬೇಕು. ಯಾ ಕಡೆ? ಕ್ಲಾಕ್ ವೈಸ್ ಟರ್ನ್. ಓಕೆ, 90 ಡಿಗ್ರೀಸ್. ಓಕೆ, ಆಮೇಲೆ ಮತ್ತೇನ್ ಮಾಡ್ಬೇಕು? ಅದು -100 ಮತ್ತೆ ಮೂವ್ ಆಗ್ಬೇಕ್ರಿ. ಮತ್ತೆ ಮೂವ್ 300 ಮತ್ತೆ ಟರ್ನ್ 90 ಡಿಗ್ರಿ 90 ಡಿಗ್ರೀಸ್. ಮತ್ತೆ ಮೂವ್ ಆಗ್ಬೇಕು 300 ಮತ್ತೆ 300 ಮತ್ತೆ ಟರ್ನ್ 90 ಡಿಗ್ರಿ. 90 ಡಿಗ್ರಿ. ಇನ್ನೊಂದ್ಸಲ ಆಗ್ಬೇಕಲ್ಲ ಕೊನೆಗಿನ? ಎಸ್ ಮತ್ತೆ ಮೂವ್ 300 ಆಗುತ್ತೆ. ಮತ್ ಮೊದಲ ಈ ಕಡೆ ಮುಖ ಇತ್ತು ಆ ಕಡೆನ ಮಾಡ್ಕೊಂಡು ನಿಲ್ಬೇಕು ಅಂದ್ರೆ ಮತ್ತೇನ್ ಮಾಡ್ಬೇಕು ನಾನು ಕೊನೆಗೆ? ಇನ್ನೊಂದ್ಸಲ ಟರ್ನ್ 90 ಡಿಗ್ರಿ. 90 ಡಿಗ್ರೀಸ್. ಈಗ ನಾನು ಇದಕ್ಕೆ ನಾನೇನ್ ತೆಗಿಬೇಕಂದ್ರೆ ಇದಕ್ಕೆ ನನ್ನ ಸ್ಕ್ವೇರ್ ಡ್ರಾಯಿಂಗ್ ಪ್ರೋಗ್ರಾಮ್ ಇದೆ. ಇದೊಂದು ಸ್ಕ್ವೇರ್ ಅನ್ನ ತೆಗಿಲಿಕ್ಕೆ ಒಂದು ಪ್ರೋಗ್ರಾಮ್ ಇದೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅಲ್ಲ, ಇವನ್ನ ಮೊದಲು ಕಲಿಸ್ತಾರೆ ಸ್ಕ್ರಾಚ್ ಒಳಗ, ಹಂಗೆ ಕಲಿಸಬಾರ್ದು. ಓಕೆ, ಸೊ ಅದಕ್ಕೆ ನಾನು ಬೇರೆ ರೀತಿಯಿಂದ ಕಲಿಸ್ತೀನಿ. ಇವೆಲ್ಲ ಇದ್ರೊಳಗೆ ಏನಿಲ್ಲ, ಇದು ನೋಡಿದ್ಕೊಂಡು ಮಜಾ ಬರ್ತೈತಿ ನಿಮ್ಗೆ. ಬಟ್ ಇದರಿಂದ ಏನು ಪ್ರೋಗ್ರಾಮಿಂಗ್ ನೀವು ಜಾಸ್ತಿ ಕಲಿಯೋದಿಲ್ಲ ಇದರಿಂದ. ಓಕೆ, ಮಾಡಿಸ್ತೇನೆ ನಾನು ಇದರಿಂದ ಪ್ರೋಗ್ರಾಮಿಂಗ್ ಕಲಿಸುವಾಗ ಮಾಡಿಸ್ತೇನೆ. ನಾನು ಸ್ವಲ್ಪ ಚೇಂಜ್ ಮಾಡ್ತೇನೆ ನೋಡಿದ್ರೆ. ಈಗ ಇದನ್ನ ಸ್ವಲ್ಪ ಚೇಂಜ್ ರಿಪೀಟ್ ಅಂತೀವಿ. ಈಗ ನಾನೇನ್ ಮಾಡ್ತೀನಿ? ರಿಪೀಟ್ ಅಂತಿಲ್ಲ ಎಲ್ಲಿವರೆಗೆ? ಓಕೆ ಓಕೆ, ಈಗ ಇದನ್ನ ತೆಗೋಣ. ಈಗ ಇದನ್ನ ತೆಗೆದು ಎಸ್ ಏನಾಯ್ತು ನೋಡ್ರಿ, ಸ್ಕ್ವೇರ್ ಆಯ್ತು. ಬಟ್ ಭಾಳ ದೊಡ್ಡದಾಗ್ತದೆ, ಭಾಳ ದೊಡ್ಡ ಸ್ಕ್ವೇರ್ ಆಯ್ತು. ಓಕೆ, ಸೊ ಈಗ ನಾನು ಏನ್ ಮಾಡ್ಬೇಕು? ದೊಡ್ಡ ಸ್ಕ್ವೇರ್ ಆಯ್ತು, ಕಾಣವಾಗ್ತಿದ್ದು ಎಲ್ಲಾ ಕಡೆ ಚೇಂಜ್ ಮಾಡ್ಬೇಕು. ಇಲ್ಲೂ 200 ಮಾಡ್ಬೇಕು, ಇಲ್ಲೂ 200 ಮಾಡ್ಬೇಕು, ಇಲ್ಲೂ 200 ಮಾಡ್ಬೇಕು, ಇಲ್ಲೂ 200 ಮಾಡ್ಬೇಕು. ಈ ಎಲ್ಲಾ ಕಡೆ ನಾನು ಚೇಂಜ್ ಮಾಡ್ಬೇಕಾಗ್ತದೆ. ಈಗ ಬರೋಬ್ಬರಿ ಬರಾಕೈತಿ. ಓಕೆ, ಬರೋಬ್ಬರಿ ಸ್ಕ್ವೇರ್ ಆಯ್ತು. ನೋಡಿ ಎಷ್ಟು ಫಾಸ್ಟ್ ಮಾಡಿತದು ಸ್ಕ್ವೇರ್. ನಿಮ್ಗೆ ಹೋಗಿ ಬಂದದ್ದು ಗೊತ್ತಾದ್ರೆ ಆಯ್ತು. ಬೆಕ್ ಪೂರ್ತಿ ಹೋಗಿ ಬಂತದು, ಪೂರ್ತಿ ಒಂದು ಚಕ್ರ ಹೊಡೆದ್ ಬಂತು. ನಿಮ್ಗೆ ಗೊತ್ತೂ ಆಗತ್ ನೋಡ್ದ. ಸ್ಲೋ ಮೋಷನ್ ಒಳಗೆ ಮಾಡ್ಬೇಕು. ಸ್ಲೋ ಮೋಷನ್ ನಮ್ಗೆ ಬೇಡ, ಅದು ಸ್ಲೋ ನಮ್ ಚೌಕ್ ತೆಗೋದಿಲ್ಲ, ಪಟ್ನ ಬರ್ಬೇಕು ಅಂತ ನಾ ಮಾಡಿಲ್ಲ. ಓಕೆ, ಸ್ಲೋ ಮೋಷನ್ ಮಾಡ್ಬೋದು ಬೇಕಂದ್ರೆ. ಬಟ್ ಇರ್ಲಿಲ್ಲ ಅಂದ್ರೆ ನೋಡ್ರಿ ಎಷ್ಟು ಫಾಸ್ಟ್ ಆಗ್ತೈತಿ. ಜಸ್ಟ್ ಸ್ಕ್ವೇರ್ ಅಂತ ಇನ್ನ ಇಡೀ ಸ್ಕ್ವೇರ್ ಅಂತ ಒಂದು ಕಮಾಂಡ್ ಮಾಡ್ಬಿಡ್ಬೋದು. ಸ್ಕ್ವೇರ್ ಅಂತ ಕಮಾಂಡ್ ಮಾಡಿ ಅದಕ್ಕೆ ನೀನು ಸೈಡ್ ಲೆಂತ್ ಕೊಟ್ರೆ ಆ ಸೈಡ್ ಲೆಂತ್ ಸ್ಕ್ವೇರ್ ರೆಡಿ ಆಗಿಬಿಡ್ಬೇಕು. ಕ್ವಿಕ್ ಆಗಿ ಅಂತ ಅದನ್ನ ಕಮಾಂಡ್ ಮಾಡಿ ನೀನು ಬೇರೆದವ್ರಿಗೆ ಮಾರ್ಬೋದು ಅದನ್ನ, ಹೌದಿಲ್ಲ? ಸೊ ಈಗ ಸ್ಕ್ವೇರ್ ನನಗೆ ಏನಾಗ್ಬೇಕು? ಇಷ್ಟದನೇ ಅಲ್ಲ, ನಾನು ಕೊಟ್ಟಂತ ಲೆಂತ್ ಸ್ಕ್ವೇರ್ ರೆಡಿ ಆಗ್ಬೇಕು. ಆಮೇಲೆ ಇಷ್ಟೆಲ್ಲಾ ಬರಿಬಾರ್ದು, ಚಿಕ್ಕದ ಒಂದ್ ಸಣ್ಣ ಪ್ರೋಗ್ರಾಮ್ ಆಗ್ಬೇಕು. ಮತ್ತೆ ನಾ ಕೊಟ್ಟದ ಲೆಂತ್ ಸ್ಕ್ವೇರ್ ಆಗ್ಬೇಕು. ಅವಾಗ ಏನ್ ಮಾಡ್ಬೇಕು ನೀವು? ರಿಪೀಟ್ ಅಂಟಿಲ್ ಯೂಸ್ ಮಾಡ್ಬೇಕು. ಇದೇ ಪ್ರೋಗ್ರಾಮ್ ಅನ್ನು ನಾನು ಬಹಳ ಸಿಂಪಲ್ ಆಗಿ ಮಾಡ್ತೇನೆ ನೋಡಿದ್ರೆ. ಸೊ ದಿಸ್ ಇವನ್ನೆಲ್ಲ ಸೇಮ್ ಇಟ್ಕೊಂಡ್ಬಿಡ್ತೀನಿ, ಇವನ್ನೆಲ್ಲ ಸೇಮ್ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ ನಾನು? ಇಲ್ಲಿ ನೋಡ್ರಿ, ರಿಪೀಟ್ 4 ಟೈಮ್ಸ್ ಇದನ್ನ ಮಾಡ್ತೀನಿ. ಇದು ಸಿಂಪಲ್ ಒಂದ್ ಐತಿ. ರಿಪೀಟ್ ನಾನು 4 ಟೈಮ್ಸ್ ಮಾಡ್ಬೇಕು. 4 ಟೈಮ್ಸ್ ರಿಪೀಟ್ ಮಾಡ್ತೀನಿ. ಏನ್ ಮಾಡ್ತೀನಿ ನಾನು? ರಿಪೀಟ್ 4 ಟೈಮ್ಸ್ ಇದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ. ಅಷ್ಟು ಏನ್ ಮಾಡ್ತೀನಿ? ಇಲ್ಲೊಂದು ವೇರಿಯೇಬಲ್ ತಗೋತೀನಿ ನಾನು. ಒಂದು ವೇರಿಯೇಬಲ್ ತಗೋತೀನಿ. ಏನ್ ಮಾಡ್ತೀನಿ ನಾನು?
ಮೇಕ್ ಅ ವೇರಿಯಬಲ್ ಲೆಂತ್ ಅಂತ ಒಂದು ವೇರಿಯಬಲ್ ತಗೋತೀನಿ. ಲೆಂತ್ ಅದಕ್ಕೆ ಹೆಸರು ಬೇಕಾದ ಇಡ್ಬೋದು. ನಾ ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಸೆಟ್ ಮಾಡ್ಕೋತೀನಿ. ಓಕೆ, ಅಥವಾ ನಾನು ಆಸ್ಕ್ ಅಂತ ಮಾಡ್ಕೋತೀನಿ. ಆಸ್ಕ್ ಮಾಡ್ಕೋತೀನಿ. ಯಾಕೆ ಎಷ್ಟು ಕೇಳ್ತೀನೋ ಅಷ್ಟು ತೆಗಿಬೇಕು. ಓಕೆ, ಆ ಥರದ್ದು. ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಸೆನ್ಸಿಂಗ್ ಆಸ್ಕ್. ಪ್ಲೀಸ್ ಎಂಟರ್ ದ ಸೈಡ್ ಲೆಂತ್. ಓಕೆ, ಆಮೇಲೆ ಅದೇನ್ ಬರ್ತೈತಲ್ಲ ಅದನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ, ಅದೇನ್ ಬರ್ತೈತದು ಅದನ್ನೇನ್ ಮಾಡ್ತೀನಿ ನಾ ಇಲ್ಲಿ ಸೆನ್ಸಿಂಗ್ ಒಳಗೆ ಇಲ್ಲಿ ಸೆನ್ಸಿಂಗ್ ಆನ್ಸರ್ ಇರ್ತೈತಲ್ಲ, ಆನ್ಸರ್ ಅದನ್ನ ಇಲ್ಲಿ ಏನ್ ಮಾಡ್ತೇನೆ ನಾನು, ಎಲ್ಲಿ ಸೆಟ್ ಮಾಡ್ತೀನಿ, ಲೆಂತ್ ಸೆಟ್ ಮಾಡ್ತೀನಿ. ಆಮೇಲೆ ಇನ್ನೇನ್ ಮಾಡ್ತೀನಿ ನಾನು, ಇಲ್ಲೇನ್ ಮಾಡ್ತೀನಿ ನಾನು, ಈ ಲೆಂತ್ ನಾನು 200 ಮೂವ್ ಮಾಡೋದಿಲ್ಲ. ಎಷ್ಟು ಲೆಂತ್ ಇತ್ತಲ್ಲ ಅಷ್ಟು ಮೂವ್ ಮಾಡ್ತೀನಿ. 90 ಡಿಗ್ರೀಸ್ ಟರ್ನ್ ಮಾಡ್ತೀನಿ. ಇಷ್ಟು ಮಾಡ್ತೀನಿ. ವೆರಿ ಗುಡ್. ಸೊ ನಾವ್ ಐ ಆಮ್ ರೆಡಿ ವಿತ್ ಮೈ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಏನ್ ಮಾಡ್ತೈತಿ ಹೇಳ್ರಂಗಾದ್ರೆ ಈಗ ಕ್ವಶನ್ ಕೇಳ್ತದೆ ಅಂತ ನಾವ್ ಲೆಂತ್ ಎಷ್ಟು ಹಾಕ್ತಿದ್ರಿ? ಓಕೆ, ಲೆಂತ್ ಹಾಕ್ಬೇಕಾಗ್ತೈತೆ. ಈ ಪ್ರೋಗ್ರಾಮ್ ಅನ್ನ ರನ್ ಮಾಡಿ ನೋಡೋಣ ಈಗ. ಓಕೆ, ಸೊ ಸ್ಟಾಪ್ ಮಾಡ್ತೀನಿ. ಎರಡು ಈ ಕಡೆ. ಓಕೆ, ಪ್ಲೀಸ್ ಎಂಟರ್ ದ ಸೈಡ್ ಲೆಂತ್. ಓಕೆ, ನಾನು ಏನ್ ಮಾಡ್ತೀನಿ ಈಗ ಸೈಡ್ ಲೆಂತ್ ಕೊಡ್ತೀನಿ 100. ಓಕೆ, 100 ಸ್ಕ್ವೇರ್ ತೆಗಿತು. ಈಗ ನಾನು ಇನ್ನೊಮ್ಮೆ ರನ್ ಮಾಡ್ತೀನಿ. ಪ್ಲೀಸ್ ಎಂಟರ್ ದ ಸೈಡ್ ಲೆಂತ್. ಈಗ 150 ಕೊಡ್ತೀನಿ. ಓಕೆ, 150 ಸೈಡ್ ಲೆಂತ್ ತೆಗಿತು. ಇನ್ನೊಮ್ಮೆ ರನ್ ಮಾಡ್ತೀನಿ. ಪ್ಲೀಸ್ ಎಂಟರ್ ದ ಸೈಡ್ ಲೆಂತ್. ಈಗ ಬರೀ 50 ಕೊಡ್ತೀನಿ. ಸಣ್ಣದ ಚೌಕ್ ತೆಗಿತು. ಆಮೇಲೆ ಮತ್ತೊಮ್ಮೆ ರನ್ ಮಾಡ್ತೀನಿ. ಪ್ಲೀಸ್ ಎಂಟರ್ ಸೈಡ್. ಈಗ ನಾನು 250 ಕೊಡ್ತೀನಿ. ದೊಡ್ಡ ಸ್ಕ್ವೇರ್ ತೆಗಿತೀನಿ. ಎಷ್ಟು ಫಾಸ್ಟ್, ಅರ್ಥ ಆಯ್ತು? ಆಮೇಲೆ ಈ ಸ್ಕ್ವೇರ್ ತೆಗೆದಾದ ನಂತರ ಇದು ಬೆಕ್ ನನಗೆ ಕಾಣಬಾರ್ದು. ನಂಗೆ ಬೆಕ್ ಬೇಡ. ಬೆಕ್ ಇದು ಯಾಕಿದು ಸುಳ್ಳದ ಅಡ್ಡಾಡ ನಡಕ್ ಬರಾಕ್ತಿತ್ತು. ಬೆಕ್ ಬೇಡ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹೈಡ್ ಅಂತ ಒಂದು ಕಮಾಂಡ್ ಇರ್ಬೇಕು. ಇಲ್ಲಿ ಎಲ್ಲ ಒಂದ್ ಕಡೆ ಇರುತ್ತೆ ಅದು, ಶೋ ಹೈಡ್. ಹೈಡ್ ಐತಿ. ನಾನೇನ್ ಮಾಡ್ಬಿಡ್ತೀನಿ, ಎಲ್ಲಕ್ಕಿಂತ ಮೊದಲು ಹೈಡೇ ಮಾಡ್ಬಿಡ್ತೀನಿ. ನನಗೆ ಬೆಕ್ ಬೇಡ. ಓಕೆ, ಈಗ ನೋಡ್ರಿ, ಈಗ ಬೆಕ್ ಹೋಯ್ತು. ಜಸ್ಟ್ ಪ್ಲೀಸ್ ಎಂಟರ್ ದ ಸೈಡ್ ಲೆಂತ್ 100 ಸ್ಕ್ವೇರ್ ಬಂತು. ಮತ್ತೊಮ್ಮೆ ರನ್ ಮಾಡ್ತೀನಿ. ಪ್ಲೀಸ್ ಎಂಟರ್ ದ ಸೈಡ್ ಲೆಂತ್ 200 ಸ್ಕ್ವೇರ್ ಆಯ್ತು. ದಪ್ಪ ಬೇಕು ನನಗ ಅಂತಂದ್ರೆ ಏನ್ ಮಾಡ್ಬೋದು, ಇಲ್ಲಿ ಪೆನ್ ಲೆಂತ್, ಪೆನ್ ಥಿಕ್ನೆಸ್ ನ ಚೇಂಜ್ ಮಾಡ್ಬೋದು ನಾನು. ಫಾರ್ ಎಕ್ಸಾಂಪಲ್ ಇಲ್ಲಿ ಚೇಂಜ್ ಪೆನ್ ಸೈಜ್. ಓಕೆ, ಸೊ erase all, set pen color to this, change pen size, set pen size, change pen size ಅನ್ನೋದಕ್ಕಿಂತ set pen size ನಾನು ಏನ್ ಮಾಡ್ತೀನಿ 4ಕ್ಕೆ ಇಡ್ತೀನಿ. ಓಕೆ, ಸೊ ಈಗ ಏನಾಯ್ತು ನೋಡ್ರಿ, ಈಗ ಇದನ್ನೇ ಪ್ರೋಗ್ರಾಮ್. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ದಪ್ಪ ಅಂತ ಬಂತು. ಓಕೆ, ಮತ್ತೆ ಅರ್ಥ ಆಯ್ತು? ಎಸ್ ಸರ್. ಓಕೆ, ಈಗ ನೀವೇನ್ ಮಾಡ್ಬೇಕು, ಎಲ್ಲರೂ ಒಂದು ಪ್ರೋಗ್ರಾಮ್ ಬರೀಬೇಕು. ಅದು ಷಡ್ಭುಜಾಕೃತಿಯನ್ನ ತೆಗಿಬೇಕು. ಮಾಡ್ರಿ, ನಿಮ್ಮ ಟ್ಯಾಬ್ ಇತ್ತಂದ್ರೆ ಅಲ್ಲೇ ಮಾಡ್ರಿ. ಷಡ್ಭುಜಾಕೃತಿಯನ್ನ ತೆಗಿಬೇಕು. ಅಥವಾ ಯಾರಿಗೆ ಸ್ಕ್ರಾಚ್ ಸರಿಯಾಗಿ ಇನ್ಸ್ಟಾಲ್ ಆಗಿಲ್ಲ, ಬುಕ್ನಾಗ ಮಾಡ್ರಿ. ನಮ್ದು ಲ್ಯಾಂಗ್ವೇಜ್ ಐತಲ್ಲ ನಿಮಗೆ, ನಮ್ಮ ಲ್ಯಾಂಗ್ವೇಜ್ ದಾಗ ಇದನ್ನ ಏನ್ ಮಾಡ್ರಿ, ಇದನ್ನ ಹಿಂಗೂನ ಬರ್ಕೊಂತ ಹೋಗ್ರಿ. ಎಕ್ಸ್ಟ್ರಾ ಕಮಾಂಡ್ಗಳು, ಮೂವ್ ಕಮಾಂಡ್ ಎಕ್ಸ್ಟ್ರಾ ಇನ್ನಷ್ಟೇ ಬರೀ. ಷಡ್ಭುಜಾಕೃತಿಯನ್ನು ತೆಗಿ. ಹೆಕ್ಸಾಗನ್, ಯು ಶುಡ್ ಡ್ರಾ ಎ ಹೆಕ್ಸಾಗನ್. ಹಾ, ಹೇಳಿ ಸರ್. ಅದು 250 ಅಂತ ಲೆಂತ್ ಬರೋದಲ್ಲ ಸರ್, ಅದು ಸೆಂಟಿಮೀಟರ್ ಮೀಟರ್ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಸರ್? ಇದು ಸೆಂಟಿಮೀಟರ್ ಮೀಟರ್ ಅಲ್ಲ, ಇಲ್ಲಿ ಇದು ಪಿಕ್ಸೆಲ್ ಲೆಂತ್ ಇದ್ರದ್ದು. ಇದ್ರದ್ದು ಒಂದು ಕೋಆರ್ಡಿನೇಟ್ ಐತಲ್ಲ, ಇಲ್ಲಿಗೆ ಇದಕ್ಕೊಂದು ಸ್ಕೇಲ್ ಮಾಡಿದ್ದಾರೆ. ಎಕ್ಸಾಕ್ಟ್ ಸೆಂಟಿಮೀಟರ್ ಏನಲ್ಲ ಇದು. ಈ ಕ್ಯಾನ್ವಾಸ್ ಅನ್ನ ಅವರು ಇಲ್ಲಿ ಏನ್ ಮಾಡ್ಕೊಂಡಿದ್ರು, ಇಷ್ಟಿಂದ ಇಷ್ಟು ಪಿಕ್ಸೆಲ್ಸ್ ಅಂತ ಇಲ್ಲಿ ಇದು ಮಾಡ್ಕೊಂಡಿರ್ತಾರೆ. ಸಣ್ಣ ಡಾಟ್ಸ್ ಆಗಿ, ಡಾಟ್ಸ್ ಪ್ರಕಾರ ಅದು ಹೋಗ್ತದೆ. ಅದನ್ನ ನಾವು ಏನು ಮಾಡ್ಕೋಬಹುದು. ಸೆಂಟಿಮೀಟರ್ ಅಲ್ಲ ಇದೇನು, ಯಾಕಂದ್ರೆ ನಾವು ಆಕ್ಚುಲಿ ಫಿಸಿಕಲ್ ಪೇಪರ್ ಮೇಲೆ ತೆಗಿಯಕತ್ತಿಲ್ಲ ಇಲ್ಲಿ. ಸೊ ವಿ ಕ್ಯಾನಾಟ್ ಯೂಸ್ ದ ಸೆಂಟಿಮೀಟರ್. ನಾವಿಲ್ಲಿ ನೋಡ್ಕೊಂಡು ಆ ಪಿಕ್ಸೆಲ್ ಪ್ರಕಾರ ನಾವು ನೋಡ್ಕೊಳ್ಳೋದು ಅಷ್ಟೇ. ಹೆಕ್ಸಾಗನ್ ಏನ್ ಮಾಡೋದು, ಯಾರು ಹೇಳ್ತೀರಿ ಲಾಜಿಕ್? ಮಾಡ್ರಿ ಎಲ್ಲರೂ, ಅಲ್ಲೇ ಮಾಡಿದಾಗನೇ ನಿಮಗೆ ಮಜಾ ಬರ್ತಿತ್ತು. ಯಾರದು ವರ್ಕ್ ಆಕೈತೆ ನೋಡೋಣ. ಮೊದಲು ಯೋಚನೆ ಮಾಡ್ರಿ. ಸುಮ್ಮನೆ ಡ್ರ್ಯಾಗ್ ಮಾಡಕ್ ಚಾಲು ಮಾಡಬೇಡ್ರಿ. ಷಡ್ಭುಜಾಕೃತಿ ಆಗ್ಬೇಕು.
ಗಿವನ್ ಲೆಂತ್ ತೆಗಿಬೇಕು. ಎನಿ ಗಿವನ್ ಲೆಂತ್ ಸರಿ ಅಲ್ಲಿ ರಿಪೀಟ್ 4 ಇದ್ದಿದ್ ರಿಪೀಟ್ 6 ಮಾಡಿದ್ರ ಆಗಂಗಿಲ್ರಿ? ಆಗ್ಬಿಡ್ತತಿ ನೋಡು, ನೀನೇ ಹೇಳಿ ನನಗ ಆಗ್ತೈತನ? ತೋರಿಸ್ತೀನಿ ಮಾಡಿ. ಸರಿ ಡಿಗ್ರಿ ಚೇಂಜ್ ಮಾಡ್ಬೇಕಲ್ರಿ? ಈಗ 6 ಮಾಡಿ ತೋರಿಸ್ತೀನಿ ಹೇಳ್ದಂಗ. ಏನು ಬರ್ಲೇ ಇಲ್ಲ. ಏನೋ ಹಿಂಗ್ ಬಂತು. ಡಿಗ್ರಿ 45 ಸರ್, ಡಿಗ್ರಿ 45 ಮಾಡ್ಬೇಕು ಇದೇನೋ ಹಿಂಗ್ ಬಂತು ನೋಡಿ, ಏನೇನೋ ಬಂತು. ಏನ್ ಬೇಕಾದಾಗತ್ತೆ ಸರ್. ಡಿಗ್ರಿ 45 ಮಾಡಿ 45 ಮಾಡ್ಬೇಕು. ಯಾಕೆ 120 ಸರ್. ಯೋಚನೆ ಮಾಡಿ ನೀವೇ ಮಾಡ್ರಿ, ಅವಾಗ ಗೊತ್ತಾಗೋದು. ಕೈ ಕೆಸರಾದ್ರೆ ಬಾಯಿ ಮೊಸರು. ಇಲ್ಲಿ ಪ್ರೋಗ್ರಾಮಿಂಗ್ ನೀವು ಮಾಡೋದವ್ರ ಆಗೋದು. ಅದು ಏನಾರ ಕೊಡ್ತೈತೆ ಅವಾಗ ಗೊತ್ತಾಗ್ತೈತೆ. ಸರಿ ಅಲ್ಲಿ 60 ಡಿಗ್ರಿ ಮಾಡಿದ್ರಿ? ಹಂಗೆಲ್ಲ ಟ್ರಯಲ್ ಅಂಡ್ ಎರರ್ ಇಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು ಎಷ್ಟಂತ. 60 ಡಿಗ್ರಿ ಮಾಡ್ರೆ ಎಷ್ಟ್ರಿ, 45 ಮಾಡ್ರೆ ಹೆಂಗ್ರಿ, 120 ಮಾಡ್ರೆ ಹೆಂಗ್ರಿ? ಸರಿ 60 ಡಿಗ್ರಿನ ಮಾಡ್ರಿ. ನೀವೇ ಮಾಡ್ರಿ ನಿಮ್ಮ ನೀವು ಮಾಡ್ಬೋದು. ಕ್ಲಾಸ್ ಅಟೆಂಡ್ ಆಗ್ತಾ ಮಾಡ್ಬೋದು. ಅಲ್ಲೇ ಸ್ವಿಚ್ ಮಾಡಿ ಎಸ್ ಸರ್. ಮಾಡ್ರಿ. ಮಾಡ್ಬೋದ್ರಿ ಸರ್. ನಮ್ ಸ್ಕ್ರಾಚ್ ಇನ್ನು 60 ಡಿಗ್ರಿ ಮಾಡ್ರ. Hello sir. ಹಾ Hello sir. I'll go to x -1. ಕರೆಕ್ಟ್. ಇನ್ನೇನ್ ಮಾಡ್ಲಿ, ಇಲ್ಲಿಂದ ಸಾಲ್ವ್ ಮಾಡೋದು ಬೇಡ ಅಂತಿ. ಸ್ವಲ್ಪ ಏನ್ ಮಾಡೋಣ, ಮುಂದ್ಗಡೆಯಿಂದ ಚಾಲು ಮಾಡೋಣ. ಹಲೋ ಅದ್ ಯಾಕೆ ಬೇಕು ಸರ್? ಬಾಳ ಹಿಂದೆ ಹೋಗತೈತೆ ಅದು. ಯಾಕೆ 60 ಡಿಗ್ರಿ ಹೇಳಿ ನೋಡೋಣ. ಹೊರಗಡೆಯಿಂದ ಎಷ್ಟು ಟರ್ನ್ ಆಗ್ಬೇಕು ಅದು ಪ್ರತಿ ಸಲ? ಹಿಂಗ್ ಸ್ಟ್ರೇಟ್ ಹೋಗ್ತಿರ್ತೈತಿ. ಎಷ್ಟು ಟರ್ನ್ ಆಗ್ಬೇಕು ಅದು ಹೊರಗಡೆಯಿಂದ ಪ್ರತಿ ಸಲ? 60 60 60 60 6 ಸಲ ಟರ್ನ್ ಆದ್ರೆ ಟೋಟಲಿ 360. ನೆನಪಿರ್ಲಿ, ಟೋಟಲ್ ಬಾಹ್ಯ ಕೋನಗಳ ಮೊತ್ತ ಎಷ್ಟಾಗಿರ್ಬೇಕು? 360 ಡಿಗ್ರಿ. ಸೊ ಬಾಹ್ಯ ಕೋನಗಳ ಒಟ್ಟಾರೆ ಮೊತ್ತವನ್ನು ನಾನು 6 ಸಲ ಟರ್ನ್ ಡಿವೈಡ್ ಮಾಡ್ಕೋಬೇಕು. ಸೊ 60 ಆಯ್ತು. ಓಕೆ, ಸೊ ಈಗ ನೋಡೋಣ ಏನಾಗ್ತದೆ. ಹಲೋ ಸರ್. ಹಾ, ಅಲ್ಲಿ XY ಅಂತ ಗೊತ್ತಾಗಿಲ್ಲ ಸರ್. ಇದು ಯಾವ ಪೊಸಿಷನ್ಗೆ ಹೋಗ್ಬೇಕು, ಸ್ಟಾರ್ಟಿಂಗ್ ಯಾವ ಪೊಸಿಷನ್ ಅಲ್ಲಿಂದ ಶುರು ಮಾಡಬೇಕು ಅಂತ ಅಷ್ಟೇ. ಸೊ 0 0 ಸೆಂಟ್ರಲ್ ಇದೆ. ಸ್ಟಾರ್ಟಿಂಗ್ ಎಲ್ಲಿಂದ ಶುರು ಮಾಡೋಣ ಈ ಕೆಲಸವನ್ನ? ಸ್ಟಾರ್ಟಿಂಗ್ ಎಲ್ಲಿ ಹೋಗ್ಲದು ಬೇಕು? x = 50 and y = x = -50. ಎಲ್ಲಿಂದ ಶುರು ಮಾಡೋಣ ಇದನ್ನ? x = -50 ಅಂದ್ರೆ ಇಲ್ಲಿಂದ ವಾಪಸ್ ಈ ಕಡೆಗೆ, ಆಮೇಲೆ ಮೇಲ್ಗಡೆ 100. ಇಲ್ಲಿಂದ ಶುರು ಮಾಡೋಣ ಅಂತ. ಸುಮಾರಾಗಿ ಇಲ್ಲಿಂದ ನೋಡಿ, ಎಲ್ಲಿಂದ ಈ ಪೊಸಿಷನ್ ಇದೆಲ್ಲ ಬಂತಲ್ಲ, ಈ ಪೊಸಿಷನ್ ಇಂದ ಶುರು ಮಾಡೋಣ ಅಂತ. ಅದ್ ಮಾಡದೇ ಇದ್ರೆ ಎಲ್ಲಿಂದನೂ ಶುರು ಆಗುತ್ತಲ್ಲ, ಎಲ್ಲಿಂದನೂ ಬೇರೆ ಕಡೆಯಿಂದ ಶುರು ಆಗುತ್ತೆ. ಈಗ ನೋಡೋಣ, ಈಗ ನಾನು ಶೋ ಮಾಡ್ತೀನಿ ಇಲ್ಲಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಎಲ್ಲಿದೆ ಅಂತ. ಲುಕ್ಸ್ ಶೋ ಮಾಡ್ತೀನಿ ಇದನ್ನ, ವಾಪಸ್ ಬೆಕ್ ಬರ್ಲಿ ನಮ್ಗೆ. ಶೋ ಬಂದು ಅದಕ್ಕೊಂದು ಸೌಂಡ್ ಕೊಟ್ಬಿಡೋಣ. ಅದಕ್ಕೆ ಬಂದ್ ಕೂಡಲೇ ಅದು ನಾನು ಬಂದಿದ್ದೀನಿ ಅಂತ ಹೇಳಿ ಸೌಂಡ್ ಅಲ್ಲಿ Okay, so okay, ಇಲ್ಲಿ ಬಂತು. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಗಿ ಇದು ಯಾವ ಪೊಸಿಷನ್? ಇದು -50. ಎಲ್ಲಿಂದ ಶುರು ಮಾಡೋಣ? ಸ್ವಲ್ಪ ಎಲ್ಲೋ ಕರೆಕ್ಟ್ ಆದ ಜಾಗದಿಂದ ಶುರು ಮಾಡೋಣ. ಹೆಕ್ಸಾಗನ್ ಆಗ್ಬೇಕಾದ್ರೆ, ಷಟ್ಕೋನ ಆಗ್ಬೇಕಾದ್ರೆ ಇಲ್ಲಿಂದ ಶುರು ಮಾಡೋಣ. ಕರೆಕ್ಟ್ ಇದೆ. ಕೆಳಗಡೆಯಿಂದ ಶುರು ಮಾಡ್ಬಿಟ್ರೆ ಷಟ್ಕೋನ ಏನಾಗ್ಬಿಡ್ತದೆ? ಹೆಕ್ಸಾಗನ್ ಹೊರಗಡೆ ಹೋಗ್ಬಿಡ್ತದೆ, ಹೌದಿಲ್ಲ?
ಇಷ್ಟು ಮಾಡಿ ಇಷ್ಟು ಮಾಡೋಣ. ಈಗ ನೋಡ್ರಿ ಇದನ್ನ ರಿಪೀಟ್ 6 ಟೈಮ್ಸ್, ಲೆಂತ್ ಟೈಮ್ಸ್ 60 ಡಿಗ್ರೀಸ್. ಓಕೆ, ಕೇಳ್ತು. ಪ್ಲೀಸ್ ಎಂಟರ್ ದ ಸೈಡ್ ಲೆಂತ್. ನಾನು ಏನ್ ಕೊಡ್ತೀನಿ ಅದಕ್ಕೆ 80 ಅಂತ ಕೊಡ್ತೀನಿ. 80 ಲೆಂತ್ ಹೆಕ್ಸಾಗನ್ ಆಯ್ತು ನೋಡಿ. ವಾಪಸ್ ಬಂದು ನಿಂತ್ಬಿಡ್ತು ಅಲ್ಲೇ. ಅರ್ಥ ಆಯ್ತು? Yes, sir. Yes, sir. ಓಕೆ, ಸೊ ಈಗ ನೀವು ಪ್ರೋಗ್ರಾಮ್ ಬರಿಬೇಕು. ಇಟ್ ಶುಡ್ ಆಸ್ಕ್ ನಾಟ್ ಓನ್ಲಿ ಸೈಡ್ ಲೆಂತ್, ಇಟ್ ಶುಡ್ ಆಸ್ಕ್ ಏನ್ ಮಾಡ್ಬೇಕು, ಅದು ಹೌ ಮೆನಿ ಸೈಡ್ಸ್ ಅಂತ ಕೇಳಬೇಕು. ಅಷ್ಟು ಸೈಡ್ ಬಹುಭುಜಾಕೃತಿಯನ್ನ ಯು ನೀಡ್ ಟು ಡ್ರಾ ಎ ಪಾಲಿಗಾನ್ ಆಫ್ ದ ಗಿವನ್ ನಂಬರ್ ಆಫ್ ಸೈಡ್ಸ್ ಅಂಡ್ ಗಿವನ್ ಲೆಂತ್. ಕೊಟ್ಟಂತಹ ಅಳತೆ ಹಾಗೂ ಕೊಟ್ಟ ಸಂಖ್ಯೆಯ ಬಹುಭುಜಾಕೃತಿಯನ್ನ ತೆಗಿಬೇಕು. 8 ಕೊಟ್ರೆ ಅಷ್ಟಭುಜಾಕೃತಿ. It should draw an octagon if I give 8. 6 if I give 6, it should draw a hexagon. 6 ಕೊಟ್ರೆ ಷಡ್ಭುಜಾಕೃತಿ ಅಂತ ತೆಗಿಬೇಕು. If I give 4, it should draw a square. If I give 5, it should draw a pentagon. ಪಂಚಭುಜಾಕೃತಿ ಅಂತ ತೆಗಿಬೇಕು. Got it? It should ask not only the length of the side, but it should also ask how many sides the polygon, the ಬಹುಭುಜಾಕೃತಿ ಎಷ್ಟು ಭುಜಗಳದ್ದಾಗಿರಬೇಕು ಅಂತ ಕೇಳಬೇಕು. ಅದು it should ask the number of sides of the polygon and then draw that polygon. Samiksha, are you present? Samiksha, are you present? Okay. ಏನ್ ಮಾಡೋದು ಈಗ? ಟ್ರೈ ಮಾಡಿ. ಇದು ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್. ಹೆಕ್ಸಾಗನ್ ಅಲ್ಲಿ ಮಾಡ್ತೀರಿ ಇದನ್ನ? ಹೆಕ್ಸಾಗನ್ ಅಲ್ಲ, ಇದು ಯಾವ್ದು ಬೇಕಾದಕ್ಕೆ. Yes, sir. Yes, sir. ಏನ್ ಮಾಡ್ಬೇಕದು ಪ್ರೋಗ್ರಾಮ್, ಏನೇನ್ ಕೇಳ್ಬೇಕದು? ಲೆಂತ್ ರೀ. How many sides ಅಂತ ಕೇಳ್ಬೇಕು. ಮತ್ತೇನ್ ಕೇಳ್ಬೇಕು? ಲೆಂತ್ ಕೇಳ್ಬೇಕು. ಆಮೇಲೆ ಏನ್ ಮಾಡ್ಬೇಕದು? ಅದನ್ನ ಡ್ರಾ ಮಾಡ್ಬೇಕು. ಓಕೆ, ಸೊ ನೋಡ್ರಿ ಎಷ್ಟೊಂದು ನಿಮ್ ಪ್ರೋಗ್ರಾಮಿಂಗ್ ಏನಾಗತ್ತೆ, ಜನರಲ್ ಆಗಿ ಆಕತ್ತೆ ನೋಡ್ರಿ. ಬರೀ ಚಾಲು ಮಾಡಿದ್ರಿ ಸ್ಕ್ವೇರ್ ದಿಂದ, ಈಗ ನಿಮ್ ಪ್ರೋಗ್ರಾಮ್ ಹೆಂಗ ಆಗತ್ತೆ ನೋಡ್ರಿ. ಅದು ಅದಕ್ಕೆ ನಾನು ಏನಾದ್ರೂ ಇನ್ಪುಟ್ ಪಾಸ್ ಮಾಡಿಬಿಟ್ಟು ಅದರಿಂದ ನಾನು ಬೇರೆ ಬೇರೆ ಆಕೃತಿಗಳನ್ನ ನಿಮ್ಮದೇ ಒಂದೇ ಕೋಡು. ಈಗ 2 ಪ್ರೋಗ್ರಾಮ್ಗಳನ್ನ ಮಾರಾಕತ್ತಾರ. ಒಂದು ಬರೀ ಚೌಕ ತೆಗೆಯುವಂತ ಪ್ರೋಗ್ರಾಮ್ ಐತಿ, ಒಂದೈತಿ ಯಾವ್ದೇ ಕೊಟ್ಟಂತ ಆಕೃತಿಯನ್ನು ತೆಗಿತೈತಿ ಅಂತ ಪ್ರೋಗ್ರಾಮ್ ಐತಿ. ಯಾವ್ದನ್ನ ಕೊಂಡು ತಗೋತೀರಿ ನೀವು? ಯಾವುದೇ ಆಕೃತಿನ. Yes, yes. Because that is more general. That can be definitely used to draw a square, but it can also be used to draw other things. So general ಹಾಕೊಂತ ಹೋಗಕತ್ತಿ ಈಗ ಪ್ರೋಗ್ರಾಮ್. ಅದನ್ನ ನಾವು ಫಂಕ್ಷನ್ ಗತೆ ಮಾಡಿ, ಅಂದ್ರೆ ಈ ತರದ ಒಂದು ಬ್ಲಾಕ್ ಗತೆ ಮಾಡಿ ಅದನ್ನ ನಾವು ಮಾರಬಹುದು. ಆ ಬ್ಲಾಕ್ ಅಲ್ಲಿ ಪ್ಯಾರಾಮೀಟರ್ ಅಷ್ಟೇ ಪಾಸ್ ಮಾಡೋದು. ಯಾರು ಯೂಸ್ ಮಾಡ್ತಾರಲ್ಲ ಅವ್ರು ಹೆಂಗ್ ನೀವು ತೆಗಿಯಕತ್ತೀರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಅವ್ರು ಎರಡೇ ಇನ್ಪುಟ್ ಕೊಡೋದು ನಿಮಗೆ, ಸೈಡ್ ಲೆಂತ್, ನಂಬರ್ ಆಫ್ ಸೈಡ್ಸ್. ಉಳಿದಿದ್ದೆಲ್ಲ ನೀವು ನೋಡ್ಕೋತೀರಿ. ಹಂಗೆ ಅಂತದೊಂದು ಬ್ಲಾಕ್ ಮಾಡಿ, ಅದಕ್ಕೆ ನಾವೇನಂತ ಕರಿತೀವಿ, ಫಂಕ್ಷನ್ಸ್ ಪ್ರೊಸೀಜರ್ಸ್ ಮಾಡಿಬಿಟ್ಟು ನಾವು ಅದನ್ನ ಅಷ್ಟೇ ಸೆಲ್ ಮಾಡ್ಬೋದು. ಉಳಿದಿದ್ದೆಲ್ಲ ಅದು ಎಲ್ಲಿ ಯೂಸ್ ಮಾಡ್ತಾರೆ, ಹೆಂಗ್ ಯೂಸ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು, ಬಟ್ ಅದಿಷ್ಟೇ ಕೆಲಸ ಮಾಡಬೇಕು ಹಂಗೆ. ಓಕೆ, ಸೊ ಇನ್ನೊಂದು 2ನೇ ಪ್ರೋಗ್ರಾಮ್ ಏನ್ ಮಾಡ್ಬೇಕು ನೀವು? ಓಕೆ, ಇದನ್ನಾಯ್ತು. ಇನ್ನೊಂದು 2ನೇ ಪ್ರೋಗ್ರಾಮ್ ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಸರ್ಕಲ್ ತೆಗಿಬೇಕು. ಸರ್ಕಲ್ ತೆಗಿಬೇಕು. ಮಾಡ್ತೀರಿ? Yes, sir. Yes, sir. Yes, sir. ಸರ್ಕಲ್ ಕಮಾಂಡ್ ಇಲ್ಲ ಇಲ್ಲಿ. ಓಕೆ, ಸರ್ಕಲ್ ಕಮಾಂಡ್ ಇಲ್ಲ ನೆನಪಲ್ಲಿ, ನೀವೇ ಮಾಡ್ಬೇಕು. ಹೆಂಗ್ ಮಾಡ್ತೀರಿ ಯೋಚನೆ ಮಾಡಿ. ಸರ್ಕಲ್ ತೆಗಿಬೇಕು. 3ನೇದು ಏನ್ ಮಾಡ್ಬೇಕು ನೀವು? ಚಕ್ಲಿ ಮಾಡ್ಬೇಕು. ಚೌಕ್ ಚಕ್ಲಿ ಮಾಡ್ಬೇಕು. ಚೌಕ್ ಚಕ್ಲಿ ಅಂದ್ರೆ ಗೊತ್ತೈತಿ? ಸೊ ಇದಕ್ಕೆ ಚೌಕ್ ತೆಗಿದ್ರಿ, ಅದೇನ್ ಮಾಡ್ತು? ಒಂದು ಚೌಕ್ ಅಂತ ತೆಗಿತು. ಈ ಚೌಕ್ ಹಂಗಲ್ಲ, ಚೌಕಾದ ಚಕ್ಲಿ ಮಾಡ್ಬೇಕು. ಚೌಕ್ ಚಕ್ಲಿ ಅಂದ್ರೆ ಹೆಂಗಂತ ತೋರಿಸ್ಬೇಕು ನಿಮಗ? Yes, sir. Yes, sir. ಚಕ್ಲಿ ಅಂತಂದ್ರೆ ಹೆಂಗ? ಓಕೆ, ಚಕ್ಲಿ ಹೆಂಗಿರ್ತೈತಿ? ಸ್ಪೈರಲ್ ಹೆಂಗಿರ್ತೈತಿ? ಯು ಶುಡ್ ಡ್ರಾ ಎ ಸ್ಕ್ವೇರ್ ಸ್ಪೈರಲ್. ಸ್ಕ್ವೇರ್ ಸ್ಪೈರಲ್. ಸ್ಕ್ವೇರ್ ಸ್ಪೈರಲ್ ಹೆಂಗಿರ್ತೈತಿ?
ಎಸ್ ಸರ್. ಗೊತ್ತಾಯ್ತು ಸರ್ ಗೊತ್ತಾತ್ರಿ. ಇದು ಸ್ಕ್ವೇರ್ ಸ್ಪೈರಲ್, ಇದನ್ನ ತೆಗಿಯಕ್ ಮಾಡ್ಬೇಕು. ಅದಾದ್ಮೇಲೆ ಖರೆ ಖರೆ ಸ್ಪೈರಲ್ ತೆಗಿಯ. ಖರೆ ಖರೆ ಸ್ಪೈರಲ್ ಅಂದ್ರೆ ಹೆಂಗಿರ್ತೈತಿ? ರೌಂಡ್ ಶೇಪ್. ಹಾ, ಖರೆ ಚಕ್ಲಿ ಟೈಪ್ ಇರ್ತೈತಿ. ಖರೆ ಖರೆ ಚಕ್ಲಿನ. ಓಕೆ, ಸೊ ಸರ್ ಹಿಂಗ್ ಬರ್ದು ಹೊರಗೆ ಕರೆಕ್ಟ್ ಆಗಿ ಎಲ್ಲಕ್ಕೂ ಅದ್ರ ನಡುವೆ ಬರೋಬ್ಬರಿ ಒಂದ್ ಸಮನಾದ ಅಂತರ ತರ ಕಾಣ್ತೈತಿ, ಚಂದ ಕಾಣ್ತೈತಿ. ಈಗ ಸೌಂಡ್ ಅದು ಅನಿಮೇಷನ್ ಪಟ 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 ಮಾಡ್ತಾರ, ಅವ್ರಿಗೆ ಇದನ್ನ ಚಕ್ಲಿ ತೆಗಿ ಅಂತ ಹೇಳಿ ಅವಾಗ ಗೊತ್ತಾಗ್ತೈತಿ. ಅವಾಗ ಅವ್ರ ಪ್ರೋಗ್ರಾಮಿಂಗ್ ಸ್ಕಿಲ್ ಟೆಸ್ಟ್ ಆಗ್ತದೆ. ಬಹಳ ಜನ ಸ್ಕ್ರಾಚ್ ಅಲ್ಲಿ ಪ್ರೋಗ್ರಾಮಿಂಗ್ ನ ಮಾಡೇನಿ ಅಂತ ಮಾಡ್ತಾರೋ, ಅದ್ರ ಚಿತ್ರ ಚೇಂಜ್ ಮಾಡ್ತಾರ, ಸ್ಪ್ರೈಟ್ ಅನ್ನ ಜಿಗ್ದಾಡಿಸ್ತಾರ, ಅದ್ರ ಹಿಂದೆ ಸೌಂಡ್ ತರಿಸ್ತಾರ, ಚಕ್ ಪಕ್ ಹಿಂದೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿಸ್ತಾರ. ಅದೆಲ್ಲ ಪ್ರೋಗ್ರಾಮಿಂಗ್. ಓಕೆ, ಚಕ್ಲಿ ಮಾಡಿಸ್ರಿ ಅಂತ ಹೇಳಿ ಅವಾಗ ಪ್ರೋಗ್ರಾಮಿಂಗ್ ಸ್ಕಿಲ್ ಗೊತ್ತಾಗ್ತದೆ. ಈ ಚಕ್ಲಿ ಮಾಡಕ್ ಬರ್ಬೇಕು ನಿಮ್ಗೆ, ಆವಾಗ ನಿಮ್ಗೆ ಓಕೆ ಒಂದ್ ಲೆವೆಲ್ ನೀವು ಪ್ರೋಗ್ರಾಮಿಂಗ್ ಬಂದಂಗೆ. ನೀವು ಚಕ್ಲಿ ಮಾಡಕ್ ಬರ್ಬೇಕು. ಯೋಚನೆ ಮಾಡ್ರಿ. 2 ಹೋಮ್ವರ್ಕ್ ನಿಮ್ಗೆ. ಎಷ್ಟು ಹೋಮ್ವರ್ಕ್ ಈಗ? ಎಷ್ಟು? ಒಂದು ಬಹುಭುಜಾಕೃತಿ. ಯಾವುದೇ ಕೊಟ್ಟ ಅಳತೆಯ ಮತ್ತು ಕೊಟ್ಟ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವಂತಹ ಬಹುಭುಜಾಕೃತಿಯನ್ನು, ನಿಯಮಿತ ಬಹುಭುಜಾಕೃತಿಯನ್ನು ರಚಿಸಬೇಕು. ಇನ್ ಇಂಗ್ಲಿಷ್, ಯು ನೀಡ್ ಟು ಡ್ರಾ ಎ ಪಾಲಿಗನ್ of the given number of sides and given side length. ಕೊಟ್ಟಂತಹ ಸೈಡ್ ಲೆಂತ್ ಮತ್ತು ಕೊಟ್ಟಂತಹ ಏನು ನಂಬರ್ ಆಫ್ ಸೈಡ್ಸ್ ಇರುವಂಗ ಒಂದು ಬಹುಭುಜಾಕೃತಿಯನ್ನ, ಪಾಲಿಗಾನ್ ಅನ್ನು ತೆಗಿಬೇಕು. ಅದು ಒಂದೇದು. ಎರಡನೇದು ಏನ್ ಕೊಟ್ನಿ? ಸರ್ಕಲ್ ತೆಗಿಬೇಕ್ರಿ. ಸರ್ಕಲ್ ತೆಗಿಬೇಕು. ಮೂರನೇದು ಏನ್ ಕೊಟ್ನಿ? Spiral of squares. And ನಾಲ್ಕನೇದು spiral of circle. That is circular spiral. ಓಕೆ, ಇಷ್ಟನ್ನ ನೀವು ಮಾಡ್ರಿ. ಓಕೆ, ಈಗ ನಾವು ಸ್ಕ್ರಾಚ್ ಅಲ್ಲಿ ನಿಮಗೆ ಸಾಕಷ್ಟು ಆಯ್ತು ನೋಡ್ರಿ. ಈಗ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ಬೋದು. ಸ್ಕ್ರಾಚ್ ಅಲ್ಲಿ ನೀವು ಅನೇಕ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ಬೋದಿಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಕಮಾಂಡ್ಗಳು ಇದಾವೆ ಇಲ್ಲಿ, ರೈಟ್? ಈಗ ನಿಮಗೆ ಮಜಾ ಬರ್ತೈತಿ. ಈಗ ಸ್ಕ್ರಾಚ್ ಅಲ್ಲಿ ಇದನ್ನ ಎಲ್ಲೋಯ್ತು? ಅರೆ, ನನ್ನ ಸ್ಕ್ರಾಚ್ ಅಲ್ಲಿ ಐತಿ, ಇಲ್ಲಿ ಸ್ಕ್ರೀನ್ ಶೇರ್ ಒಳಗೆ ಬರಾಕ್ತಿಲ್ಲ. ಸರಿ, ನೀವು ಸ್ಕ್ರಾಚ್ ಒಳಗ್ ಪೆನ್ ಹೆಂಗ್ ತೆಗದ್ರಿ ಅದನ್ರಿ? ಇಲ್ಲಿ ಕೆಳಗಡೆ ಇದಾವ ನೋಡಿ. ಇಲ್ಲಿ ಕೆಳಗಡೆ ಇಲ್ಲಿ ಪ್ಲಸ್ ಅಂತ ಐತಿ, ಇಲ್ಲಿ ಎಕ್ಸ್ಟ್ರಾ ಬ್ಲಾಕ್ಸ್ ಆಡ್ ಎಕ್ಸ್ಟೆನ್ಷನ್ ಅಂತ ಐತಿ ನೋಡಿ. ಆಡ್ ಎಕ್ಸ್ಟೆನ್ಷನ್ ಅಲ್ಲಿ ಅಲ್ಲೇ ಇರ್ತದೆ. ಮೊದಲು ನಿಮ್ಮ ಹಳೆ ವರ್ಷನ್ ಒಳಗೆ ಡೈರೆಕ್ಟ್ ಆಗಿ ಪೆನ್ ಇರ್ತಿತ್ತು ಅಲ್ಲಿ. ಈ ಹೊಸ ವರ್ಷನ್ ಒಳಗೆ ಏನೋ ಎಕ್ಸ್ಟೆನ್ಷನ್ ಅಂತ ಮಾಡಿ ಪೆನ್ ತೆಗ್ದಿದ್ದಾರೆ. ಪೆನ್ ದಿಂದ ಏನಾಗ್ತಿತ್ತು, ಹುಡುಗರಿಗೆ ಕನ್ಫ್ಯೂಷನ್ ಆಗ್ತಿತ್ತು. ಅವ್ರು ಬಹಳ ಹುಷಾರದವ್ರು. MIT ಮಾಡಿದವರು ಅಂತಿರ್ತಾರಲ್ಲ, ಕಂಪ್ಯೂಟರ್ ಸೈಂಟಿಸ್ಟ್ ಅವರು, ಒಳ್ಳೆ ಕಂಪ್ಯೂಟರ್ ಸೈಂಟಿಸ್ಟ್ ಅವರು. ಅವ್ರು ಬಹಳ ಯೋಚನೆ ಮಾಡಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಮಾಡಿದ್ದಾರೆ. ಆದ್ರೆ ಅದನ್ನ ತಪ್ಪು ರೀತಿಯಿಂದ ಜನ ಕಲಿತಾ ಇದ್ರು. ಅದಕ್ಕಾಗಿ ಕೆಲವೊಂದು ಏನ್ ಮಾಡಿದಾರೆ, ಮೋಸ್ಟ್ಲಿ ಅವ್ರು ಹೈಡ್ ಮಾಡಿದ್ದಾರೆ ಅದನ್ನ. ಈ ಪೆನ್ ಗಿನ್ ತಗೊಂಡ್ ಏನ್ ಮಾಡ್ತಿದ್ರು, ಬರೀ ಡ್ರಾಯಿಂಗ್ ಅದನ್ನ ಇದನ್ನ ಮಾಡ್ಕೊಂಡು ಹೋಗ್ತಿದ್ರು. ಡ್ರಾಯಿಂಗ್ ಮಾಡ್ಬೇಕು ಹೌದು, ಆದ್ರೆ ಸ್ವಲ್ಪ ಇದ್ರ ಬಗ್ಗೆ ಲಾಜಿಕ್ ಇರುವಂತಹ ಡ್ರಾಯಿಂಗ್ ಅನ್ನು ಕೊಟ್ರೆ ನಿಮ್ಗೆ ಆಮೇಲೆ ಅದನ್ನ ಕರೆಕ್ಟ್ ಆಗಿ ನೀವು ಪ್ರೋಗ್ರಾಮಿಂಗ್ ಕಲಿತೀರಿ. ಇದಿದ್ರೆ ಉದ್ದಕ ಬರ್ಕೊಂತ ಹೋಗ್ತೀರಿ. ಸೌಂಡ್ ಮಾಡಿದ್ನಿ, ಇದನ್ನ ಕಲರ್ ಮಾಡಿದ್ನಿ, ಅದನ್ನ ಮಾಡಿದ್ನಿ, ಇದನ್ನ ಮಾಡಿದ್ನಿ. ಸ್ಕ್ವೇರ್ ತೆಗಿ ಅಂದ್ರೆ 14 ಸಲ ಸ್ಕ್ವೇರ್ ಓಡಿಸ್ತಾರೆ. ಷಡ್ಭುಜಾಕೃತಿ ಅಂದ್ರೆ ಅದನ್ನ ಮೂ ಅಂತ 6 ಸಲ ಮಾಡಿಸ್ತಾರೆ. ಹಂಗಲ್ಲ ಮಾಡೋದು ಪ್ರೋಗ್ರಾಮ್. So now you can write a small program which is very versatile. Generally, it can draw square, it can draw hexagon, it can draw any polygon. ಆಮೇಲೆ ಅದನ್ನ ಬಳಸ್ಕೊಳ್ಬೇಕು ಹಿಂಗ. ಓಕೆ, ಇದ್ರೊಳಗೆ ಏನೇನ ಹಂಗಾರೀಗ ಮೋಷನ್ ಗೊತ್ತಾಯ್ತು. ಮೋಷನ್ ಒಳಗೆ ಎಲ್ಲ ಏನೇನದ ನೋಡ್ರಿ. ಓಕೆ, ಟರ್ನ್ ಐತಿ, ಗೋ ಟು ಐತಿ, ಗೋ ಟು XY ಐತಿ. XY ಅಂದ್ರೆ ನೋಡ್ಕೋರಿ, ಇದನ್ನ ಜೊತೆ ಪ್ಲೇ ಮಾಡ್ರಿ. ಎಲ್ಲಿ ಹೋದ್ರೆ ಎಲ್ಲಿ ಹಾಕೈತಂತ, ಎಲ್ಲಿ ಹೋದ್ರೆ ಎಲ್ಲೆಲ್ಲಿ ಹೋಗ್ತೈತಂತದು. ಆಮೇಲೆ ಇಲ್ಲಿ ಗೋ ಟು, ಇದು ಮೋಷನ್ ಆಯ್ತು. ಲುಕ್ಸ್ ಒಳಗೆ ಏನೈತಿ, ಸೇ ಐತಿ. ಆಮೇಲೆ ಸ್ವಿಚ್ ಕಾಸ್ಟ್ಯೂಮ್, ಬ್ಯಾಕ್ ಡ್ರಾಪ್ ಹೆಂಗ್ ಕಾಣ್ತೈತೆ ಅನ್ನೋದ್ರ ಸಲುವಾಗಿ ಲುಕ್ಸ್ ಒಳಗೆ. ಸೌಂಡ್ ಅದಾವ. ಆಮೇಲೆ ಇವೆಂಟ್ಸ್, ಇವ್ ಇವೆಂಟ್ಸ್ ಬಗ್ಗೆ ನಾವು ಆಮೇಲೆ ಮತ್ತಷ್ಟು ನೋಡೋಣ. ಕಂಟ್ರೋಲ್ಸ್, ಇದು ಬಹಳ ಇಂಪಾರ್ಟೆಂಟ್. ಇದ್ರೊಳಗೆ ನಿಮ್ಗೆ ರಿಪೀಟ್, ಫಾರ್ ಎವರ್ ಅಂದ್ರೆ ನಿರಂತರವಾಗಿ ಮಾಡ್ತಾ ಇರೋದು.
ಇಫ್ ದೆನ್ ಎಲ್ಸ್, ಆಮೇಲೆ ಈ ವೇಟ್ ಅಂಟಿಲ್ ಇದೆಲ್ಲ ಆಮೇಲೆ ಬರೋದು. ಇವೆಂಟ್ ಆಗೋ ಮಟ್ಟಿಗೆ ಇದನ್ನ ವೇಟ್ ಮಾಡೋದು ಅಂತ ಹೇಳಿದಂಗೆ, ಯಾವುದೋ ಒಂದು ಘಟನೆ ಆಗೋವರೆಗೆ ವೇಟ್ ಮಾಡುವಂತ ಅಲ್ಲಿವರೆಗೆ. ಆಮೇಲೆ ರಿಪೀಟ್ ಅಂಟಿಲ್ಲ, ಸ್ಟಾಪ್ ಅಲ್ಲಿ ಇವೆಲ್ಲ ಕಂಟ್ರೋಲ್ ಆಗೋದು. ಸೆನ್ಸಿಂಗ್ ಅಂದ್ರೆ ಬಾಹ್ಯ ಜಗತ್ತಿಂದ ಏನಾದ್ರು ಸೆನ್ಸ್ ಮಾಡೋದು, ಕೀಬೋರ್ಡ್ ನಿಂದ ತಗೊಳ್ಳೋದಿರ್ಬೋದು, ಅಥವಾ ಮತ್ತೇನೋ ಸೆನ್ಸರ್ ಕನೆಕ್ಟ್ ಆಗಿತ್ತು ಅಂದ್ರೆ ಅದರಿಂದ ತಗೊಳ್ಳೋದಿರ್ಬೋದು, ಏನೇನೆಲ್ಲ ಇದನ್ನ ಮಾಡ್ಲಿಕ್ಕೆ ಇಲ್ಲಿ ಸೆನ್ಸಿಂಗ್ ಗೆ ಅದಾವ. ಅದೇ ರೀತಿ ಸೆನ್ಸಿಂಗ್ ಒಳಗೆ ಏನೈತಿ, ಕೀಬೋರ್ಡ್ ನೋಡಿ, ಕೀಬೋರ್ಡ್ ಇಂದ ಇರೋದಲ್ಲದೆ ಇಲ್ಲಿ ಬೇರೆ ಬೇರೆ ಮೌಸ್ ಇಂದ ಏನಾದ್ರು ಆಗಿತ್ತಂದ್ರೆ ಅಥವಾ ಬೇರೆ ಯಾವ್ದಾದ್ರು ಮೌಸ್ ಮಾಡಲ್ ಟಚ್ ಆಗಿತ್ತಂದ್ರೆ ಇದೇನಾದ್ರು ನಾವು ಮಾಡಕ್ ಹೇಳ್ಬೋದು. ಇದು ಸೆನ್ಸಿಂಗ್ ಒಳಗೆ ಬರುತ್ತೆ. ಆಪರೇಟರ್ ಒಳಗೆ ಯಾವ ಬರ್ತಾವ, ಪ್ಲಸ್ ಮೈನಸ್, ಗುಣಾಕಾರ, ಭಾಗಾಕಾರ, ಮಾಡ, ರ್ಯಾಂಡಮ್ ನಂಬರ್ ಅಂದ್ರೆ ಯಾದೃಚ್ಛಿಕವಾಗಿ ಯಾವುದೇ ನಂಬರ್ ನ ಪಿಕ್ ಮಾಡೋದು, ಎರಡೆರಡು ಸ್ಟ್ರಿಂಗ್ ಗಳನ್ನ ಜೋಡಿಸೋದು, ಇಂಥವೆಲ್ಲ ಕ್ರಿಯೆಗಳು ಬರ್ತವೆ ಇಲ್ಲಿ ಆಪರೇಟರ್ಸ್ ಒಳಗೆ. ವೇರಿಯೇಬಲ್ಸ್ ಒಳಗೆ ನಿಮ್ಗೆ ವೇರಿಯೇಬಲ್ಗಳು ಬರ್ತಾವ. ಆಮೇಲೆ ಮೈ ಬ್ಲಾಕ್ಸ್ ಒಳಗೆ ನೋಡಿ, ನಿಮ್ದೇ ಆದಂತಹ ಬ್ಲಾಕ್ ಗಳನ್ನು ಸಹಿತ ನೀವು ತಯಾರು ಮಾಡ್ಕೋಬಹುದು. ಹೇಳ್ತೇನೆ ನಿಮಗೆ, ನಿಮ್ದೇ ಆದಂತಹ ಒಂದು ಬ್ಲಾಕ್ ಅನ್ನು ಸಹಿತ ತಯಾರು ಮಾಡಬಹುದು. ಅವೆಲ್ಲ ಇಲ್ಲಿ ಮೈ ಬ್ಲಾಕ್ಸ್ ನಾಗ ಬಂದಿರ್ತಾವೆ. ಸೊ ಇದು ಕಮಾಂಡ್ ಪ್ಯಾಲೆಟ್. ಇದು ಲೆಫ್ಟ್ ಸೈಡ್ ಗೆಲ್ಲ ಐತ್ಲ ಅದು ಕಮಾಂಡ್ಸ್ ಮತ್ತು ಕಮಾಂಡ್ ಕ್ಯಾಟಗರೈಸೇಷನ್. ಸೆಂಟರ್ ಆಗಿತ್ಲ ಅಲ್ಲಿ ನೀವು ಪ್ರೋಗ್ರಾಮ್ ಅನ್ನು ಬರೀತೀರಿ. ರೈಟ್ ಸೈಡ್ ಆಗಿತ್ಲ ಅದು ಏನ್ ತೋರಿಸ್ತೈತಿ ನಿಮ್ಗೆ, ಔಟ್ಪುಟ್ ಅನ್ನು ತೋರಿಸ್ತೈತಿ. ರೈಟ್ ಕೆಳಗಡೆ ಏನ್ ತೋರಿಸ್ತೈತಿ, ಸ್ಪ್ರೈಟ್ ನ ಕಸ್ಟಮೈಸೇಷನ್ ಮಾಡೋದಾಗ್ಲಿ, ಕೆಲವೊಂದು ಈ ತರ ಕಾನ್ಫಿಗರೇಷನ್ ಓವರ್ ಆಲ್ ಇದು ಕಾನ್ಫಿಗರೇಷನ್ ಮಾಡೋದಿಲ್ಲ, ಇಲ್ಲಿ ರೈಟ್ ಸೈಡ್ ಗೆ ಕೆಳಗಡೆ ತೋರಿಸ್ತೈತಿ. ಇಷ್ಟೆಲ್ಲ ಐತಿ. ಇನ್ನು ಎಕ್ಸ್ಪ್ಲೋರ್ ಮಾಡ್ರಿ. ನೀವು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಈಗ ನಾವು ಕೊಟ್ಟಂತ ಪ್ರೋಗ್ರಾಮ್ಗಳನ್ನ ಬರೀದಿದೆ. ಓಕೆ, ಸೊ ಇಲ್ಲಿ ಏನಾದ್ರು ಡೌಟ್ ಐತಿ ನಿಮ್ಗೆ ಸ್ಕ್ರಾಚ್ ಒಳಗ? ಡೌಟ್ ಅನ್ನೋದಕ್ಕಿಂತ ಇದು ನೀವು ಮಾಡ್ಕೊಂತ ಹೋಗ್ಬೇಕು. ನನಗೆ ನೀವೆಲ್ಲ ಎಲ್ಲೆಲ್ಲಿ ಕಮಾಂಡ್ಗಳದಾವು, ಯಾವ ಕಮಾಂಡ್ಗಳದಾವು ನನಗೇನು ನೆನಪಿರೋದಿಲ್ಲ. ಆದ್ರೆ ಇಂಥದ್ದು ಇರ್ತೈತಿ, ಇಂಥ ಸೆಕ್ಷನ್ ನಾಗ ಇರ್ತೈತಿ ಅಂತ ಒಂದು ಐಡಿಯಾ ಇರ್ತೈತಿ. ಅಲ್ಲಿ ಹೋಗ್ತೀನಿ, ನೋಡ್ತೀನಿ, ಅಲ್ಲಿ ಇದ್ದದನ್ನ ತಗೊಂಡ್ ಬರ್ತೀನಿ ಅಷ್ಟೇ. ಮಾಡೋದಿಲ್ಲ ಅಷ್ಟೇ, ಮಾಡಿ 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 ನಿಮ್ಗೆ ಗೊತ್ತಿರ್ತೈತಿ. ಏನೇ ಲ್ಯಾಂಗ್ವೇಜ್ ಇದ್ರು ಇಂಥ ಒಂದು ಕಮಾಂಡ್ ಇರ್ತೈತಪ್ಪ, ಇದಿರ್ತೈತಪ್ಪ, ಅದಿರ್ತೈತಪ್ಪ, ಮಾಡ್ ಇರ್ತೈತಿ, ವೈಲ್ ಇರ್ತೈತಿ, ರಿಪೀಟ್ ಇರ್ತೈತಿ. ಇರ್ಲಿಲ್ಲ ಅನ್ನೋದಕ್ಕೆ ಯಾವ್ದಾದ್ರು ಒಂದು ಸರಿ ಸಮಾನವಾದಂತದ್ದು ಇರ್ತೈತಿ. ರೀಡ್ ಇಲ್ಲ, ಇಲ್ಲಿ ಆಸ್ಕ್ ಐತಿ, ಎರಡೂ ಕಮಾಂಡ್ ಮಾಡಿದೈತಿ, ಪ್ರಿಂಟ್ ಅನ್ನ ರೀಡ್ ಅನ್ನ ಕೂಡಿ. ಓಕೆ, ಡೈರೆಕ್ಟ್ ಆಗಿ ಅದನ್ನ ವೇರಿಯೇಬಲ್ ತಗೊಳತಿಲ್ಲ, ಎಲ್ಲಿ ಹಾಕ್ಬೇಕು ಬೆಲೆಯನ್ನ ಅಂತ. ಹೆಂಗ್ ಆಗ್ತೈತೆ ಹಂಗಾರೆ ಒಂದು ಯಾವ್ದೋ ಫಿಕ್ಸ್ಡ್ ವೇರಿಯೇಬಲ್ ದಾಗ ಹಾಕ್ತೈತಿ. ಅದ್ರ ಹೆಸರೇನು, ಆನ್ಸರ್ ಅಂತ ಅದ್ರ ಹೆಸರು ಆ ಬಾಕ್ಸ್ ಇಂದು. ಅದನ್ನ ತಗೊಂಡು ನಾನು ನನ್ನ ವೇರಿಯೇಬಲ್ ನ ಆಮೇಲೆ ಹಾಕೋತೀನಿ, ಸೆಟ್ ಕಮಾಂಡ್ ಯೂಸ್ ಮಾಡ್ಕೊಂಡ್ರೆ. ಹಿಂಗ ಇದನ್ನ ನೀವು ಮಾಡ್ದಂಗ್ ನಿಮ್ಗೆ ಗೊತ್ತಾಗ್ಬಿಟ್ಟು. ಎಷ್ಟು ಮಂದಿಗೆ ಇದೆಲ್ಲ ಪೂರ್ತಿಗೆ ಅರ್ಥ ಆಗತ್ತೆ ಅನ್ಸಾಗ್ತೈತಿ? ಅಥವಾ ನಿಮ್ಗೊಂದು ಕೆಲಸ ಮಾಡ್ರಿ, ಯಾರಿಗೆ ನಾ ಕೈಯೆಲ್ಲ ಎಳಿಸ್ತೀನಿ, ಯಾರಿಗೆ ಇದೆಲ್ಲ ಸ್ವಲ್ಪ ಬಹಳ ಜಡ ಹೊಂಟೈತಿ, ಇದು ಗೊತ್ತಾಗೋಲ್ತಿದ್ವು, ಅವ್ರ ಕೈ ಇರ್ತದೆ. ಏನ್ ಜಡ ಹೊಂಟೈತಿ ನಾನು ಕೇಳ್ತೀನಿ. ಬಹಳ ಹೆವಿ ಡಿಫಿಕಲ್ಟ್ ಆಗತ್ತೈತ್ರಿ, ಇದೇನು ಗೊತ್ತೇ ಆಗೋಲ್ತ ನಮ್ಗೆ ಪ್ರೋಗ್ರಾಮಿಂಗ್. ಸಂಕೋಚ ಬೇಡ ಏನು. ಕೆಲವೊಬ್ರು ಪ್ರೋಗ್ರಾಮಿಂಗ್ ನಮ್ಗೆ ಬಹಳ ಡಿಫಿಕಲ್ಟ್ ಆಗುತ್ತೆ. ಈಗಲ್ಲ, ನೀವು ಇಷ್ಟು ವಯಸ್ಸಿನಾಗಲ್ಲ, ಇಂಜಿನಿಯರಿಂಗ್ ಇದ್ದಾಗ ಎಷ್ಟೋ ಮಂದಿಗೆ ಪ್ರೋಗ್ರಾಮಿಂಗ್ ಬರೋದಿಲ್ಲ. 2 ವರ್ಷ ಮತ್ತೆ ಗುದ್ದಾಡಿ ಇರ್ತಾರೆ, ಗೊತ್ತೇ ಆಗೋದಿಲ್ಲ ಏನ್ರಿ ಏನ್ ನಡೆದೈತಿ ಅಂತ ಹೇಳೋದು. ನ್ಯಾಚುರಲ್ ಅದು, ಎಲ್ಲರಿಗೂ ಅದು ನಮ್ಗೆಲ್ಲ ಪಟ್ನ ಬರೋದಿಲ್ಲ. ಅದ್ರ ಶ್ರಮ ಹಾಕಿದ್ರೆ ಮಾತ್ರ ಬರ್ತೈತೆ ಎಲ್ಲರಿಗೂ. ಪ್ರೋಗ್ರಾಮಿಂಗ್ ಒಂದೇನಪ್ಪ, ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದವ್ರದ್ದು ಅಷ್ಟೇ ಸ್ವತ್ತು ಅಂತಲ್ಲ, ಇದನ್ನ ಯಾರು ಬೇಕಾದ್ರೂ ಕಲಿಬಹುದು. ನಾನು ಬೇಕಾದ್ರೆ ನಿಮ್ಗೆ ಅಜ್ಜ ಅಜ್ಜಿ ಯಾರು ನಿಮ್ಮ ಹಳ್ಳಿಯಾಗ ಒಳಗಿದ್ರೆ ಅವ್ರಿಗೂ ನಾವು ಹೊಲಕ್ಕೆ ಹೋಗೋರ್ಗು ಸಹಿತ ನಾನು ಅವ್ರಿಗೆ ಕಲಿಸ್ಬೋದು. ಆದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಇಂಟ್ರೆಸ್ಟ್ ಇದ್ರೆ ನಾನು ಕಲಿಸ್ಬೋದು. ಸರ್, ಇದ್ರೊಳಗೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದ್ರಿ? ಇದ್ರೊಳಗೆ ಮಾಡಕ್ ಬರೋದಿಲ್ಲ, ಅದಕ್ಕೆ HTML ಬೇಕಾಗ್ತದೆ. ವೆಬ್ಸೈಟ್ ಕ್ರಿಯೇಟ್ ಮಾಡೋದು ನಾರ್ಮಲಿ ನೀವು ಏನ್ ಮಾಡ್ತಿರಲ್ಲ ಕ್ರಿಯೇಟ್ ಅನ್ನ, ಅದು ಕೇವಲ ಒಂದು HTML ಡಾಕ್ಯುಮೆಂಟ್ ಇರ್ತೈತೆ ಅಷ್ಟೇ. ಹೆಂಗೆ ನೀವು ವರ್ಡ್ ಪವರ್ ಪಾಯಿಂಟ್ ಮಾಡ್ತಿರಲ್ಲ ಹಂಗೆ. ಅದನ್ನೇ ಅದ್ರ ಮುಂದೆ ಹೋಗಿ ಅದ್ರ ಹಿಂದೆ ಏನಾದ್ರು ಲಾಜಿಕ್ ಬರೆಯೋದು ಇರುವಂತದ್ದು ಬಂದ್ರೆ ಅದು ಬರೀ ವೆಬ್ಸೈಟ್ ಅಲ್ಲ, ಅದ್ರ ಹಿಂದೆ ಅಪ್ಲಿಕೇಶನ್ ಇರ್ತೈತೆ. ಉದಾಹರಣೆಗೆ ಇಂಡಿಯನ್ ರೈಲ್ವೇಸ್ ಬುಕಿಂಗ್ ಮಾಡ್ತೀರಿ, ಅಲ್ಲಿ ಬರೀ ವೆಬ್ಸೈಟ್ ಅಲ್ಲ ಅದು, ಅಲ್ಲಿ ನೀವು ಆಕ್ಚುಲಿ ಟಿಕೆಟ್ ಬುಕಿಂಗ್ ಮಾಡ್ತೀರಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆನ್ಲೈನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಬರೀ ವೆಬ್ಸೈಟ್ ಅಲ್ಲ. ಅಲ್ಲಿ ನೀವೇನ್ ಮಾಡ್ಬೋದು, ಖರೆ ಬ್ಯಾಂಕಿಂಗ್ ಮಾಡ್ಬೋದು, ರೊಕ್ಕ ಜಮಾ ಮಾಡೋದಾಗ್ಲಿ, ತಕ್ಕೊಳ್ಳೋದಾಗ್ಲಿ, ಏನೆಲ್ಲ ಮಾಡ್ಬೋದು. ಅವು ಬೇರೆಗಳು ಸ್ವಲ್ಪ, ಅದನ್ನೆಲ್ಲ ಹಿಂದ್ಗಡೆ ಲಾಜಿಕ್ ಇಂಥ ಒಂದು ಲ್ಯಾಂಗ್ವೇಜ್ ದಾಗ ಮಾಡ್ತಾರೆ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಜಾವಾ, C++ ಅಂತ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ. ಸರ್, ಮೋಡ್ ಅಂದ್ರೆ ಮಾಡ್ ಅಂತಂದ್ರೆ ಶೇಷಕ್ರಿಯೆ. ಶೇಷಕ್ರಿಯೆಯನ್ನು ನಾನು ನಿಮ್ಗೆ ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. 7 mod 3 ಏನ್ ಕೊಡ್ತೈತಪ್ಪ ಅಂದ್ರೆ 7 ಅನ್ನ 3ರಿಂದ ಭಾಗಿಸಿದಾಗ ಉಳಿಯುವಂತ ಶೇಷವನ್ನು ಕೊಡ್ತೈತಿ. 7 mod 3 ವಿಲ್ ಬಿ 1. ಹಂಗ 64 mod 50 ಅಂದ್ರೆ 50ರಿಂದ ಭಾಗಿಸಿದಾಗ ಏನ್ ಶೇಷ ಉಳಿತೈತಿ, ಅದು ಎಷ್ಟು ಉಳಿತೈತಿ? 14 ಶೇಷ ಉಳಿತೈತಿ. ಅದು ಶೇಷಕ್ರಿಯೆ. ಅದು ಮಾಡ್ ಅಂದ್ರೆ ರಿಮೈಂಡ್. ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೋ ಇಲ್ಲಿ ಚಾರ್ಟ್ ಒಳಗೆ ಬರ್ತೀನಿ, ರಿಮೈಂಡರ್ ಅಥವಾ ಮಾಡ್. ಮತ್ತೇನ್ ಡೌಟ್?
ಸರ್ ರಿಯಲ್ Sir, ಪ್ರೋಗ್ರಾಮಿಂಗ್ ಲ್ಯಾಪ್ಟಾಪ್ ಒಳಗೆ ಮಾಡ್ಬೋದು ಒಬ್ಬೊಬ್ಬರ ಕೇಳಿ. ಹಾ ಸರ್ ಇದು ಸ್ಕ್ರಾಚ್ ಬಿಟ್ಟು ಸರ್ ರಿಯಲ್ ಪ್ರೋಗ್ರಾಮಿಂಗ್ ನ ಲ್ಯಾಪ್ಟಾಪ್ ಒಳಗೆ ಮಾಡ್ಬೋದ್ರಿ? ಮಾಡಲ್ಲ. ಲ್ಯಾಪ್ಟಾಪ್ ಅಲ್ಲಿ ನೀನು ಮಾಡು, ಬಟ್ ಅದ್ರಾಗ ಈಗಾಗಲೇ ಒಮ್ಮೆ ನಮ್ಗೆಲ್ಲ ಜಂಪ್ ಮಾಡಕ್ ಹೋಗ್ಬೇಡ. ಲಾಜಿಕ್ ಅನ್ನ ಸರಿಯಾಗಿ ಬಿಲ್ಡ್ ಮಾಡ್ಕೊ. ಇಲ್ದಿದ್ರೆ ಏನಾಗ್ತೈತಿ, ಪ್ರೋಗ್ರಾಮ್ ಅನ್ನ ಸ್ವಲ್ಪ ತಾಳ್ಮೆಯಿಂದ ಕಲಿಬೇಕು. ಇಲ್ದಿದ್ರೆ ಅದು ಒಮ್ಮೆ ಏನಾಗ್ಬಿಡ್ತೈತಿ, ತಪ್ಪು ಪ್ರಾಕ್ಟೀಸ್ ಅಂತಂದ್ರ ಇದೊಂದು ರೂಢಿ. ಈಗ ರೂಢಿ ಹೆಂಗಪ್ಪ ನಿಮ್ಗೆ ಹೇಳ್ಬೇಕು ಅಂತಂದ್ರ, ಸ್ವಿಮ್ಮಿಂಗ್ ಯಾರು ಕಲ್ತೇರಿ? ನಾನು ಸ್ವಿಮ್ಮಿಂಗ್ ತಪ್ಪು ಕಲ್ತು ಬಿಟ್ಟಿದ್ನಿ. ನಾನು ಸಣ್ಣವಿರ್ತಾಗ ಯಾರು ಸ್ವಿಮ್ಮಿಂಗ್ ನಾನು ಹಂಗೆ ಹೋಗಿ ಹೋಗ್ತಿದ್ವಿ ನಮ್ಮ ಮಾಮಾರ ಜೊತೆ, ಅವ್ರ ಜೊತೆ, ಇವ್ರ ಜೊತೆ ಹೋಗ್ತಿದ್ವಿ. ಸ್ವಿಮ್ಮಿಂಗ್ ನಾವು ಕಲಿತಿದ್ವಲ್ಲ, ನಾವು ಎಲ್ಲಾ ನಮ್ಮ ಮುಖ ಎಲ್ಲ ಮ್ಯಾಲ ಇಟ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ವಿ. ಬಹಳ ಮಂದಿ ಈ ತರ ಸ್ವಿಮ್ಮಿಂಗ್ ಮಾಡ್ತಾರೆ ಹಳ್ಳ್ಯಾಗದು ನೋಡಿರಿ, ಮುಖ ಎಲ್ಲ ಮ್ಯಾಲ. ನಾನು ಮುಂದೆ ಒಂದು ಸ್ವಿಮ್ಮಿಂಗ್ ಕೋಚಿಂಗ್ ಹಚ್ಚಿದೆ. ಅವ್ರು ಫಸ್ಟ್ ಹೇಳಿದ್ರು, ನೀವು ಕಲ್ತಂತ ಸ್ವಿಮ್ಮಿಂಗ್ ಅನ್ನ ನೀವೇನ್ ಮಾಡ್ಬೇಕು, ಅನ್ಲರ್ನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಎಷ್ಟೇ ಮಾಡಿದ್ರು ಮುಖ ನನ್ನ ನೀರಿನ ಮೇಲೆ ಇರ್ತಿತ್ತು. ಅವ್ರು ಹೇಳಿದ್ರು, ನೀವು ಹಿಂಗ್ ನೀರಿನ ಮೇಲೆ ಮುಖ ಇಟ್ಟರಂದ್ರೆ ಏನ್ ಮಾಡಕ್ ಆಗೋದಿಲ್ಲ, ನಿಮ್ಗ ಫಾಸ್ಟ್ ಸ್ವಿಮ್ಮಿಂಗ್ ಮಾಡಕ ಆಗೋದಿಲ್ಲ. ಯಾರು ನೋಡ್ರಿ ನೀವು ಫಾಸ್ಟ್ ಸ್ವಿಮ್ಮರ್ಸ್ ಹೆಂಗ್ ಸ್ವಿಮ್ ಮಾಡ್ತಾರಂತ? ಅವ್ರ ಮುಖ ನೀರ್ ಒಳಗಿರ್ತೈತಿ, ಮುಖ ನೀರ್ ಒಳಗಿರ್ತೈತಿ, ಸ್ವಲ್ಪ ಮ್ಯಾಲ್ ಬರ್ತೈತಿ, ಟಿಲ್ಟ್ ಮಾಡ್ತಾರ ಅಷ್ಟೇ, ಸ್ವಲ್ಪ ಮ್ಯಾಲ್ ಮುಖ ಮಾಡ್ತಾರ, ಬ್ರೆತ್ ತಗೊಂಡು ಮತ್ತ ಮುಖ ನೀರೊಳಗೆ ಹಾಕ್ತಾರ. ಫ್ಲಾಟ್ ಆಗಿ ಹೋಗ್ತೈತಿ, ಅವ್ರು ಮುಖ ಫ್ಲಾಟ್ ಆಗಿ ಕೆಳಗಡೆ ಇರ್ತೈತಿ. ಈ ತರ ಫುಲ್ ಹಿಂಗ್ ಮುಖ ಮ್ಯಾಲ್ ಮಾಡಿ, ಗೋಣೆಲ್ಲ ಮ್ಯಾಲ್ ಮಾಡಿ ಸ್ವಿಮ್ ಮಾಡೋದಿಲ್ಲ. ಹಂಗ್ ಮಾಡಕತ್ರ ಏನಾಗೋದಿಲ್ಲ, ಫಾಸ್ಟ್ ಹೋಗಕ್ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಕಲಿಬೇಕಾದ್ರೆ ಒಮ್ಮೆ ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಕೆಲವೊಂದು ರೂಢಿಗಳು ಕರೆಕ್ಟ್ ಆಗಿ ಬಿಡ್ಬೇಕು. ಸೊ ಅದಕ್ಕಾಗಿ ಪ್ರೋಗ್ರಾಮಿಂಗ್ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು ನೀವು. ಸೊ ಜಂಪ್ ಮಾಡಕ್ ಹೋಗ್ಬೇಡ. ರಿಯಲ್ ಲ್ಯಾಂಗ್ವೇಜ್ ಕಲಿಯೋದೇನು ದೊಡ್ಡ ಮಾತಿಲ್ಲ. ಇದೆಲ್ಲ ಲಾಜಿಕ್ ಬಂತಂದ್ರೆ ನಿಮಗೆ ಏನು ರಿಯಲ್ ಲ್ಯಾಂಗ್ವೇಜ್ ಏನು, ಯಾವ ಲ್ಯಾಂಗ್ವೇಜ್ ಏನು, ಬಟ್ ಫಸ್ಟ್ ಇಂಪಾರ್ಟೆಂಟ್ ಇರೋದು ಅಲ್ಗಾರಿದಮ್ಸ್. ಕಾಂಪ್ಲೆಕ್ಸ್ ಅಲ್ಗಾರಿದಮ್ಸ್ ಅನ್ನ ಮಾಡಕ್ ಟ್ರೈ ಮಾಡ್ಕೊಡ್ರಿ ಫಸ್ಟಿಗೆ ಮಾಡೋದಾದ್ರೆ. ಈಗ ನಾ ಹೇಳಿದ್ನಲ್ಲ, ಈಗ ನಿಮ್ಗೆ ಸ್ಪೈರಲ್ ಮಾಡೋದು ಸ್ವಲ್ಪ ಅಲ್ಲಿ ಲಾಜಿಕ್ ಐತಿ. ನೀವು ಯಾವ್ದಾರ ಲ್ಯಾಂಗ್ವೇಜ್ ಮಾಡೋದು, ಸ್ಪೈರಲ್ದಾಗ ನೀವು ಮಾಡೋದು ಲಾಜಿಕ್ ಮೊದಲು ಕ್ಲಿಯರ್ ಆಗ್ಬೇಕು. ಇಲ್ಲಿ ಸ್ಕ್ರಾಚ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಿಮ್ಗೆ ಡೈರೆಕ್ಟ್ ಆಗಿ ಲಾಜಿಕ್ ಮೇಲೆ ಫೋಕಸ್ ಮಾಡಿಸ್ಬೋದು. ಬೇರೆ ಯಾವ್ದನ ಲ್ಯಾಂಗ್ವೇಜ್ ತಗೊಂಡಿಪ್ಪ, ಈಗ ಪೈಥಾನ್ ಅಂತದ್ದು, ಸಿ ಅಂತ ಲ್ಯಾಂಗ್ವೇಜ್ ತಗೊಂಡ್ರೆ ಲಾಜಿಕ್ ಎಲ್ಲ ಹಿಂದೆ ಉಳಿತೈತಿ. ಅದಕ್ಕಿಂತ ಮೊದಲ 108 ಹೇಳ್ಬೇಕು ನಾನು. ಹ್ಯಾಶ್ ಇನ್ಕ್ಲೂಡ್ ಅಂದ್ರೆ ಏನು, ಸೆಮಿಕೋಲನ್ ಕೊಡ್ಬೇಕ್ರಿ, ಬ್ರಾಕೆಟ್ ಕೊಡ್ಬೇಕ್ರಿ, ಅಲ್ಲಿ ಫುಲ್ ಸ್ಟಾಪ್ ಕಾಮ ಹಾಕ್ಬೇಕ್ರಿ. ಒಂದೇ ಒಂದು ಕೆಲಸ ಒಂದೀಟ್ ತಪ್ಪು, ಇಂಟ್ ಅಂತ ಬರಿಬೇಕು, ಫ್ಲೋಟ್ ಅಂತ ಬರಿಬೇಕು, ಕ್ಯಾರ್ ಅಂತ ಬರಿಬೇಕು, ಸ್ಟ್ರಿಂಗ್ ಅಂತ ಬರಿಬೇಕು, ಸ್ಟಾರ್ ಬರಿಬೇಕು. ನಿಮ್ಮ 1000 ಕ್ವಶನ್ ಬರಕ್ ಚಾಲೂ ಮಾಡ್ತಾವ. ಅದ್ನ್ಯಾಕ ಅಲ್ಲಿ ಹಂಗ್ ಬರಿಬೇಕ್ರಿ, ಇದ್ನ್ಯಾಕ ಇಲ್ಲಿ ಹಿಂಗ್ ಬರಿಬೇಕ್ರಿ, ಇದನ್ಯಾಕ ಹಂಗ್ ಬರಿಬೇಕ್ರಿ. ಅವು ಎಲ್ಲಾಕು ಆನ್ಸರ್ ಈಗ ಸದ್ಯ ನಿಮ್ಗೆ ಸಿಗಾಕ್ ಕೊಡಾಕ ಆಗುದಿಲ್ಲ. ಅದು ನೋಡಾಕ್ ನಿಮ್ದು ಇನ್ನೂ ಒಂದು ಪ್ರೋಗ್ರಾಮ್ ರನ್ ಆಗಿರುದಿಲ್ಲ. ಮತ್ ಮೇಲೆ ಕಂಪೈಲರ್ ಎರರ್ ಕೊಡಾಕ್ ಚಲೋ ಆಗ್ತೈತಿ, ನಿಮ್ಗೆ ಬೋರ್ ಬಂದ್ ಬಿಟ್ಟು ಹೋಗ್ಬಿಡ್ತಾರೆ. ಅದ್ರ ಬಗ್ಗೆ ಸ್ಕ್ರಾಚ್ ಅನ್ನ ವರ್ಕ್ ಯೋಚನೆ ಮಾಡಿದಾರೆ. ಅವ್ರು ಏನ್ ಮಾಡಿದಾರು, ಮಕ್ಕಳಿಗೆ ಏನ್ ಫಸ್ಟ್ ಬೇಕು ಅದನ್ನ ಫಸ್ಟ್ ಕಲಿಸ್ಬೇಕು. ಮಕ್ಕಳಿಗೆ ಅಂತಲ್ಲ, ಯಾರೇ ಪ್ರೋಗ್ರಾಮಿಂಗ್ ಕಲಿಯಕತ್ರ ಅವ್ರಿಗೆ ಫಸ್ಟ್ ಬೇಕು ಪ್ರೋಗ್ರಾಮಿಂಗ್ ಲಾಜಿಕ್ ಅಥವಾ ಆಲ್ಗಾರಿದಮಿಕ್ ಥಿಂಕಿಂಗ್, ಅಥವಾ ಈಗ ಹೊಸ ಒಂದು ಶಬ್ದ ಬಂದೈತಿ ಕಾಂಪಿಟೇಷನಲ್ ಥಿಂಕಿಂಗ್ ಅಂತ. ಎಲ್ಲ ಸ್ಕೂಲ್ಗಳಲ್ಲೂ ಈಗ ಅಮೆರಿಕಾದಲ್ಲಿ ಅಳವಡಿಸಾಕ್ತಿದಾರೆ. ಭಾರತದಲ್ಲೂ ಅದನ್ನ ಅಳವಡಿಸಬೇಕಂತೂ ಸಾಕಷ್ಟು ಪ್ರಯತ್ನ ನಡೆದೈತಿ. ಕಾಂಪಿಟೇಷನಲ್ ಥಿಂಕಿಂಗ್ ಅನ್ನೋದು ಬರಬೇಕು ಅಂದ್ರೆ, ಕಾಂಪಿಟೇಷನಲ್ ಥಿಂಕಿಂಗ್ ಅನ್ನ ನೀವು ಕಂಪ್ಯೂಟರ್ಗಳು ಇಲ್ಲದೆ ಕಲಿಸಬಹುದು. ಕಂಪ್ಯೂಟರ್ಗಳು ಬೇಕಾಗಿಲ್ಲ ಕಂಪ್ಯೂಟೇಷನಲ್ ಥಿಂಕಿಂಗ್ ಕಲಿಸಾಕ. ಸೊ ಅದು ಬೇಕು ಮೊದಲು. ಸೊ ಅದನ್ನ ಡೈರೆಕ್ಟ್ ಆಗಿ ಕಲಿಸೋದ್ರಿಂದ ಸ್ಕ್ರಾಚ್ ಅನ್ನ ಹಿಂಗ್ ಮಾಡಿದಾರು, ಬಹಳ ಯೋಚನೆ ಮಾಡಿದಾರು. ಸ್ಕ್ರಾಚ್ ನಂಗೆ ಆಟ ಆಡಕ್ ಮಾಡಿಲ್ಲ ಅವರು. ಓಕೆ, ಸೊ ಡೋಂಟ್ ಜಂಪ್ ಟು ಎನಿ ರಿಯಲ್ ಲ್ಯಾಂಗ್ವೇಜ್ ರೈಟ್ ನೌ. ಸುಮ್ಮನೆ ಅಲ್ಲಿ ಏನೇನೋ ಬೇರೆ ಕಡೆ ಸಿಕ್ಕೋತೀರಿ, ಅದೇ ನಿಮ್ಗೆ ಟೈಮ್ ತಗೊಂಡ್ಬಿಡ್ತೈತಿ. ಅದ್ರ ಬದ್ಲಿ ಇಲ್ಲೇ ಲಾಜಿಕ್ ಕಾಂಪ್ಲೆಕ್ಸ್ ಇದಂತ ನನಗೆ ಕೇಳ್ರಿ, ಬೇಕಾದಷ್ಟು ಕೊಡ್ತೇನೆ ನಾನು. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಸಿಂಪಲ್ ಪ್ರೋಗ್ರಾಮ್ ಕೊಡ್ತೇನೆ, ನೋಡೋಣ ಯಾರು ಮಾಡ್ತೀರಂತ. 2 ಸಂಖ್ಯೆಗಳನ್ನ ಕೇಳಬೇಕು, ಆ 2 ಸಂಖ್ಯೆಗಳ ಲಸ ಅನ್ನ ಪ್ರಿಂಟ್ ಮಾಡಬೇಕು. ನೋಡೋಣ ಏನು ಸಿಂಪಲ್ ಆಗಿ 2 ಸಂಖ್ಯೆ ಕೇಳಬೇಕು. ಕೇಳಿ ಏನ್ ಮಾಡ್ಬೇಕು, ಅದು ಅವುಗಳ LCM ಅನ್ನ ಪ್ರಿಂಟ್ ಮಾಡಬೇಕು. LCM ಯಾವುದೇ ಕಮಾಂಡ್ ಇಲ್ಲ ಅಲ್ಲಿ, ನೀವೇ ಮಾಡ್ಬೇಕು. ಅದನ್ನ ಮಾಡ್ತೀರಿ? ಸರ್ ಮಾಡ್ಬೇಕ್ರಿ, ಟ್ರೈ ಮಾಡ್ತೀವಿ ಸರ್. ಹಾ, ಏನು ಕ್ವಶನ್ ಇತ್ತು ಸರ್? ಸ್ಕ್ರಾಚ್ ಒಳಗ ಮಾಡ್ಬೇಕ್ರಿ. ನೀವು ಕೈಲೇ ಬರೀರಿ, ಬರೋದು ಆಮೇಲೆ ನಿಮ್ಗೆ ಲಾಜಿಕ್ ಕರೆಕ್ಟ್ ಅನಿಸ್ತು ಅಂದ್ರೆ ಆಮೇಲೆ ಸ್ಕ್ರಾಚ್ ಒಳಗೆ ಮಾಡಿ. ಕೈಲೇ ಬರ್ದದನ್ನ ಏನಾಕೈತಿ, ನಾ ಚೆಕ್ ಮಾಡ್ಬೇಕು. ಸ್ಕ್ರಾಚ್ ಅಲ್ಲಿ ಬರದ್ರ ಯಾರು ಚೆಕ್ ಮಾಡ್ತಾರ? ನೀವೇ ಚೆಕ್ ಮಾಡ್ತೀರಿ. ನನಗೆ ಈಸಿ ಇಲ್ಲ ಕೆಲಸ. ಸ್ಕ್ರಾಚ್ ಅಲ್ಲಿ ಬರೋದು ನೀವು ರನ್ ಮಾಡ್ರಿ, ಉತ್ತರ ಬರ್ತೈತೆ ನೋಡ್ರಿ. ಬೇರೆ ಬೇರೆದಕ್ಕೆ 5 ಮತ್ತು 8 ಕೊಟ್ರೆ ಎಲ್ಲಿ ಎಷ್ಟು ಬರಬೇಕು LCM? 5 8 ಕೊಟ್ರೆ ಎಷ್ಟು ಬರಬೇಕು? 40 sir. 10 and 8 ಕೊಟ್ರೆ
10 and 8 ಕೊಟ್ರ 10 sir. 10 ಬರ್ಬೇಕು LCM. 40 sir. 40 LCM ಎಷ್ಟು 10 ಮತ್ತೆ 8 ಎರಡದ್ರ ಮಧ್ಯೆ ಒಳಗೆ ಇರಬೇಕು 40. 20 ಮತ್ತೆ 8 20 ಮತ್ತೆ 8 ಕೊಟ್ರ 40. 40 sir. 40 sir. 13 ಮತ್ತು 11 ಕೊಟ್ರ 143 sir. 143 143 sir. ಇದನ್ನ ಈಗ ನಿಮ್ಗೆ ಗೊತ್ತೈತಿ ಇನ್ಪುಟ್ ಏನಿದ್ರಾಗ ಏನ್ ಔಟ್ಪುಟ್ ಬರ್ಬೇಕು ಅಂತ. ಈಗ ನೀವೇನ್ ಕೆಲಸ ಮಾಡ್ಬೇಕು ಪ್ರೋಗ್ರಾಮ್ ಅಷ್ಟೇ ಮಾಡ್ಬೇಕು. ನೋಡೋಣ ಯಾರು ಮಾಡ್ತೇವೆ. ಸಾಕಷ್ಟು ಅದಾವ ನಿಮ್ ಕಡೆ ಹೋಮ್ವರ್ಕ್. ಸರ್ ಹಾ ಸರ್ ಅದ ಒಂದ್ ಸ್ವಲ್ಪ ಗೋ ಟು ಎಕ್ಸ್ ಮತ್ತು ವೈ ಅದು ಕಮಾಂಡ್ ಬಗ್ಗೆ ಹೇಳ್ರಿ ಸರ್, ಅದು ಗೊತ್ತಾಯ್ತು. ಓಕೆ ಅದನ್ನ ನೋಡೋಣ ಅಂತ. ನಿಮ್ಗೆ ಅಲ್ಲಿ ಕೋಆರ್ಡಿನೇಟ್ ಜಿಯೋಮೆಟ್ರಿನೂ ಕಲ್ತ್ ಬಿಡ್ತೀರಿ. ನಿರ್ದೇಶಾಂಕ ರೇಖಾಗಣಿತ ಆಗಿಲ್ಲ ನಿಮಗಿನ್ನು? ಆಗಿದೆ ಸರ್. ಓಕೆ ಗುಡ್. ಸೊ ಅದನ್ನ ಕಲಿಯಾಕ ಇಲ್ಲಿ ನಿಮ್ಗೆ ಏನ್ ಸ್ಕ್ರಾಚ್ ಇದು ಕಾಣಕತೈತಿ, ಇದು ಕಾಣಕತೈತಿ, ಸ್ಕ್ರೀನ್ ಕಾಣಕತೈತಿ, ಏನ್ ಕಾಣಕತೈತಿ? ಓಕೆ ಸೊ ಈಗ ನಾನು ಏನ್ ಮಾಡ್ತೀನಿ, ಪೆನ್ ಅಪ್ ಮಾಡ್ತೀನಿ. ಪೆನ್ ಅಪ್ ಮಾಡಿದ ಆಮೇಲೆ erase all. ಓಕೆ ಈ ಬೆಕ್ಕಿಂಗ್ ಸೈಜ್ ಅನ್ನು ಸ್ವಲ್ಪ ಕಿರಿದ್ ಮಾಡೋಣ ನಿಮ್ಗೆ ಗೊತ್ತಾಗಲಿ ಅಂತ. ಇದು ಕಿರಿದ್ ಮಾಡಕ್ ಬರ್ತಿತ್ತು, ಇದು ಕಿರಿದ್ ಮಾಡಕ್ ಬರೋದಿಲ್ಲ. ಇದು ಮೊದಲೆಲ್ಲ ಚಲೋ ತಂದು ಕೊಟ್ಟಿದ್ರು, ಎಲ್ಲ ಏನೋ ತಪ್ಪು. ಓಕೆ ಇಲ್ಲಿ ಮಾಡೋಣ. ಸರ್ ಸೈಜ್ನೇ ಹೋಗ್ರಿ ಕೆಳಗ್ರಿ. ಸೈಜ್ ಎಲ್ಲ ಇರ್ತೈತಿ ಇಲ್ಲಿ. ಸೈಜ್ ಸೆಟ್ ಸೈಜ್ ಅಲ್ಲ, ಇಲ್ಲೂ ಡೈರೆಕ್ಟ್ ಒಂದು ಮೊದಲೇ ಫಿಕ್ಸ್. ಇಲ್ಲೇ ಐತಲ್ಲ, ಇಲ್ಲೇ ಸೈಜ್ ಮಾಡ್ಬೋದು. ಇಷ್ಟು ಮಾಡೋಣ, ಇದು ಮಾಡೋಣ. ಓಕೆ ಇದನ್ನ ಮಾಡಿ ಇಟ್ಕೊಂಡೆ ನಾನು ಈಗಾಗಲೇ ಸ್ಪ್ರೈಟ್ ಅನ್ನ. ಈಗ ನಾನು ಏನ್ ಮಾಡ್ತೇನೆ ನೋಡಿ, ಈಗ ಗೋ ಟು ಫಸ್ಟಿಗೆ ಏನ್ ಮಾಡೋಣ, ಎಲ್ಲಿ ಅದು ಹೋಗೋದು ಮತ್ತೆ ಅಲ್ಲಿ ಹೋದ ಕೂಡಲೇ ಮೇವ್ ಅನ್ನೋದು ಮಾಡೋಣ ಅಷ್ಟೇ. ಓಕೆ ಶೋ ಇಲ್ಲಿ ಶೋ ಅಂತ ಹೇಳ್ತಿದೆ, ಪ್ಲೇ ಸೌಂಡ್. ಓಕೆ ಮೊದಲು ಏನಿತ್ತು 0 ಸೇವ್ ಮಾಡ್ಬೋದು ಇದನ್ನೆಲ್ಲ ಪ್ರೋಗ್ರಾಮ್. ನನಗೆ ಬೇಡ ಇದು ಅಂತೇಳಿ ನಾನು ಸೇವ್ ಮಾಡಲಿಲ್ಲ. ಇದನ್ನ ಸೇವ್ ಮಾಡ್ಬೋದು, ಫೈಲ್ ಹೋಗಿ ಸೇವ್ ಮಾಡ್ಕೋಬಹುದು. ನಿಮ್ದೆಲ್ಲ ಪ್ರೋಗ್ರಾಮ್ಕೊಂಡು ಸೇವ್ ಮಾಡ್ಕೊಡ್ರಿ, ಆಮೇಲೆ ವಾಪಸ್ ಪುನಃ ನೀವು ಓಪನ್ ಮಾಡ್ಬೋದು. ಓಕೆ ನನಗೆ ಇದೇನು ಪ್ರೋಗ್ರಾಮ್ ಬೇಡ, ಅದಕ್ಕೆ ನಾನು ತೆಗೆದು. ಓಕೆ ಸೊ ಗೋ ಟು 0 0 ಅಂದ್ರೆ ನಂಗೆ ಏನೋ ಗೊತ್ತಾಗ್ತೈತಿ ಎಲ್ಲೈತಪ್ಪ. ಓಕೆ ಸೊ ಯು ನೋ ನೌ ವೇರ್ ಇಸ್ 0 0. ಸೊ ಐ ಕ್ಯಾನ್ ವೆರಿ ಕ್ಲಿಯರ್ಲಿ ಸಿ that this paper is cut like this, one straight line across like this, vertical line like this, xy ಅಕ್ಷಗಳು ಇಲ್ಲದಾವೆ. ಓಕೆ ಸೊ ಈಗ ನಾನು ಏನ್ ಮಾಡ್ತೀನಿ, x ಅಕ್ಷ ಅಷ್ಟೇ ಮೂವ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ x ಅಕ್ಷ ಎಷ್ಟು ಹೋಗ್ತೀನಿ 100, ಆಮೇಲೆ y ಹಂಗೆ ಇಡ್ತೀನಿ. ಹೆಂಗ್ ಹೋಗ್ಬೇಕಾಗೋದು, x ಅಕ್ಷದ ಗುಂಟ ಇಲ್ಲಿಂದ ಸ್ಟ್ರೇಟ್ ಇಲ್ಲಿ ಬಂದು ಇಲ್ಲಿ ಬರ್ಬೇಕು, ಸುಮಾರಾಗಿ ಇಲ್ಲೆಲ್ಲೋ ಬರ್ಬೇಕು. ಹೌದಾ? ಓಕೆ ಈಗ ಮತ್ತೆ ವಾಪಸ್ ಬರೋಣ. ಈಗ 0. ಓಕೆ ಈಗ ನಾನು ಏನ್ ಮಾಡ್ತೀನಿ, ಮೇಲೆ ಸ್ಟ್ರೇಟ್ ನೆತ್ತಿ ಮೇಲೆ ಹೋಗ್ಬೇಕು. ಅವಾಗ y ಅನ್ನ ಅಷ್ಟೇ ಚೇಂಜ್ ಮಾಡ್ತೀನಿ. y ಅನ್ನ ಏನ್ ಮಾಡ್ತೀನಿ 80 ಮಾಡ್ತೀನಿ. ಓಕೆ ಮತ್ತೆ ಇಲ್ಲಿ 0 ಬರೋಣ. ಆಮೇಲೆ ಕೆಳಗೆ ಹೋಗ್ಬೇಕೀಗ -80 ಮಾಡ್ತೀನಿ. 0 ಎಡಕ್ಕೆ ಹೋಗ್ಬೇಕೀಗ. ಓಕೆ ಈಗ ಎಲ್ಲಿ ಬರ್ಬೇಕು, ಮತ್ತೆ ವಾಪಸ್ ಹೋಗೋಣ. ಈಗ ನನಗೆ ಸುಮಾರಾಗಿ ಎಲ್ಲಿ ಬರ್ಬೇಕಾಗಿತ್ತು, ಇಲ್ಲಿ ಬರ್ಬೇಕಾಗಿತ್ತು ನನಗೆ. ಇದು ಥರ್ಡ್ ಕ್ವಾಡ್ರಂಟ್. ಇದಕ್ಕೆ ಯಾವ ಕ್ವಾಡ್ರಂಟ್ ಅಂತ ಇದು ತೋರ್ಸಕ್ತಿಲ್ಲ. ಇದು ಯಾವ ಕ್ವಾಡ್ರಂಟ್? ಇದು ಥರ್ಡ್ ಕ್ವಾಡ್ರಂಟ್ ನಾಗ ಇಲ್ಲೆಲ್ಲೋ ಸುಮಾರಾಗಿ ಇಲ್ಲಿ ಬರ್ಬೇಕು. ನನಗೆ ಏನ್ ಮಾಡ್ಲಿ ನಾನು, -80 ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇಲ್ಲಿ ಬರ್ಬೇಕು ನನಗೆ. ಇದು ಯಾವ ಫಸ್ಟ್ ಕ್ವಾಡ್ರಂಟ್, ಯಾವ ಕ್ವಾಡ್ರಂಟ್ ಇದು? ನಾನು +150.
Plus 150 plus 80. ಪ್ಲಸ್ 8. ಆಮೇಲೆ ನನಗೆ ಈ ಕ್ವಾಡ್ರಂಟ್ ಇಲ್ಲಿ ಬರ್ಬೇಕು, ಇಲ್ಲಿ ಬಲಗಡೆ ಇಲ್ಲಿ ಮೂಲೆಯಾಗ ಬರ್ಬೇಕು. ಇದು ಯಾವ ಕ್ವಾಡ್ರಂಟ್ ಇದು? Fourth quadrant. Plus and minus. Plus minus. ಪ್ಲಸ್ ಮೈನಸ್. ಇದು ಯಾವ ಕ್ವಾಡ್ರಂಟ್ ಇದು? ಮೇಲ್ಗಡೆ ಇಲ್ಲಿ ಇಲ್ಲಿ ಮೈನಸ್ ಪ್ಲಸ್ Second quadrant. Minus and plus minus plus 3. Okay, so like that. So the whole thing, so you can see how useful this coordinate system is. Coordinate system ನಾವು ಎಲ್ಲ ಏನು ಮಾಡ್ಬೋದು, ಹಿಂಗೆಲ್ಲ ಮಾಡ್ಕೊಂತ ಹೋಗ್ಬೋದು. ಓಕೆ, ಒಂದು ಸಣ್ಣ ಗೇಮು ಬರಿಬೋದು ನಾನು. ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಪೊಸಿಷನ್ಗೆ ಹೋಗ್ಬೇಕು, ನಾನು ಅಲ್ಲಿ ಹೋಗಿ ಬರೋಬ್ಬರಿ ಮೌಸ್ ಕ್ಲಿಕ್ ಮಾಡಿದ್ರೆ ಎಸ್ ಯು ಒನ್ ಅಂತ ಹಿಡಿದು ಯು ಕ್ಯಾಚ್ ಯು ಕಾಟ್ ಮೀ ಅಂತ ಹೇಳ್ಬೇಕು. ಪಟ್ 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 ಅಲ್ಲಿಂದ ಅಲ್ಲಿಂದ ಜಂಪ್ ಮಾಡ್ಬೇಕು. ಅದು ಪಟ್ನ ಹಿಡಿದ್ರೆ ಯು ಕಾಟ್ ಮೀ ಅಂತ ಒಂದು ಗೇಮ್ ಮಾಡೋದು. ಗೇಮ್ ಏನ್ ಮಾಡ್ತಿರ್ತೈತಿ, ಈ ರ್ಯಾಂಡಮ್ ಒಂದು ಜಾಗಕ್ಕೆ ಇದು ಮೌಸ್ ಏನಾಗ್ತೈತಿ, ಮೌಸ್ ಇಲ್ಲಿಂದ ಅಲ್ಲಿಂದ ಸ್ಪ್ರೈಟ್ ಏನ್ ಮಾಡ್ತೈತಿ, ಜಂಪ್ ಮಾಡ್ತೈತಿ. ಇಫ್ ಐ ಕ್ಲಿಕ್ ಮೈ ಮೌಸ್ ಆನ್ ದಟ್ ಪೊಸಿಷನ್ ಅಟ್ ದಟ್ ಟೈಮ್ ಇಟ್ ಸೇಸ್ ದಟ್ ಓ ಯು ಕಾಟ್ ಮೀ, ಯು ಒನ್. ಇಲ್ದಿದ್ರೆ ಅಗೇನ್ ಇಟ್ ಶುಡ್ ಜಸ್ಟ್ ಜಂಪ್ ಅಂಡ್ ಗೋ. ಹಂಗ್ ಮಾಡ್ಬೋದು. ಓಕೆ, yes sir. ಈಗ ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ಲಿ ಅದಕ್ಕೆ ಫಾರ್ ಎವರ್ ಸತತವಾಗಿ ಮಾಡೋಣ. ಹೆಂಗ್ ಮಾಡೋಣ? ಸತತವಾಗಿ ಮಾಡೋಣ ಬೇಕಾದ್ರೆ. ಓಕೆ, ಕಂಟ್ರೋಲ್ ಫಾರ್ ಎವರ್ ಮಾಡೋಣ. ಫಾರ್ ಎವರ್ ಮಾಡೋಣ. ಏನ್ ಮಾಡ್ತೀನಿ ನಾನು? ಮೂವ್, ಮೋಷನ್, ಗೋ ಟು ಸಮ್ ರ್ಯಾಂಡಮ್ ಪೊಸಿಷನ್. ರ್ಯಾಂಡಮ್ ಅಂದ್ರೆ ಯಾವುದೋ ಒಂದು ಪೊಸಿಷನ್ ಹೋಗ್ಬೇಕು, ಗೊತ್ತಾಗಲ್ಲ ಇರೋದು. ರ್ಯಾಂಡಮ್ ಇಸ್ ವೆರಿ ರ್ಯಾಂಡಮ್ ಪೊಸಿಷನ್. ಆಮೇಲೆ ಅಲ್ಲಿ ಹೋಗಿ ಮಾಡು, ಪ್ಲೇ ಸೌಂಡ್ ಮಾಡು. ಪ್ಲೇ ಈಗ ಬೇಡ, ಅದು ಹಿಡಿದ್ರೆ ಅಷ್ಟೇ ಸೌಂಡ್ ಆಗ್ಬೇಕು, ಅದನ್ನ ಟಚ್ ಮಾಡಿ. ಅವಾಗ ಏನ್ ಮಾಡ್ಬೇಕು ನಾನು ಇಲ್ಲಿ ಗೋ ಟು ರ್ಯಾಂಡಮ್ ಪೊಸಿಷನ್. ಇಲ್ಲಿ ಎಷ್ಟೊತ್ತು ನಿಲ್ಲಿ ಇಲ್ಲದು ಇಲ್ಲಿ ವೆಯ್ಟ್, ಜಸ್ಟ್ ವೆಯ್ಟ್ ಬರೀ ಎಷ್ಟು 1 ಸೆಕೆಂಡ್ ಅಷ್ಟೇ ಇಡೋಣ. ಈಗ ನೋಡೋಣ ಎಷ್ಟಾರೆ. ಆಮೇಲೆ ನಮಗೆ ಭಾಳ ಈಸಿ ಆಯ್ತು ಪ್ರೋಗ್ರಾಮ್ ಅಂದ್ರೆ ಸ್ವಲ್ಪ ಕಡಿಮೆ ಮಾಡೋಣ. ವೆಯ್ಟ್ 1 ಸೆಕೆಂಡ್. ಆಮೇಲೆ ಇದು ಮಾಡಿ, ಇದಷ್ಟು ರನ್ ಮಾಡ್ರಿ ಏನಾಗ್ತೈತೆ ನೋಡಿ. ಈಗ ಸಪೋಸ್ ನಾನು ಇದನ್ನಷ್ಟೇ ರನ್ ಮಾಡ್ತೀನಿ, ಏನಾಗ್ತೈತೆ ಅವಾಗ ನೋಡೋಣ. ಸರಿ, ಸೌಂಡ್ ಇಟ್ಟಿದ್ರು ಬರ್ತಿತ್ತಲ್ರಿ. ಈಗ ಬೇಡ, ಅದು ಕ್ಲಿಕ್ ಮಾಡಿದಾಗ ಅಷ್ಟೇ ಸೌಂಡ್ ಆಗಲಿ. ಅಲ್ವಾ? ಗೊತ್ತಾಗುತ್ತೆ. ಬಟ್ ಈಗ ಏನಾಗತ್ತಿಲ್ಲ, ಅದು ಹಿಡಿದುಕೊಳ್ಳಿ, ಅದಕ್ಕೇನು ಗೊತ್ತಾಗತ್ತಿಲ್ಲ. ಹಿಡಿದುಕೊಳ್ಳಿ ಏನು ಮಾಡತ್ತಿಲ್ಲ, ಅದು ಹಿಡಿದುಕೊಳ್ಳಿ ಏನು ಮಾಡತ್ತಿಲ್ಲ. ಅಲ್ವಾ? ಅಲ್ವಾ? ಹಿಂಗೇನು ಹೋಗೋದಿಲ್ಲ. ಈಗ ನಾನು ಏನ್ ಮಾಡ್ತೀನಿ, ಎಷ್ಟು ಸಲ ನಾನು ಅದನ್ನ ಕರೆಕ್ಟಾಗಿ ಹಿಡಿತೀನಿ ಆ ಪ್ರಕಾರ ಸ್ಕೋರ್ ಒಂದು ಇಟ್ಕೋತೀನಿ. ನಾನು ಸ್ಕೋರ್ ಇಟ್ಕೊಂಡಿಲ್ಲ. ಸ್ಕೋರ್ ಏನ್ ಮಾಡ್ಕೊಳ್ಳಿ ಹಂಗಾರೆ, ನಾನು ಒಂದು ವೇರಿಯೇಬಲ್ ಮಾಡ್ಕೋತೀನಿ. ಮೇಕ್ ಅ ವೇರಿಯೇಬಲ್ ಸ್ಕೋರ್, ಕರೆಕ್ಟ್. ಆಮೇಲೆ ಸೆಟ್ ಸ್ಕೋರ್ ಟು ಏನ್ ಮಾಡೋಣ, ಇನಿಷಿಯಲಿ ಸೆಟ್ ಸ್ಕೋರ್ ಟು ಏನ್ ಮಾಡೋಣ, ಸೆಟ್ ಸ್ಕೋರ್ ಟು 0. ಆಮೇಲೆ ಏನ್ ಮಾಡೋಣ, ಸಪೋಸ್ ಅದು ಹಿಡಿತಂದ್ರೆ ಏನಾಗಬೇಕು, ಸ್ಕೋರ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಇದನ್ನ ಯಾವಾಗ ಮಾಡೋಣ ನಾನು, ಇದಕ್ಕೆ ಇನ್ನೊಂದು ನಾನು ಸೆನ್ಸಿಂಗ್ ಒಳಗೆ ಹೋಗ್ತೀನಿ. ಸೆನ್ಸಿಂಗ್ ಒಳಗ ಒಳಗಲ್ಲ, ನಾನು ಏನ್ ಮಾಡ್ತೀನಿ, ವೆನ್ ಸ್ಪ್ರೈಟ್ ಕ್ಲಿಕ್ ನೋಡಿ, ವೆನ್ ಸ್ಪ್ರೈಟ್ ಕ್ಲಿಕ್ ಇವೆಂಟ್ಸ್, ವೆನ್ ಸ್ಪ್ರೈಟ್ ಇಸ್ ಕ್ಲಿಕ್ ಅವಾಗ ಏನ್ ಮಾಡ್ತೀನಿ ನಾನು, ವೆನ್ ಸ್ಪ್ರೈಟ್ ಇಸ್ ಕ್ಲಿಕ್ ಅವಾಗ ಏನ್ ಮಾಡ್ತೀನಿ ನಾನು, ಸೌಂಡ್ ಹಾಕ್ತೀನಿ. ಅವಾಗ ಪ್ಲೇ ಸೌಂಡ್ ಮಾಡ್ತೀನಿ. ಆಮೇಲೆ ಅದರದ್ದು ಏನಾದ್ರು ಸ್ವಲ್ಪ ಚೇಂಜ್ ಏನಾದ್ರು ಕಲರ್ ಮಾಡೋಣ, ಅದ್ರದ್ದು ಕಾಸ್ಟ್ಯೂಮ್ಸ್ ಲುಕ್ಸ್ ಏನಾದ್ರು ಮಾಡೋಣ. ಕ್ಯಾಟ್ ಬಿ ಅಂತೇನೋ ಒಂದು ಕಾಸ್ಟ್ಯೂಮ್ ಐತಿ, ಇಲ್ಲೇನಿದೆ ಕ್ಯಾಟ್ ಎ ಕ್ಯಾಟ್ ಬಿ ಅಂತ 2 ಕಾಸ್ಟ್ಯೂಮ್ ಅದಾವ ಇದಕ್ಕೆ. ಅಥವಾ ಚೇಂಜ್ ಏನಾದ್ರು ಮಾಡ್ಬೋದು ನೋಡಿ, ಬೇಕಾದ್ರೆ ಚೇಂಜ್ ಗೀಂಜ್ ಮಾಡ್ಬೋದು ನೋಡಿ, ಕಲರ್ ಅದು ಇದು ಏನಾದ್ರು ಚೇಂಜ್ ಮಾಡ್ಬೋದು. ಕಾಸ್ಟ್ಯೂಮ್ ಡ್ರೆಸ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಆಮೇಲೆ ಮತ್ತೆ ವಾಪಸ್ ತಗೊಂಡ್ಬರ್ಬೋದು. ಈಗ ಬರೀ ಸೌಂಡ್ ಅಷ್ಟೇ ಮಾಡೋಣ. ಓಕೆ, ಸೌಂಡ್ ಮಾಡೋಣ. ಆಮೇಲೆ ಒಂದು ಕ್ಲಿಕ್ ತಗೊಳ್ಳ. ಆಮೇಲೆ ಏನ್ ಮಾಡೋಣ, ಸ್ಕೋರ್ ಏನ್ ಮಾಡೋಣ,
ಇನ್ಕ್ರೀಸ್ ಮಾಡಿ ಇನ್ಕ್ರೀಸ್ ಮಾಡ್ಬೇಕು ಚೇಂಜ್ ಸ್ಕೋರ್ ಬೈ ನೋಡ್ರಿ ನನಗೆ ಇಲ್ಲಿ ಸ್ಕೋರ್ ಈಕ್ವಲ್ ಟು ಸ್ಕೋರ್ ಪ್ಲಸ್ 10 ಮಾಡೋದು ಜೋರಿಲ್ಲ ಚೇಂಜ್ ಸ್ಕೋರ್ ಬೈ 10 ಅಂತೀನಿ ಅಂದ್ರೆ ಆಟೋಮ್ಯಾಟಿಕಲಿ ಪ್ಲಸ್ ಇನ್ಕ್ರೀಸ್ ಆಗುತ್ತೆ ಸ್ಕೋರ್ ಚೇಂಜ್ ಸ್ಕೋರ್ ಬೈ 10 ಆಮೇಲೆ ಅಷ್ಟೇ ಇದೊಂದು ಇದು ಯಾವತ್ತೂ ಹಿಂಗೆ ರನ್ ಆಗ್ತದೆ ಇನ್ ಸ್ಪ್ರೈಟ್ ಇಸ್ ಕ್ಲಿಕ್ ಇದೊಂದು ಇತ್ತು ಓಕೆ ಸೊ ಎಲ್ಲ ರನ್ ಆಗ್ತಾವೆ ಇದು ನೋಡಿ ಎರಡು ಪ್ರೋಗ್ರಾಮ್ಗಳು ಇದು ಯಾವಾಗ ರನ್ ಆಗ್ತೈತಿ ಇದು ಸ್ಪ್ರೈಟ್ ಅನ್ನು ಕ್ಲಿಕ್ ಮಾಡಿದಾಗ ಅಷ್ಟೇ ರನ್ ಆಗ್ತೈತಿ ಓಕೆ ಸೊ ಈಗ ಪ್ರೋಗ್ರಾಮ್ ಸ್ಟಾಪ್ ಮಾಡ್ತೀನಿ ಓಕೆ ಯಾಕೆ ಏನು ಬೇಡ ಅನ್ನೋದು ಇದು ಐನ ಹೈಡ್ ಮಾಡ್ತೀನಿ ಲೆಂತ್ ಇಲ್ಲ ಹಳೇದಿದೆಲ್ಲ ಹೈಡ್ ಮಾಡ್ತೀನಿ ಅಥವಾ ಪ್ರೋಗ್ರಾಮ್ ವೇರಿಯೇಬಲ್ ಡಿಲೀಟ್ ಮಾಡಿದ್ರು ನಡೀತೈತೆ ನಾನು ಸ್ಕೋರ್ ಒಂದೇ ಇಡ್ತೀನಿ ಓಕೆ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಈ ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಏನಾಗತ್ತಿಲ್ಲ ನೋಡಿ ಇಲ್ಲೆಲ್ಲ ಕ್ಲಿಕ್ ಮಾಡಿದ್ರೆ ಆಗತ್ತಿಲ್ಲ ಸ್ಕೋರ್ 20 ಆಯ್ತು 2 ಸಲ ಆಯ್ತು ಮತ್ತೆ ಹೇಳಿದ್ವಿ ಇದೇ ಪ್ರೋಗ್ರಾಮ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು ಈಗ ಇದನ್ನ ಡಿಲೇ ಕಡಿಮೆ ಮಾಡ್ಬೋದು ವೇಟ್ ಫಾರ್ 1 ಸೆಕೆಂಡ್ ಕಿಂತ ಏನ್ ಮಾಡ್ತೀನಿ ವೇಟ್ ಫಾರ್ 0.5 ಸೆಕೆಂಡ್ಸ್ ಮಾಡ್ತೀನಿ ಅವಾಗ ನೋಡಿ ಮಾಡಕ್ಕಾಗತ್ತ ನನಗೆ ಭಾಳ ಡಿಫಿಕಲ್ಟ್ ಆಯ್ತು ಪ್ರೋಗ್ರಾಮ್ ಗೇಮ್ ಭಾಳ ಡಿಫಿಕಲ್ಟ್ ಆಯ್ತು ಮೌಸ್ ಕಲ್ಸಾಕ ಮೌಸ್ ಜೋಡಿ ಮೇಲೆ ಕಂಟ್ರೋಲ್ ಮಾಡಕ್ ಚಲೋ ಐತಿ ನೋಡಿದಿಲ್ಲ ಇದು ಈ ಗೇಮ್ ಹಾಕೊಟ್ಬಿಡೋದು ಯಾರಿಗಾರ ಮೌಸ್ ಕಲಿಯೋದಿತ್ತು ಮೌಸ್ ಅನ್ನು ಕರೆಕ್ಟ್ ಆಗಿ ಕ್ಲಿಕ್ ಮಾಡೋದು ಕಲಿಯೋದಿತ್ತು ಅಂದ್ರೆ ಚಲೋ ಐತಿಲ್ಲ ಇದು ಇದು ಭಾಳ ಡಿಫಿಕಲ್ಟ್ ಆಯ್ತು ನಾನು 0.8 ಮಾಡ್ಕೋತೀನಿ ಸಣ್ಣ ಗೇಮ್ ರೆಡಿ ಆಯ್ತು ನೋಡಿ ನಾನು ಹೌದು ಒಂದ್ 3 ಸಲ ಗೆದ್ದಿ ಯಾರು ವರ್ಚಸ್ ಬೇಕಾಗಿ ನನ್ ಕಾಣ್ತದೆ ಓಕೆ ಸೊ ಈ ತರ ನೀವು ಈಗ XYZ ಯಾರು ಕೇಳಿದ್ರಿ ಪೃಥ್ವಿ ಕೇಳಿದ್ರಿ XYZ ಏನು ಯಾರು ಕೇಳಿದ್ರಿ ಕೋಆರ್ಡಿನೇಟ್ ಯಾರು ಕೇಳಿದ್ರಿ ಹಾ ಓಕೆ ಕ್ಲಿಯರ್ ಆಯ್ತು ಈಗ ನೀನ್ ಎಲ್ಲಿ ಬೇಕಾದಲ್ಲಿ ಮೂವ್ ಮಾಡ್ಬೋದು ಇದನ್ನ ಮೋಷನ್ ಒಳಗೆ ನೀನ್ ಹೋಗಿ ಏನ್ ಮಾಡ್ಬೋದು ಗೋ ಟು XY ಅಂದ್ರೆ ಅಲ್ಲಿ ಹೋಗ್ತೈತಿ ಗ್ಲೈಡ್ ಅಂದ್ರೆ ಸ್ಲೋ ಆಗಿ ಅಲ್ಲಿ ಹೋಗ್ತೈತಿ ಗ್ಲೈಡ್ ಎಷ್ಟು ಸೆಕೆಂಡ್ ಅವ್ರಿಗೆ ಫಾರ್ ಎಕ್ಸಾಂಪಲ್ ನಾನು ಏನಂತೀನಿ 0-0 ಹೋಗು ಎಲ್ಲ ಈ ಕಡೆ ಥರ್ಡ್ ಕ್ವಾಡ್ರಂಟಿಗೆ ಎಲ್ಲ ಹೋಗೋಣ ಅಂತ ಎಲ್ಲಿ ಹೋಗೋಣ ಅಂದ್ರೆ 150 - 80 ಹೋಗೋಣ ಅಂದ್ರೆ ಎಲ್ಲಿ ಥರ್ಡ್ ಕ್ವಾಡ್ರಂಟಿಗೆ ಎಂಡಿಗೆ ಹೋಗೋಣ 150 - 80 ಹೋಗೋಣ ಥರ್ಡ್ ಕ್ವಾಡ್ರಂಟ್ ಫೋರ್ತ್ ಕ್ವಾಡ್ರಂಟ್ ಕೊನೆ ಎಂಡಿಗೆ ಹೋಗೋಣ ಬಟ್ ಎಲ್ಲಿವರೆಗೆ ಹೋಗೋಣ ಒಂದು ಆರಾಮಾಗಿ 10 ಸೆಕೆಂಡ್ ಒಂದು 5 ಸೆಕೆಂಡ್ ತಗೊಂಡು ಹೋಗೋಣ ಗ್ಲೈಡ್ ಮಾಡೋಣ ಗ್ಲೈಡ್ ಅಂದ್ರೆ ಏನು ಗ್ಲೈಡಿಂಗ್ ಮಾಡ್ತಾರಲ್ಲ ಹಂಗೆ ಸ್ಲೋ ಆಗಿ ನೋಡಿ ಗೊತ್ತಾಯ್ತು ಅದೇ ನಾನು ಗೋ ಟು ಅಂದ್ರೆ ಬಿಟ್ರೆ ಇದನ್ನ ನಾನು ಗೋ ಟು ಅಂದ್ಬಿಟ್ರೆ ಇಮಿಡಿಯೇಟ್ ಹೋಗ್ತೈತಿ ಇದನ್ನೇ ನಾನು 150 ಹೋಗು ಅಂದ್ರೆ ಅಥವಾ 150-80 ಹೋಗು ಅಂದ್ರೆ ಈಗ ನೋಡ್ರಿ ಪಟ್ನ ಹೋಗ್ಬಿಡ್ತೈತಿ ಈಗ ಹೋಗ್ಬಿಡುತ್ತೆ ಪಟ್ನ ಗ್ಲೈಡ್ ಅಂದ್ರೆ ಅದೇ ಸ್ಲೋ ಆಗಿ ಹೋಗ್ತೈತಿ ಗೊತ್ತಾಯ್ತು ಗ್ಲೈಡ್ ಡಿಲೇ ಇವೆಲ್ಲ ನಿಮ್ಗೆ ಕಂಟ್ರೋಲ್ ಕೊಟ್ಟಿದ್ದಾರೆ ಯಾಕೆ ನಿಮ್ಗೆ ಇದನ್ನ ಸಿ ಒಳಗೆ ಸಿಗಂಗಿಲ್ಲ ಇವ್ಯಾವ ನಿಮ್ಗೆ ಸಿ ಒಳಗೆ ಇವ್ಯಾವ ಸಿಗಂಗಿಲ್ಲ ಯಾಕಂದ್ರೆ ಇವನ್ನೆಲ್ಲದನ್ನ ನಿಮ್ಗೆ ಪಟ್ ಸಿ ಒಳಗೂ ಗ್ರಾಫಿಕ್ಸ್ ಮಾಡ್ಬೋದು ಸಿ ಒಳಗೆ ಏನ್ ಮಾಡಂಗಿಲ್ಲ ಅಂತಿಲ್ಲ ದೊಡ್ಡ ಗೇಮ್ಸ್ಗಳನ್ನೆಲ್ಲ ಸಿ ಒಳಗೆ ಬರ್ದಿರ್ತಾರೋ ಆದ್ರೂ ಸಹಿತ ಸಿ ಒಳಗೆ ಮಾಡ್ಬೇಕಾದ್ರೆ ಬಹಳ ಕೆಲಸ ಐತಿ ಸಿ ಒಳಗೆ ನೀವು ಏನಾದ್ರು ಈ ಗ್ರಾಫಿಕ್ಸ್ ಮಾಡ್ಬೇಕು ಚಿತ್ರ ತೋರಿಸ್ಬೇಕು ಮೂವ್ ಮಾಡ್ಬೇಕು ಅಂದ್ರೆ ಬಹಳ ಕೆಲಸ ಐತಿ ಇಲ್ಲಿ ಏನ್ ಮಾಡಿದಾರೆ ಅದನ್ನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟಿದ್ದಾರೆ ಹುಡುಗರಿಗೆ ಫನ್ ಆಗ್ತತಿ ಬಟ್ ಆದ್ರೆ ಏನಾಗ್ಬಿಟ್ಟೈತಿ ಸ್ವಲ್ಪ ಫನ್ ಆಗೋಕ್ಕಿಂತ ಮುಂಚೆ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅನ್ನ ಕಲಿಸ್ಬೇಕು ವೇರಿಯೇಬಲ್ ಅಂದ್ರೆ ಏನು ಅಸೈನ್ಮೆಂಟ್ ಅಂದ್ರೆ ಏನು ಸ್ಟೋರ್ ಅಂದ್ರೆ ಏನು ಇಫ್ ದೆನ್ ಎಲ್ಸ್ ಅಂದ್ರೆ ಏನು ಹೆಂಗ್ ಯೂಸ್ ಮಾಡೋದು ವೈಲ್ ರಿಪೀಟ್ ಹೆಂಗ್ ಮಾಡ್ಬೇಕು ಆ ಲಾಜಿಕ್ ನ ಕಲಿಸಿ ಆಮೇಲೆ ಇದನ್ನ ಮಾಡ್ಬಿಟ್ಟು ನೀವು ಫುಲ್ ಎಂಜಾಯ್ ಮಾಡ್ಬೋದು ಇಲ್ಲಿ ಯಾಕಂದ್ರೆ ಇಲ್ಲ ನೀವು ಕ್ವಿಕ್ ಆಗಿ ಸೌಂಡ್ ಮಾಡ್ಬೋದು ತೋರಿಸ್ಬೋದು ಗೇಮ್ಸ್ ರೆಡಿ ಮಾಡ್ಬೋದು ಸಿ ಅಲ್ಲಿ ನೀವು ಇದನ್ನ ಗೇಮ್ಸ್ ರೆಡಿ ಮಾಡ್ಬೇಕಂದ್ರೆ ಭಾಳ ಟೈಮ್ ಹೋಗ್ತೈತಿ ಯಾಕಂದ್ರೆ ಅಲ್ಲಿ ಅದು ರಿಯಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಐತಿ ಅಲ್ಲಿ ಬಹಳಷ್ಟು ನೀವು ಟೆಕ್ಸ್ಟ್ ಒಳಗನೆ ಮಾಡ್ಬೇಕಾಗ್ತೈತಿ ಬಹಳಷ್ಟು ಬೇರೆ ಲೈಬ್ರರಿಗಳನ್ನ ಫಂಕ್ಷನ್ಗಳನ್ನ ರೆಡಿಮೇಡ್ ಲೈಬ್ರರಿಗಳನ್ನೆಲ್ಲ ಯೂಸ್ ಮಾಡ್ಬೇಕಾಗ್ತೈತಿ ಈಸಿ ಇಲ್ಲ ಅದೆಲ್ಲ ಮಾಡಕ್ ಅದರಲ್ಲಿ ಸೀರಿಯಸ್ ಗೇಮ್ ಅನ್ನು ಬರಿಬಹುದು ನೀವು ಬಹಳ ಫಾಸ್ಟ್ ಇರುವಂತ ಗೇಮ್ಸ್ ಅನ್ನು ಬರಿಬಹುದು
ಇವು ಫಾಸ್ಟ್ ಇರುವುದಿಲ್ಲ, ಇವು ಸೀರಿಯಸ್ ಗೇಮ್ಸ್ ಬರೆಯಕ್ಕೆ ಯೂಸ್ ಆಗೋದಿಲ್ಲ. ಇದು ಸ್ಕ್ರಾಚ್ ಕಲಿಯಕ್ಕೆ ಯೂಸ್ ಆಗ್ತದೆ. ಆಮೇಲೆ ನೀವು ಸಿ ಒಳಗೆ ಹೋಗಿ ಮಾಡ್ಬೋದು ಅಷ್ಟೇ, C++, ಜಾವಾ. ಬಟ್ ಇದ್ರೊಳಗೆ ಒಂದು ಒಳ್ಳೆ ಗೇಮ್ ಮಾಡಿದಾನು ಶಶಿಕಾಂತನ, ಒಂದು ಗೇಮ್ ಮಾಡಿದಾನು, ಯೂಟ್ಯೂಬ್ ನಾಗ ಹಾಕಿದೇವ ಅದನ್ನ, ನೋಡ್ರಿ ಅದನ್ನ. ಗೇಮ್ ಭಾಳ ಚಂದ ಐತೆ, ಅದು ಚಲೋ ಗೇಮ್ ಐತಿ, ನೀವು ಆಡ್ಬೋದು ಸಹಿತ ಅದನ್ನ, ಆ ಟೈಪ್ ಗೇಮ್ ಐತೆ. ಅದನ್ನ ವಿಡಿಯೋ ಮಾಡಷ್ಟು ಹಾಕಿದ್ದಾರೆ, ಮಾಡ್ಬೋದು ಇದ್ರಾಗೂ ಇಲ್ಲ ಅಂತಿಲ್ಲ. ಅದು ಬೇರೆ ಬೇರೆ ಅದು 15 ಪಜಲ್ ಅಂತ ಐತಿ, 15 ಪಜಲ್ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ, ಅದನ್ನ ಮಾಡಿದ್ದೇನ ಎಲ್ಲ ತೋರಿಸ್ತೀನಿ ನೋಡ್ರಿ. ಅದು ಕೊನೆಗದು ಎಲ್ಲಾ ಮುಗಿಸಿ ಬಹಳ ಒಂದು ಸುಮಾರು ಒಂದು 2-3 ತಿಂಗಳಲ್ಲ, ಒಂದು ಮೋಸ್ಟ್ಲಿ ಮೊದಲು ಒಂದು 2 ತಿಂಗಳು ಕಲ್ತಿದ್ರು, 2 ತಿಂಗಳು ಕಲ್ತು ಆಮೇಲೆ ಮತ್ತೊಂದು ಸಲ ಸ್ಟಾರ್ಟಿಂಗ್ ಒಂದು 2 ತಿಂಗಳು ಅಲ್ಲ ಆಕ್ಚುಲಿ, ಯಾಕಂದ್ರೆ ಎಕ್ಸೆಲ್ ವರ್ಡ್ ಎಲ್ಲ ಕಲ್ತರು. ಪ್ರೋಗ್ರಾಮಿಂಗ್ ಕಲ್ತಿದ್ ನನಗನ್ಸೋ ಮಟ್ಟಿಗೆ 1 ತಿಂಗಳು ಅಷ್ಟೇ ಕಲ್ತರು. 1 ತಿಂಗಳು ಪ್ರೋಗ್ರಾಮಿಂಗ್ ಕಲ್ತು ಆಮೇಲೆ ಸ್ವಲ್ಪ ಗ್ಯಾಪ್ ಆದ್ಮೇಲೆ ಆಮೇಲೆ ಮತ್ತು ಒಂದು 2 ತಿಂಗಳು ವರ್ಕ್ ಮಾಡಿ ಆಮೇಲೆ ಮಾಡಿದ್ದೆ ಪ್ರೋಗ್ರಾಮ್. ನಿಮ್ಗೆ ತೋರಿಸ್ತೀನಿ. ನೀವು ಆಡಿರ್ತೀರಿ ನೀವು ಸಣ್ಣವಿರ್ತಾಗ ಫಾರ್ ಎಕ್ಸಾಂಪಲ್ 15 ಪಜಲ್ ನಿಮ್ಗೆ ಏನ್ ಸ್ಕ್ರೀನ್ ಕಾಣಾಗ್ತದೆ? ನೋ ಸರ್. ಒಂದು ನಿಮಿಷ. ಅಡ್ವರ್ಟೈಸ್ ಬರ ನಾವೇ ಹಾಕಿದ್ದೀವಿ. ಈಗ ಕಾಣಾಗ್ತದೆ. ಥ್ಯಾಂಕ್ಸ್ ಸರ್. ಇದು ನೋಡಿ, ಇದೇ ಪಜಲ್. ಇದಕ್ಕಿಂತ ಇನ್ನ ಮುಂದೆ ಎನ್ಹಾನ್ಸ್ ಮಾಡಿದ್ರು. ಈ ತರ ಫಸ್ಟ್ ಏನ್ ಬರ್ತೈತೆ ನೋಡ್ರಿ, ಈ ತರ ಚಿತ್ರ ಬರ್ತೈತೆ. ಇಲ್ಲಿ ನಟರಾಜನ್ ಚಿತ್ರ, ಓಂ ಚಿತ್ರ, ಬೈಕ್ ಚಿತ್ರ, 1 2 3 ಹಿಂಗೆ ಚಿತ್ರ ಐತಿ. ಇದ್ರಾಗಿಂದ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು, ಹಂಗೈತದು. ಇದ್ರಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ದೈತಿ. ಓಂ ಮೇಲೆ ಮಾಡಿದ್ಮೇಲೆ ಓಂ ಚಿತ್ರನ ಏನಾಯ್ತು ನೋಡ್ರಿ, ಈಗ ಓಂ ಚಿತ್ರ ಸ್ಪ್ಲಿಟ್ ತರ ಆಗಿ ಈ ತರ ಶಫಲ್ ಆಗಿ ಬರ್ತೈತಿ. ಶಫಲ್ ಅಂದ್ರೆ ಏನು, ಹಿಂದ ಮುಂದಾಗಿ. ಓಕೆ, ಹಿಂಗ್ ಬಂತು. ಇದರಲ್ಲಿ ನೋಡ್ರಿ ಎಷ್ಟು 1 2 3 4x4 4x4 ಒಂದು ಗ್ರಿಡ್ ಐತಿ. 4x4 ಅದ್ರ ಒಂದು ಜಾಗ ಖಾಲಿ ಐತಿ. ಇದ್ ನೀವು ಆಡಿದ್ರಿ ಸಣ್ಣದಾಗ ಜಾತ್ರೆಗೆ ಸಿಗ್ತಿದ್ವಿ ಪ್ಲಾಸ್ಟಿಕ್ ಹಿಂಗ್ ಸರ್ಸ್ಕೊಂತ ಹೋಗೋದು. ಅದನ್ನ ನೀವು ಮಾಡ್ಬೋದು. ಇಲ್ಲಿ ಇನ್ನ ಆಡಾಕ್ ಕೊಡ್ಬೋದು. ಇಲ್ಲಿ ಕ್ಲಿಕ್ ಮಾಡ್ಕೋ, ಇದ್ ಕಡೆ ಸೇರ್ತೈತಿ. ಖಾಲಿ ಜಾಗದಾಗಲ್ಲ, ಯಾವ ಈ ಟೈಲ್ ಮೇಲೆ ಕ್ಲಿಕ್ ಮಾಡ್ರೆ ಆ ಟೈಲ್ ಬಾಜು ಖಾಲಿ ಇದ್ರೆ ಜಾಗ ಸರಿತೈತಿ. ಎಲ್ಲಿ ಖಾಲಿ ಇಲ್ಲ ಅಲ್ಲಿ ಕ್ಲಿಕ್ ಮಾಡ್ರೆ ಏನೂ ಆಗೋದಿಲ್ಲ. ಎಲ್ಲಿ ಬಾಜು ಖಾಲಿ ಇಲ್ಲ ಅಂತಾರೆ ಯಾವ್ದಾರ ಅಂದ್ರೆ ಇಲ್ಲಿ ಎಷ್ಟು 1 2 3 4 ಸ್ಲೈಡ್ಗಳನ್ನ 4 ಟೈಲ್ಗಳು ಸ್ಲೈಡೇಬಲ್ ಅದಾವ. ಇಲ್ಲಿ ಇದೊಂದೈತಿ, ಈ ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ರೆ ಅದು ಸೈಡಿಗೆ ಸರಿತೈತಿ. ಎಲ್ಲಿ ಜಾಗ ಐತೆ ಅಲ್ಲಿ ಸರಿತೈತಿ. ಹಂಗ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ರೆ ಏನಾಗೋದಿಲ್ಲ. ಈಗ ಮಾಡ್ರೆ ಗೊತ್ತಾಯ್ತು. ಹಿಂಗ್ ಸರ್ಸ್ಕೊಂತ ಹೋಗ್ಬೋದು. ಅದು ಕೊನೆಗೆ ಆತಂದ್ರೆ ಆಯ್ತು ಅಂತ ಹೇಳ್ಬೇಕು. ಯೂಸರ್ ಹಿಂಗ್ ಆಡ್ಕೊಂತ ಹೋಗ್ಬೋದು ಹಿಂಗ. ಆಮೇಲೆ ಯೂಸರ್ ಬೇಡ ಆಯ್ತು, ಬರವಾಲ್ತು ಅಂದ್ರೆ ಇಲ್ಲಿ ಕೆಳಗೆ ಗಿವ್ ಅಪ್ ಅಂತ ನೋಡಿ. ಕೆಳಗೆ ಗಿವ್ ಅಪ್ ಅಂದ್ರೆ ಏನು, ಸೋತೆ ಅಂತ ಕ್ಲಿಕ್ ಮಾಡ್ರೆ ಕಂಪ್ಯೂಟರ್ ಆಟೋಮೆಟಿಕಲಿ ಆಡಿ ತೋರಿಸ್ತದೆ. ಹೆಂಗ್ ನೋಡಿ, ಈಗ ಗಿವ್ ಅಪ್ ಮಾಡಿದೆ, ಇಷ್ಟ ಆಯ್ತು, ಬರವಾಲ್ತು. ಈಗ ಗಿವ್ ಅಪ್ ಮೇಲೆ ಕ್ಲಿಕ್ ಮಾಡ್ತಾ ನೋಡಿದ್ರೆ ಆಟೋ ಮೋಡ್. ಹೆಂಗೈತಿ ಗೇಮ? ಆಟೋಮೆಟಿಕ್ ಮಾಡೋದು ಹೆಂಗಿರ್ಬೇಕು ನೋಡ್ರಿ, ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಒಂದ್ ಸ್ವಲ್ಪ ಹೆಂಗಿರ್ಬೇಕು ನೋಡ್ರಿ. ಇಲ್ಲಿ ಬರ್ದೆ ನನ್ನ ಚಾನಲ್ ಒಳಗೆ ಐತಿದ್ದು ಕಮೆಂಟ್ ಬರ್ದೆ. 15 puzzle implemented in scratch. The program was written by students of SPPU batch 1 studying in 10th grade in Kannada medium government schools with some high level guidance. ಹಾಕಿದೆ ನೋಡಿ. ಯಾರು ಪ್ಲೀಸ್ ಅಪ್ಲೋಡ್ ದ ಕೋಡಿಂಗ್ ವಿಡಿಯೋ ಸ್ಲೈಡ್. ಓಕೆ, ಸೊ ಇದು ಇನ್ನೂ ಸ್ವಲ್ಪ ದೂರ ಐತಿ. ನೀವು ಇಲ್ಲಿಗೆ ಬರೋದು ಸ್ವಲ್ಪ, ಯಾಕಂದ್ರೆ ಲಾಜಿಕ್ ಸ್ಟ್ರಾಂಗ್. ಇದಕ್ಕೆ ನೋಡ್ರಿ ಆಕ್ಚುಲಿ ತೋರ್ಸಕ್ಕೇನಿಲ್ಲ ಅದ್ರೊಳಗೆ, ಚಿತ್ರ ತೋರ್ಸಕ್ಕೇನಿಲ್ಲ. ಬಟ್ ಅದು ಆಟೋಮೆಟಿಕ್ ಪ್ಲೇ ಆಗ್ಬೇಕು ಅಂದ್ರೆ ಏನ್ ಸಾಮಾನ್ಯ ಐತಿ. ಅವತ್ತು ನೀವು ಕ್ಲಿಕ್ ಆದ ಕೂಡಲೇ ಅದು ಬಾಜುಕ್ ಸರಿಬೋದೋ ಇಲ್ಲೋ, ಬಾಜುಕ್ ಜಾಗ ಐತೋ ಇಲ್ಲೋ ಅನ್ನೋದು ಗುರ್ತು ಮಾಡ್ಕೊಳ್ಳೋದು ಹೆಂಗದು.
ಈಸಿ ಇಲ್ಲ ಅದು. ಸೊ ಸಾಕಷ್ಟು ಅಲ್ಲಿ ಏನೈತಿ ಅಲ್ಗಾರಿದಮ್ ಐತಿ, ಬಹಳಷ್ಟು ಲಾಜಿಕ್ ಐತಿ. ನೀವು ಬೇಕಾದಷ್ಟು ಸ್ಕ್ರಾಚ್ ಜೊತೆ ಆಡ್ಕೊಂತ ಕೂತ್ರೆ ಆಗುದಿಲ್ಲ ಅದು. ಲಾಜಿಕ್ ಎಲ್ಲ ಸರಿಯಾಗಿ ಬರ್ಬೇಕು, ನೀವು ಸ್ಟಕ್ ಆಗ್ಬಿಡ್ತೀರಿ ಇದರಲ್ಲಿ. ಯೋಚನೆ ಮಾಡ್ರಿ ಚೆಸ್ ಗೇಮ್ ಹೆಂಗ್ ಬರ್ದಿರ್ಬೇಕು ಅಂತ. ಚೆಸ್ ಆಡ್ತಾ ಚಲೋ ನಿಮ್ ಜೋಡಿ ಕಂಪ್ಯೂಟರ್ ನೋಡಿದಿರಿ? ಚೆಸ್ ಆಡ್ತಾರೆ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಹೆಂಗ ಆಡ್ತಿರ್ಬೇಕು ಅದು ಚೆಸ್. ಎಷ್ಟು ಯೋಚನೆ, ಎಷ್ಟು ಪಾಸಿಬಿಲಿಟೀಸ್ ಅದಾವ ಅಲ್ಲಿ, ಎಷ್ಟು ಪಾಸಿಬಿಲಿಟೀಸ್ ಅದಾವ. ಒಂದ್ ಎರಡು ಬರೀ ನೀವು 4 ಸ್ಟೆಪ್ ಮುಂದೆ ಹೋದ್ರಿ ಅಂದ್ರ ಪಾಸಿಬಿಲಿಟಿಗಳು ಎಷ್ಟಾಗ್ತಾವ? ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಪಾಸಿಬಿಲಿಟಿ ಬಂದ್ಬಿಡ್ತಾವ. ಅದನ್ನ ಎಲ್ಲ ಚೆಕ್ ಮಾಡಿ ಅದು ಹೆಂಗ ಮಾಡ್ತಿರ್ಬೇಕು. ವಾಯ್ಸ್ ಬ್ರೇಕ್ ಆಗತೈತ್ರಿ ಸರ್. ಈಗ ಸರ್ ಕರೆಕ್ಟ್ ಐತ್ರಿ. ಆಯ್ತು, ಕ್ಲಾಸ್ ಆಯ್ತು. ಓಕೆ ಓಕೆ ಓಕೆ. ಮತ್ತೇನ್ ಕೇಳೋದಿದ್ರೆ ಸರಿ, ಈ ತರ ಗೇಮ್ ಮಾಡೋದು ನೀವು ಬ್ಯಾಚ್ 1 ದವ್ರಿಗೆ ಎಕ್ಸಾಂಪಲ್ ಕೊಟ್ಟಿದ್ರಿ ಸರಿ? ಬ್ಯಾಚ್ 1 ಅದು ಬಹಳ, ಈ ಬ್ಯಾಚ್ 1 ಅಲ್ಲ, ಅದು ಪ್ರತಿಭಾ ಪೋಷಕ್ ಬ್ಯಾಚ್ 1 ಅಲ್ಲ, SPPU ಬ್ಯಾಚ್ 1 ಅದು. ಪ್ರತಿಭಾ ಇದು 2000 ಅವಾಗ 17ರಾಗ ಚಾಲು ಆಗಿತ್ತಲ್ಲ, ಆ ಹುಡುಗರು ಅಂದ್ರೆ ಈಗ ಪ್ರದೀಪ್ ಅಣ್ಣ, ಶಶಿಕಾಂತ್ ಅಣ್ಣ ಅದಾರಲ್ಲ, ಸ್ವಾತಿ ಅಕ್ಕ, ಅವ್ರ ಬ್ಯಾಚ್. ಅವರು ನಿಮ್ಮಷ್ಟಿದ್ದಾಗ ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟಿದ್ನಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೋಗಿದ್ನಿ. ಅದ್ರಲ್ಲೂ ಎಲ್ಲರೂ ಮಾಡ್ಲಿಲ್ಲ, ಇದನ್ನ ಒಂದಿಬ್ರು ಅಷ್ಟೇ ಬಾಳ ಗುದ್ದಾಡಿ ಟೀಮ್ ವರ್ಕ್ ಆಗಿ ಮಾಡಕ್ ಹೇಳಿದ್ನಿ. ಟೀಮ್ ವರ್ಕ್ ಆಗಿ ಮಾಡಿದ್ರು, ಅವ್ರಿಗೆಲ್ಲ ಗೈಡೆನ್ಸ್ ಕೊಟ್ಟಿದ್ನಿ ಹೆಂಗ್ ಮಾಡ್ಬೇಕು ಅಂತ. ಬಟ್ ಬಹಳಷ್ಟನ್ನ ಅವ್ರಿಗೆ ಬಿಟ್ಟಿದ್ನಿ ನಾನು. ದೊಡ್ಡ ಪ್ರೋಗ್ರಾಮ್ ಆಗ್ತೈತಿ ಅದು, ಸಣ್ಣದಾಗೋದಿಲ್ಲ, ಸಾಕಷ್ಟು ದೊಡ್ಡ ಪ್ರೋಗ್ರಾಮ್ ಆಗ್ತೈತಿ. ಅದ್ರೊಳಗೆ ಪ್ರಾಬ್ಲಮ್ಸ್ ಬಂದದನ್ನ ಅವ್ರು ಡಿಬಗ್ ಮಾಡ್ಬೇಕಾಗ್ತೈತಿ, ಬಹಳಷ್ಟು ಐತೆ ಅದ್ರೊಳಗೆ. ಬಟ್ ಸ್ಲೋಲಿ ಬರ್ತೈತೆ, ಅದೇನು ಭಾಳ ದೂರ ಏನಿಲ್ಲ ನಿಮ್ ಪ್ರೋಗ್ರಾಮ್. ಬಟ್ ಈಗ ನೀವು ಬಹಳಷ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಪ್ರೋಗ್ರಾಮಿಂಗ್ ಬಗ್ಗೆ. ನಿಮಗೆ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಏನ್ ಮಾಡ್ಬೋದು, ಏನ್ ಮಾಡಕ್ ಆಗುದಿಲ್ಲ, ಹೆಂಗೈತಿ ಕಂಪ್ಯೂಟರ್ ಅಂದ್ರೆ ಏನು ಅಂತ ನಿಮ್ಗೆ ಒಂದು ಐಡಿಯಾ ಬಂದ್ರೆ ಸಾಕು. ವಾಪಸ್ ನೀವು ಅದನ್ನ ಮುಂದೆ ಮಾಡೋಂಗ್ರೆ ಅಂತ. ನೀವು ಡಿಗ್ರಿ ಮಾಡ್ಬೇಕಾದ್ರೆ, ಯಾವ್ದೇ ಡಿಗ್ರಿ ಮಾಡ್ಬೇಕಾದ್ರೆ ಆಗ್ಲಿ, ಈಗ ಸದ್ಯ ನೀವು ಇದನ್ನ ಹಿಡ್ಕೊಂಡು ಕೂಡಕ್ ಹೋಗ್ಬೇಡ್ರಿ. ಈಗ ನಿಮ್ ಮೇನ್ ಇಂಪಾರ್ಟೆಂಟ್ ನಿಮ್ದು 10th 11th ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ರಿ. ಇದ್ರದ್ದು ಐಡಿಯಾ ಏನಿತ್ತು, ನಿಮ್ಮ ವೆಕೇಶನ್ದಾಗ ಒಂದು ಫನ್, ಒಂದು ಏನಾದ್ರು ಒಂದು ಫನ್ನು ಆಗ್ಬೇಕು, ಕಲಿಯೋದು ಆಗ್ಬೇಕು, ಬಹಳ ಯೂಸ್ಫುಲ್ ಆಗ್ಬೇಕು ಲೈಫ್ ಒಳಗೆ ಅನ್ನೋದ್ರ ಸಲುವಾಗಿ ನಾ ಇದನ್ನ ಒಂದ್ ಸ್ವಲ್ಪ ಶಾರ್ಟ್ ಕೋರ್ಸ್ ಅಂತ ಮಾಡಿದ್ವಿ ಅಷ್ಟೇ. ಇನ್ನೊಂದ್ 2 ಕ್ಲಾಸ್ ಮಾಡಿ ಮುಗಿಸ್ಬಿಡೋಣ, ಮುಂದಿನ ವಾರ ಒಂದ್ 2 ಕ್ಲಾಸ್ ಮಾಡಿ ಇದನ್ನ ಮುಗಿಸ್ಬಿಡೋಣ ಅಷ್ಟೇ. ಸರ್ ಪ್ರೋಗ್ರಾಮಿಂಗ್ ಒಳಗ ಗ್ರಾಫಿಕ್ಸ್ ಮಾಡ್ಬೋದ್ರಿ? ಹಾ, ಮತ್ತೆ ಏನ್ ಮಾಡಿದ್ವಿ, ಇದೆಲ್ಲ ಗ್ರಾಫಿಕ್ಸ್ ಎಲ್ಲ ಇದು ತೋರ್ಸಾಕತ್ತಿಲ್ಲ. ಎಂತ ಗ್ರಾಫಿಕ್ಸ್ ಅನ್ನಾಕತ್ತೀನಿ? ಹಂಗಲ್ರಿ, ಮನಿ, ಗುಡ್ಡ ಬೆಟ್ಟ ರೀ ಮಾಡ್ಬೋದಲ್ಲ, ಅದ್ರಾಗ ಏನೈತಿ? ಈಗ ನೀವೆಲ್ಲ ಈಗ ಹೆಂಗ್ ಮಾಡ್ಬೋದು, ಇದ್ರೊಳಗನ ನೀವು ಮಾಡ್ಬೋದಾಗಿತ್ತು ಇಲ್ಲ? ಈಗ ಇದ್ರೊಳಗನ ಚಿತ್ರ ತೆಗಿಯೋಂಗ್ ಮಾಡ್ಬೋದಾಗಿತ್ತಿಲ್ಲ, ಒಂದು ಸಿಲಿಂಡರ್ ತೆಗಿಯೋಂಗ್ ಮಾಡ್ಬೋದು, ಒಂದು ಗುಡ್ಡ ತೆಗಿಯೋಂಗ್ ಮಾಡ್ಬೋದಲ್ಲ. ಅದನ್ನ ಓಡಾಡ್ಸಿ ನೀವು ನಿಮ್ಗೆ ಹೆಂಗ್ ಬೇಕಲ್ಲ ಹಂಗ ಓಡಾಡ್ಸ್ಬೋದು, ಪೆನ್ ಡೌನ್ ಮಾಡಿಟ್ಟು. ಹೌದಿಲ್ಲ? ಪೆನ್ ಡೌನ್ ಮಾಡ್ರಿ, ನಿಮ್ಗೆ ಹೆಂಗ್ ಬೇಕಲ್ಲ ಆ ಪಾತ್ರ ಓಡಾಡಿಸ್ರಿ, ಅವಾಗ ಏನಾಕೈತಿ ಆ ಪ್ರಕಾರ ಗೆರೆಗಳು ಬರ್ತಾವ ಇಲ್ಲ ಅಲ್ಲಿ? ನಾನು ಇಕ್ವೇಶನ್ ಮಾಡಿ ಇಕ್ವೇಶನ್ ತೆಗೆದ್ಬಿಟ್ಟು ಫ್ಲವರ್ಸ್ ಅದು ತೋರ್ಸಿರ್ಕಿಲ್ಲ ನಾನು ಡೆಸ್ಮಾಸ್ ಒಳಗ, ಮ್ಯಾಥ್ಸ್ ಒಳಗ ಅಲ್ಜಿಬ್ರಾ ಹೇಳ್ಬೇಕಾದ್ರೆ. ಅಲ್ಲೇನ್ ಮಾಡ್ತಿತ್ತು, ಆ ಇಕ್ವೇಶನ್ ಪ್ರಕಾರ ಎಲ್ಲಾ ಪಾಯಿಂಟ್ಗಳನ್ನ ಪ್ಲಾಟ್ ಮಾಡ್ಕೊಂತ ಹೋಗ್ತೈತೆ ಅಷ್ಟೇ. 3D ಒಳಗೆ ಪ್ಲಾಟ್ ಮಾಡಿದಾಗ ಏನ್ ಬಂದಿತ್ತು? ಮೊನ್ನೆ ಯಾರಿಗೆ ನೋಡಿ ತೋರ್ಸಿದ್ನಿಲ್ಲ ನಾನು 3D ಒಳಗೆ? ಯಾರಿಗೆ ತೋರ್ಸಿದ್ನಿ 3D ಒಳಗ? ಯಾವ ಕ್ಲಾಸ್ ಒಳಗೆ ತೋರ್ಸಿದ್ನಿ? ಕೋಹಾರ್ಟ್ 1 ಅವ್ರಿಗೆ ತೋರ್ಸಿದ್ನಲ್ಲ. ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಕತ್ತಿರಲ್ಲ ಕೋಹಾರ್ಟ್ 1 ಅವ್ರು, PUC ಫಸ್ಟ್ ಇಯರ್ ಅವ್ರಿಗೆ ನಾನು 3D ಗ್ರಾಫ್ಸ್ ತೋರ್ಸಿದ್ನಿ, ಡೆಸ್ಮಾಸ್ 3D ಯೂಸ್ ಮಾಡ್ಕೊಂಡು. ಅಲ್ಲಿ ಏನ್ ಬರಾಕತ್ತಿದ್ದು ನಮ್ಗೆ? ಶೀಟ್ಗಳು ಬೆಂಡ್ ಆದ್ರೆ ಹೆಂಗ್ ಬರ್ತಾವ, ಹಂಗ ತಗಡಿನ ಶೀಟ್ಗಳು ಬೆಂಡ್ ಆದ್ರೆ ಹೆಂಗ್ ಬರ್ತಾವ, 3D ಒಳಗ ಬರಾಕತ್ತಿದ್ದು. ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಕ್ಯಾಟ್ ಡಿಸೈನ್, ಇಡೀ ಬೈಕ್ಸ್ ಅದು ಡಿಸೈನ್ ಮಾಡ್ತಾರ, ಏರೋಪ್ಲೇನ್ ಡಿಸೈನ್ ಮಾಡ್ತಾರ, ಬೈಕ್ ಡಿಸೈನ್ ಮಾಡ್ತಾರ, ಅನಿಮೇಷನ್ ಕ್ಯಾರೆಕ್ಟರ್ ವೈರ್ ಫ್ರೇಮ್ ಮಾಡ್ತಾರ, ಕಾರ್ಟೂನ್ಗಳದ್ದು ಕಂಪ್ಲೀಟ್ 3D ಒಳಗ ವೈರ್ ಫ್ರೇಮ್ ಮಾಡ್ತಾರ. ಒಬ್ಬ ಆಕ್ಟರ್ನ ಹೆಂಗ್ ನಡ್ದಂಗನ ಅದನ್ನ ಸೇಮ್ ಅವ್ನ ಸ್ಟೈಲ್ ಅನ್ನು ತಗೊಂಡ್ ಬಂದ್ ಏನ್ ಮಾಡ್ತಾರ, ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಹಾಕ್ತಾರ. ಅದನ್ನೆಲ್ಲ ವೈರ್ ಫ್ರೇಮ್ ಆಗಿಂದ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಮಾಡ್ತಾರ. ಗೊತ್ತಿತ್ತು ವೈರ್ ಫ್ರೇಮ್ ಅಂತ ಮಾಡಿರ್ತಾರ, ಸಣ್ಣ ವೈರ್ ಗತೆ ಲೈನ್ 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 ಮಾಡಿರ್ತಾರ. ಅದೆಲ್ಲ ಅನಿಮೇಷನ್ ಎಲ್ಲ ಇದ್ರ ಮೇಲೆ ಆಗ್ತೈತಿ, ಎಲ್ಲ ಗ್ರಾಫಿಕ್ಸ್ ಮೇಲೆ, ಎಲ್ಲ ಕಂಪ್ಯೂಟರ್ ಮೇಲೆ ಮತ್ತೆ ಮಾಡೋದು. ಬಟ್ ನಿಮ್ಗೆ ಅದಕ್ಕೆ ಮ್ಯಾಥಮೆಟಿಕ್ಸ್ ಬಹಳ ಸ್ಟ್ರಾಂಗ್ ಬೇಕು, ಅದಕ್ಕೆಲ್ಲ ಮ್ಯಾಥಮೆಟಿಕ್ಸ್ ಬೇಕು, ಕೋಆರ್ಡಿನೇಟ್ ಜಾಮೆಟ್ರಿ ಬೇಕು, ಅಲ್ಜಿಬ್ರಾ ಬೇಕು, ಪ್ರೋಗ್ರಾಮಿಂಗ್ ಬೇಕು, ಲಾಜಿಕ್ ಬೇಕು. ಅದನ್ನೆಲ್ಲ ನೀವು ಆರ್ಟಿಸ್ಟ್ ಇದಾವ ಏನ್ ಮಾಡ್ತಾನೋ ಬರೀ ಚಿತ್ರ ತೆಗೆದುಕೊಡ್ತಾನ, ಅದನ್ನ ನೀವು ಅದಕ್ಕೆ ಲೈಫ್ ನೀವು ತುಂಬೋದು.
ಒಬ್ಬ ಆರ್ಟಿಸ್ಟ್ ಮಾಡಿ ಕೊಡ್ತಾನ ಅವನು. ಆಮೇಲೆ ಅದಕ್ಕೆ ಪ್ರೋಗ್ರಾಮರ್ಸ್ ಏನ್ ಮಾಡ್ತಾರ, ಲೈಫ್ ತುಂಬ್ತಾರ ಅದಕ್ಕೆಲ್ಲ. ಹೆಂಗ್ ಅದು ಅಳಗಾಡ್ತೈತಿ, ಹೆಂಗ್ ಅಳಗಾಡ್ತೈತಿ, ಟರ್ನ್ ಆದಾಗ ಹೆಂಗ್ ಕಾಣ್ತೈತಿ, ರಿವರ್ಸ್ ಆದಾಗ ಹೆಂಗ್ ಕಾಣ್ತೈತಿ ಆ ಮಾಡೆಲ್ಗೆ. ಆಮೇಲೆ ಅದನ್ನೆಲ್ಲ ಓಡಾಡಿಸ್ತಾರ. ಸ್ಟೋರಿ ರೈಟರ್ ಏನ್ ಮಾಡ್ತಾನ, ಅದಕ್ಕೊಂದು ಸ್ಟೋರಿ ಕೊಡ್ತಾನ. ಅದಕ್ಕೆಲ್ಲ ಬಹಳ ಜನ, ಒಂದು ದೊಡ್ಡ ಪಿಕ್ಸಾರ್, ನೀವು ಕೇಳಿದಿರಿ, ಪಿಕ್ಸಾರ್ ಆಗ್ಲಿ, ಡಿಸ್ನಿ ಆಗ್ಲಿ, ಇವರೆಲ್ಲ ಅನಿಮೇಷನ್ ಮೂವೀಸ್ ಮಾಡ್ತಾರೆ. ಅದ್ರಲ್ಲಿ ಬಹಳ ದೊಡ್ಡ ಟೀಮ್ ಇರ್ತೈತೆ. ಅದು ಒಬ್ಬರು ಮೊದಲು ಸ್ಕೆಚ್ ಮಾಡ್ತಾರು, ಅದಾದ್ಮೇಲೆ ಅದನ್ನ ಇದನ್ ಮಾಡ್ತಾರು, ಅದನ್ನ ಅದಕ್ಕೆ ಇದನ್ನ ಮಾಡೆಲ್ ಮಾಡ್ತಾರು, ಮಾಡೆಲ್ ಮಾಡಿದ ಅದಕ್ಕೆ ಅನಿಮೇಟ್ ಮಾಡ್ತಾರು, ಲೈಟಿಂಗ್ ಮಾಡ್ತಾರು, ಕಲರಿಂಗ್ ಮಾಡ್ತಾರು, ಎಲ್ಲಾ ಕೂಡಿ ಕನೆಗೆ ಅದಕ್ಕೆ. ಆಮೇಲೆ ಸ್ಟೋರಿ ಇರ್ತೈತೆ ಅದರಿಂದ, ಅದೆಲ್ಲ ಸ್ಟೋರಿ ಕೂಡಿ ಆಮೇಲೆ ಫೈನಲಿ ಒಂದು ಮೂವಿ, ಒಂದು ಅನಿಮೇಟೆಡ್ ಮೂವಿ ಆಗಿ ಹೊರಗೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟಿ ಖರ್ಚೈತೆ ಅದಕ್ಕೆ. ಈಗ ಒಬ್ರು ಯಾರು ಕೇಳಿದ್ರಿ ನಮ್ ಒಬ್ನ ಯಾರು ಸಿಂಗಲ್ ಹ್ಯಾಂಡೆಡ್ಲಿ ಒಂದು ಫುಲ್ ಅನಿಮೇಟೆಡ್ ಮೂವಿ ಮಾಡ್ತೀನಿ ಅಂತ ಯಾರೋ ಹೊಂಟಾನಂತಲ್ಲ, ಯಾರು ಕೇಳಿದ್ರಿ ನ್ಯೂಸ್ ಒಳಗ ಅನೌನ್ಸ್ ಮಾಡಿದಾನಂತ, ಒಬ್ನೇ ಮೂವಿ ಮಾಡೋಣಂತ. ನಮಸ್ಕಾರ. ಏನೇನೋ ಮಾಡ್ತಿರ್ತಾರ. ಓಕೆ, ಮತ್ತೇನ್ ಕೇಳೋದಿತ್ತು ಸರ್? AI ರೀ ನಮ್ಗ ಕೋಡ್ ಬರ್ದ್ ಕೊಡ್ತೈತ್ರಿ, ಯಾವ್ದು ಬೇಕಾದ್ರೆ? ಯಾವ್ದು ಬೇಕಾದ್ರೆ ಬರ್ದು ಕೊಡಂಗಿಲ್ಲ. ನಿಮಗೆ ಕೋಡ್ ಬರಿಬೇಕಾದ್ರೆ ಹೆಲ್ಪ್ ಮಾಡ್ತೈತೆ ಸ್ವಲ್ಪ 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 ಸ್ವಲ್ಪ. ನೀವು ಅದ್ರ ಸ್ವಲ್ಪ ತಗೊಂಡು ಹೆಲ್ಪ್ ತಗೊಂಡ ಕೆಲವೊಂದು ಸ್ಟ್ಯಾಂಡರ್ಡ್ ಕೋಡ್ ಅನ್ನ ಸ್ವಲ್ಪ ಸ್ವಲ್ಪ ಭಾಗವನ್ನ ಅದ್ರ ಕಡೆಯಿಂದ ಬರ್ಸ್ಕೊಂಡು ಮಾಡ್ಬೋದು. ಪೂರ್ತಿ AI ನಾನೊಂದು ಬ್ಯಾಂಕ್ ಐತಿ, ನನ್ನ ಬ್ಯಾಂಕ್ ರನ್ ಮಾಡಕ್ ಒಂದು ಎಲ್ಲಾ ಪೂರಾ ಪ್ರೋಗ್ರಾಮ್ ಬರೋದು ಕೊಡು ಅಂದ್ರೆ ಅದೇನ್ ಮಾಡ್ಬೇಕು? ಅಲ್ಲಿ ಮಟ ಅಷ್ಟು ಬರುದಿಲ್ಲ AI ಏನ್ ಮಾಡ್ತೈತಿ, ನೀವು ಪ್ರೋಗ್ರಾಮ್ ಬರಿತಾ 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 ಸ್ವಲ್ಪ ಸ್ವಲ್ಪ ನಿಮ್ಮ ಭಾಗವನ್ನು ಮಾತ್ರ ಅದಕ್ಕೆ ಚಲೋತಾಗಿ ನಿಮ್ಗೆ ಹೇಳಾಕ್ ಬರ್ಬೇಕು, ಅದು ಏನ್ ಮಾಡ್ಬೇಕು ಆ ಪ್ರೋಗ್ರಾಮ್ ಅಂತ, ಆ ಪರ್ಟಿಕ್ಯುಲರ್ ಪಾರ್ಟ್ ಏನ್ ಮಾಡ್ಬೇಕು ಅಂತ ನೀವು ಅದಕ್ಕೆ ಸರಿಯಾಗಿ ಹೇಳ್ಕೊಟ್ರೆ ಅಷ್ಟು ಪಾರ್ಟ್ ಅನ್ನ ಜನರೇಟ್ ಮಾಡಿ ಕೊಡ್ತೈತೆ ಅದು. ನಾವೊಂದು ಸಾಲಿ ನಡೆಸ್ಬೇಕು, ಅದಕ್ಕೆಲ್ಲ ನಂಗೆ ಏನ್ ಸಾಫ್ಟ್ವೇರ್ ಬೇಕಲ್ಲ ಅದನ್ನ ತೆಗೆದು ಮಾಡಿಕೊಡು ಅಂತಂದ್ರೆ ಅದೇನ್ ಮಾಡ್ಕೊಡು ಗೊತ್ತಾಗುದಿಲ್ಲ. ಪ್ರತಿಯೊಬ್ಬರದ್ದು ರಿಕ್ವೈರ್ಮೆಂಟ್ಗಳು ಬೇರೆ ಬೇರೆ ಇರ್ತಾವ. ಒಂದು ಸಾಲಿ ರಿಕ್ವೈರ್ಮೆಂಟ್ ಇದ್ದಂಗೆ ಇನ್ನೊಂದ್ರದ್ದು ಇರೋದಿಲ್ಲ. ಆದ್ರೆ ಹೆಲ್ಪ್ ಮಾಡ್ತೈತಿ AI ಪ್ರೋಗ್ರಾಮಿಂಗ್ ಮೊದ್ಲಿನಕ್ಕಿಂತ ಈಗ ಬಹಳ ಸ್ಪೀಡ್ ಅಪ್ ಆಗೋ ಸಲುವಾಗಿ ಅದು ಪಟ್ 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 ಸಣ್ಣ ಪಾರ್ಟ್ಗಳನ್ನ ಮಾಡಿಕೊಡ್ತೈತಿ. ಕಾಲೇಜ್ದಾಗ ಕೊಡುವಂತ ಅಸೈನ್ಮೆಂಟ್ಗಳಂತೂ ಮೊದಲ ಮಾಡಿಕೊಡ್ತೈತಿ ಅದು. ಈ ಹುಡುಗರು ಏನ್ ಮಾಡತ್ತಾರ, ಅದಕ್ಕಾಗಿ ಕಾಲೇಜ್ದಲ್ಲಿ ಅಸೈನ್ಮೆಂಟ್ ಕೊಡ್ತಾರಲ್ಲ ಪ್ರೋಗ್ರಾಮಿಂಗ್, ಅದನ್ನ ಹೋಗಿ ChatGPT ಕೇಳತ್ತಾರ, ಅದು ಕೊಡಾಕ್ತೈತಿ. ಅದು ಹೋಗಿ ಪ್ರಿಂಟ್ ಹೊಡೆದು ಹಚ್ಚಾಕತ್ತಾರ ಅಷ್ಟೇ. ಯಾಕಂದ್ರೆ ಕಾಲೇಜ್ನಾಗ ಕೊಡುವೆಲ್ಲ ಸ್ಟ್ಯಾಂಡರ್ಡ್ ಇರ್ತಾವ ಪ್ರೋಗ್ರಾಮ್ಗಳು, ಅವು ಅದಕ್ಕೆ ಸಿಗ್ತಾವ. ಅದು ಮಾಡಿಕೊಡ್ತೈತೆ ಅದು ಆರಾಮಾಗಿ ChatGPT ಅವನ್ನೆಲ್ಲ ಮಾಡಿಕೊಡ್ತೈತಿ. ಸರ್ ChatGPT ಹುಡುಕ್ಯಾಡಿ ಕೊಡ್ತೈತೇನ್ರಿ, ಅದ ತಾನಾಗೆ ಕಲ್ತ ಎಲ್ಲ ನಮ್ಗೆ ಕೊಡ್ತೈತಿ? ಇಲ್ಲ, ಅದು ಹುಡುಕ್ಯಾಡ ಅಷ್ಟೇ ಕೊಡುದಿಲ್ಲ. ಮೊದಲೇನಿತ್ತು, ಗೂಗಲ್ ಸರ್ಚ್ ನಾಗ ಏನ್ ಮಾಡ್ತಿತ್ತು, ಕೇವಲ ಹುಡುಕ್ಯಾಡಿ ಕೊಡ್ತಿತ್ತು. ChatGPT ಹುಡುಕ್ಯಾಡಿ ಕೊಡಂಗಿಲ್ಲ, ChatGPT ಜನರೇಟ್ ಮಾಡ್ತೈತಿ. ಸೊ ದಟ್ ಈಸ್ ದ ಡಿಫ್ರೆನ್ಸ್. AI ದ ಡಿಫ್ರೆನ್ಸ್ ಅದೇ. AI ಏನ್ ಮಾಡ್ತೈತಿ, ಜನರೇಟ್ ಮಾಡ್ತೈತಿ. ಬಟ್ ಅದು ಎಲ್ಲಿಂದ ಜನರೇಟ್ ಮಾಡ್ತೈತಿ, ಅದು ಈಗಾಗಲೇ ಹುಡುಕ್ಯಾಡಿದ ನಾಲೆಜ್ ನಿಂದ ಒಂದು ನ್ಯೂರಲ್ ನೆಟ್ವರ್ಕ್, ಒಂದು ಮಾಡೆಲ್ ಅಂತ ಕರಿತೀವಿ ನಾವು ಅದಕ್ಕೆ. ಆ ಮಾಡೆಲ್ ಅನ್ನ ಬಿಲ್ಡ್ ಮಾಡಿರ್ತೈತಿ ಅದು. ಇಡೀ ಇಂಟರ್ನೆಟ್ ನಾಗಿಂದ ಜಾಲಾಡಿ ಎಲ್ಲವನ್ನು ತಗೊಂಡು ಒಂದು ಮಾಡೆಲ್ ಬಿಲ್ಡ್ ಮಾಡಿರ್ತೈತಿ. ಆ ನಾಲೆಜ್ ಅನ್ನ ಒಂದು ನಮ್ಮ ಬ್ರೈನ್ ಸ್ಟ್ರಕ್ಚರ್ ಗತೆ ಅದೊಂದು ತನ್ನ ಸ್ಟ್ರಕ್ಚರ್ ಒಳಗೆ ಇಟ್ಕೊಂಡಿರ್ತೈತಿ, ಮೆಮರಿ ಒಳಗೆ. ಅದನ್ನ ಇಟ್ಕೊಂಡು ಅದು ನಾವು ಕೇಳಿದ್ದನ್ನ ಪ್ರಶ್ನೆಗೆ ಆನ್ಸರ್ ಅನ್ನ ಜನರೇಟ್ ಮಾಡಿ ಕೊಡ್ತೈತಿ. ಜನರೇಟ್ ಮಾಡ್ತೈತಿ. ಜನರೇಟಿವ್ AI ಅಂತ ಕರಿತಾರೆ. ಈಗಂತೂ ಅದು ಚಿತ್ರಗಳನ್ನ ಸಹ ಜನರೇಟ್ ಮಾಡತೈತಿ. ನೋಡಿರ್ಬೋದು ನೀವು, ವಿಡಿಯೋಗಳನ್ನ ಜನರೇಟ್ ಮಾಡಾಕತ್ತೈತಿ, ಸಣ್ಣ ಸಣ್ಣ ವಿಡಿಯೋಗಳನ್ನ, ಚಿತ್ರಗಳನ್ನ. ಏನೇನೋ ಮಾಡತೈತಿ, ಬಾಳ ಮುಂದೆ ಹೋಗತೈತಿ. ಯಾಕೋ ಸ್ಟೋರಿ ಗಿರಿ ಕೊಟ್ಟರು ಆ ಸ್ಟೋರಿ ಪ್ರಕಾರ ಏನೋ ಸಣ್ಣ ಮೂವಿ ಮಾಡಿ ಕೊಡಾಕತ್ತೈತಿ. ಅದಕ್ಕೆ ಎಲ್ಲಾರು ಅಂಜಾಕತ್ತಾರ ಈಗ ಮೂವಿ ಪ್ರೊಡ್ಯೂಸರ್ಸ್, ಅವರು ಇವರು, ಏನ್ರಿ ಸ್ಟೋರಿ ಕೊಟ್ಬಿಟ್ರೆ ಪಿಕ್ಚರ್ ಮಾಡಿ ಕೊಡಾಕತ್ತಿ. ಎಲ್ಲಾ ಜಾಬ್ ಇದ್ರಾಗ ಬಂದಾವ. ಅದಕ್ಕೆ ಹಂಗೇನ್ ಆಗೋದಿಲ್ಲ. ಮನುಷ್ಯ ತನ್ನ ಬ್ರೈನ್ ಅನ್ನು ಚಲೋ ಇಟ್ಕೊಂಡ ಅಂತಂದ್ರೆ ಮನುಷ್ಯನ ಬ್ರೈನ್ ಅನ್ನು ಮೀರಿಸುವಂತದ್ದೇನು ಆಗುದಿಲ್ಲ. ಅಷ್ಟೊಂದೇನು ಹೆದರುವಂತ ಅವಶ್ಯಕತೆ ಇಲ್ಲ. ಅದ್ರ ಕೆಲಸ ಬೇರೆ. ಈಗ ನೀವು ಗುಣಾಕಾರ ಕ್ಯಾಲ್ಕುಲೇಟರ್ ಬಂದ್ ಕೂಡಲೇ ಗುಣಾಕಾರ ಮಾಡೋರು ಹೆದರ್ ಬಿಟ್ರೆ, ನೋಡ್ರಿ ನಾನು ಗುಣಾಕಾರ ಮಾಡಕ್ ಇಟ್ಕೋತಿದ್ರಿ ಅಂಗಡಿಯಾಗಿದ್ದು, ಬಹಳ ಫಾಸ್ಟ್ ಗುಣಾಕಾರ ಮಾಡತೈತಿ, ನನ್ ಕೆಲಸ ಏನು ಅಂತ. ಹೌದು, ನೀನ್ ಗುಣಾಕಾರ ಮಾಡಬೇಡ ಇನ್ಮೇಲಿಂದ, ಮತ್ತು ಇನ್ನು ಇಂಟೆಲಿಜೆಂಟ್ ಏನಾದ್ರು ಕೆಲಸ ಮಾಡು. ಮೊದ್ಲೆಲ್ಲ ಈಗೆಲ್ಲ ಸಲಿಕಿ ಗುದ್ಲಿಯಿಂದ ಎಲ್ಲಾ ಕೆಲಸ ಮಾಡ್ತಿದ್ರು, ತೆಗಿತಿದ್ರು. ಈಗ JCB ಬಂದ್ಮೇಲೆ ಪಾಪ ಏನಾಯ್ತು, ಆ ಕೆಲ್ಸಗಳೆಲ್ಲ ಹೋಗ್ಬಿಡ್ತಲ್ಲ. ಸೊ ಅದು ಹೋಯ್ತು ಅಂತ ಅಳ್ಕೊಂಡ್ ಕುಂತ್ರೆ ಹೆಂಗ, ಅದು ಹೋಯ್ತು. ಮತ್ತೆ ಈಗ JCB ಬಂದ್ಮೇಲೆ ನಾವು ಅದನ್ನೇ ಕೆಲಸ ಮಾಡ್ತೀವಿ ಅಂದ್ರೆ ಹೆಂಗಾಗೋದು? ಬೇರೆ ಕೆಲಸ ನಮ್ಗೆ. ಮನುಷ್ಯನ್ಗೆ ಯಾವತ್ತು ಮತ್ತು ಮುಂದಿನ ಕೆಲಸ ಇರತೈತಿ, ಹೈಯರ್ ಕೆಲಸ ಇರತೈತಿ. ಸರಿ, ಅದಕ್ಕೆ ಸ್ಟೋರಿ ಹೆಂಗ್ ಕೊಡೋದ್ರಿ? ಸ್ಟೋರಿ ಹೇಳೋದು ಅದಕ್ಕೆ ಇಂಗ್ಲಿಷ್ದಾಗ. ChatGPT ನೀವು
ಅದ್ರೊಳಗೆ ಇಂಗ್ಲೀಷ್ ಹೇಳ್ಬೋದು ನೀವು, ಹೇಳಿ ಅದಕ್ಕೆ ಏನಾರು ಒಂದು ಮಾಡಿಕೊಡು ಅಂದ್ರೆ ಕೊಡ್ತೈತೆ. ಓಕೆ, ಎನಿವೆ ಚಾಟ್ GPT ಬಗ್ಗೆ ನಮಗೆ ಯಾವಾಗ ಒಂದಷ್ಟು ಡಿಸ್ಕಸ್ ಮಾಡೋಣ. ಓಕೆ, ಇವತ್ತಿಗೆ ಸಾಕು. ಹೋಮ್ವರ್ಕ್ ಎಲ್ಲ ನೆನಪದವಲ್ಲ? ಹೋಮ್ವರ್ಕ್ ಎಲ್ಲ ನೆನಪದವ? ಸಾಧನಾ ತಪಸ್ಸು ಬಗ್ಗೆ ಒಂದ್ ಸ್ವಲ್ಪ ಇದನ್ನ ಅದರಿಂದ